ವ್ಯಾಪಾರಿಗಳೇ, ಉದ್ಯಮಿಗಳೇ, ಗ್ರಾಹಕರೇ, ಆಗಿವೆ ನಿಮ್ಮ ಸಮಸ್ಯೆಗಳು ಕ್ರಾನಿಕ್, ಆಗಬೇಡಿ ಯಾವುದಕ್ಕೂ ಪ್ಯಾನಿಕ್. ಇದು ನಮ್ಮ ಕುಡ್ಲ ಬಿಸ್ನೆಸ್ ಕ್ಲಿನಿಕ್, ಇಲ್ಲದೆ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್. ನಾನು CA ಯಶಸ್ವಿನಿ ಕೆ ಅಮನ್. ವೀಕ್ಷಕರೆಲ್ಲರಿಗೂ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಿನ್ನೆಯಷ್ಟೇ ಎಲ್ಲರೂ ಗೌರಿ ಗಣೇಶ ಹಬ್ಬ ಮುಗಿಸ್ಕೊಂಡು ಆ ವಿಘ್ನಹರ್ತನ ಆಶೀರ್ವಾದವನ್ನು ಪಡೆದುಕೊಂಡಿದ್ದೀರಾ. ಸೊ ಎಸ್ ವೀಕ್ಷಕರೇ, ಈ ಕಾರ್ಯಕ್ರಮವನ್ನು ಇವತ್ತು ನಾವು ಮುಂದುವರಿಸೋಣ ಹೊಸ ಒಂದು ವಿಷಯದೊಂದಿಗೆ. ನ್ಯೂ ಎಜುಕೇಷನ್ ಪಾಲಿಸಿ 2020 ಸಮಗ್ರ ಮಾಹಿತಿ. ಈ ಹೊಸ ಶಿಕ್ಷಣ ನೀತಿ ಜಾರಿಗೆ ಬಂದ ನಂತರ ವಿದ್ಯಾರ್ಥಿಗಳಿಗೆ ಏನೋ ಖುಷಿ, ಒಂದು ಬೇರೆ ರೀತಿಯಾಗಿ ಅಂತೂ ಕಲೀಲಿಕ್ಕೆ ಅವಕಾಶ ಸಿಗುವಂಥದ್ದು, ಶಿಕ್ಷಕರಿಗೆ ಒಂದು ಉತ್ತಮವಾದಂತಹ ರೀತಿಯಲ್ಲಿ ಮಕ್ಕಳಿಗೆ ವಿದ್ಯಾರ್ಜನೆ ಮಾಡಬಹುದು ಎನ್ನುವಂತಹ ಒಂದು ಗುರಿಯನ್ನು ಇಟ್ಟುಕೊಂಡು ಹೊಸ ನೀತಿಯನ್ನು ನಾವು ಜಾರಿಗೆ ತಂದಿದ್ದೇವೆ. ಸೊ ಸರ್ಕಾರ ಜಾರಿಗೆ ತಂದ ಈ ನೀತಿಯಲ್ಲಿ ಯಾವ ರೀತಿಯಾದಂತಹ ಒಂದು ಬದಲಾವಣೆಯನ್ನು ಹಳೆಯ ಪದ್ಧತಿಯಿಂದ ಹೊಸ ಪದ್ಧತಿಗೆ ತರಲಾಗ್ತದೆ, ಯಾರಿಗೆ ಒಂದು ಉತ್ತಮವಾದಂತಹ ವಿದ್ಯಾರ್ಜನೆ ಮಾಡಲು ಸಿಗುವಂಥದ್ದು, ಎಷ್ಟು ವಿದ್ಯಾರ್ಥಿಗಳು ಶಾಲೆಗೆ ಮತ್ತೆ ಬರ್ತಾರೆ ಅನ್ನುವಂಥದ್ದನ್ನೆಲ್ಲ ನಾವು ಇವತ್ತು ನಮ್ಮ ಈ ಸ್ಟುಡಿಯೋದಲ್ಲಿ ಚರ್ಚೆ ಮಾಡಲಿದ್ದೇವೆ. ಸೊ ನಮ್ಮೊಂದಿಗೆ ಇರುವಂತಹ ಮುಖ್ಯ ಅತಿಥಿಗಳು ವಿದ್ಯಾ ಕ್ಷೇತ್ರದಲ್ಲಿ ತಜ್ಞರಂತಲೇ ಹೇಳ್ಬೋದು. ಡಾಕ್ಟರ್ ಅನಂತ ಪದ್ಮನಾಭ ಆಚಾರ್ ಅವರು 30 ವರ್ಷಗಳ ಸುದೀರ್ಘ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮ ಕಾರ್ಯನಿರ್ವಹಿಸ್ತಾರೆ. ಪ್ರಸ್ತುತ ಜಸ್ಟಿಸ್ KS ಹೆಗ್ಡೆ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ನಿಟ್ಟೆ ಇದರ ಡೀನ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೂ ಅನೇಕ ಕಾರ್ಯಕ್ರಮಗಳನ್ನು, ಸೆಮಿನಾರ್ಸ್ ಇರಬಹುದು, ಪ್ರೋಗ್ರಾಮ್ಸ್ ಇರಬಹುದು, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಇರಬಹುದು, ಇದೆಲ್ಲವನ್ನು ವಿದ್ಯಾರ್ಥಿಗಳಿಗೋಸ್ಕರ ಮಾಡಿದ್ದಾರೆ. ಹಾಗೂ HDFC BCCI ಔಟ್ಸ್ಟ್ಯಾಂಡಿಂಗ್ ಅಚೀವ್ಮೆಂಟ್ ಅವಾರ್ಡ್ ಫಾರ್ ಪ್ರಮೋಟಿಂಗ್ ಆಂಟ್ರಪ್ರಿನರ್ಶಿಪ್ ಇನ್ MSME ಸೆಕ್ಟರ್ ಎನ್ನುವಂತಹ ಪ್ರಶಸ್ತಿಗೂ ಕೂಡ ಭಾಜನರಾಗಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮೊಂದಿಗಿರುವಂತಹ ಇನ್ನೋರ್ವ ಮುಖ್ಯ ಅತಿಥಿ ಒಬ್ಬ ಯುವ ಪ್ರತಿಭೆ, ರಿಸರ್ಚರ್, ಟೆಕ್ನಾಲಜಿಸ್ಟ್, ಮ್ಯೂಸಿಷಿಯನ್ ಕೂಡ ಹೌದು. ಮೆಟಲರ್ಜಿಕಲ್ ಆ್ಯಂಡ್ ಮೆಟೀರಿಯಲ್ಸ್ ಇಂಜಿನಿಯರಿಂಗ್ನಲ್ಲಿ BTech ಮುಗಿಸಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು ಅಲ್ಲಿ ಪ್ರಾಜೆಕ್ಟ್ ಅಸಿಸ್ಟೆಂಟ್ ಆಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಹಾಗೂ ಪ್ರಸ್ತುತ ಮೆಟೀರಿಯಲ್ಸ್ ಇಂಜಿನಿಯರಿಂಗ್ ವಿಷಯದ ಕುರಿತಾಗಿ PhD ಮಾಡ್ತಾ ಇದ್ದಾರೆ. ಸೈನ್ಸ್ ಅಕಾಡೆಮೀಸ್ ಸಮ್ಮರ್ ರಿಸರ್ಚ್ ಫೆಲೋಶಿಪ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಹಾಗೂ ಅನೇಕ ಇನ್ಸ್ಟಿಟ್ಯೂಟ್ಗಳಲ್ಲಿ, ಮುಖ್ಯವಾಗಿ ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಹಾಗೂ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಇದರಲ್ಲಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಕರೆಂಟ್ಲಿ ಅವರು ಎಕ್ಸ್ಪರ್ಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಮಂಗಳೂರು ಇದರ ಡೈರೆಕ್ಟರ್ IT ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೂ ಎಷ್ಟೋ ಕಾರ್ಯಕ್ರಮಗಳಲ್ಲಿ ಸಿತಾರ್ ವಾದನವನ್ನು ಕೂಡ ಮಾಡಿದ್ದಾರೆ. ಆಲ್ ಇಂಡಿಯಾ ರೇಡಿಯೋ ಮ್ಯೂಸಿಕ್ ಕಾಂಪಿಟಿಷನ್ 2009ರಲ್ಲಿ ಫಸ್ಟ್ ಪ್ಲೇಸ್ ಪಡೆದು ಆಲ್ ಇಂಡಿಯಾ ರೇಡಿಯೋ ಹಾಗೂ ದೂರದರ್ಶನಲ್ಲಿ ಗ್ರೇಡೆಡ್ ಆರ್ಟಿಸ್ಟ್ ಎಂಬ ಗೌರವಕ್ಕೂ ಕೂಡ ಪಾತ್ರರಾಗಿದ್ದಾರೆ. ಸರ್, ನಿಮಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಎಲ್ರಿಗೂ ಈ ವಿಷಯ ಒಂದು ಹೊಸತಾದಂಥ ವಿಷಯ, ವಿದ್ಯಾರ್ಥಿಗಳಿಗಂತೂ ಎಷ್ಟೋ ಒಂದು ಕುತೂಹಲ ಇರ್ಬೋದು, ಏನಿದೆ ನ್ಯೂ ಎಜುಕೇಷನ್ ಪಾಲಿಸಿಯಲ್ಲಿ. ವಿದ್ಯಾರ್ಥಿಗಳು ಓದ ನಂತರ ಅವರಿಗೆ ಈ ಪಾಲಿಸಿ ಒಂದು ಮಿಸ್ ಆಯ್ತಲ್ಲ ಅನ್ನುವಂತಹ ಒಂದು ವಿಧಾನ ಇರ್ಬೋದು. ಸೊ ಹಳೆ ಪದ್ಧತಿಯಿಂದ ನಮ್ಮ ಭಾರತ ಎಷ್ಟೋ ಒಂದು ಪ್ರಾಚೀನ ಪರಂಪರೆಗೆ ಪಾತ್ರವಾದಂಥದ್ದು, ವಿದ್ಯಾರ್ಜನೆಯಲ್ಲಿ ನಾವು ಎಷ್ಟೋ ಒಂದು ಹೆಸರು ಗಳಿಸಿದ್ದೇವೆ. ಸೊ ಹಳೆ ಕಾಲದಿಂದ ಈಗಿನ ಕಾಲದ ತನಕ ಸರ್, ಯಾವ ರೀತಿ ಈ ಒಂದು ವಿದ್ಯಾ ಪದ್ಧತಿ ಇರಬಹುದು ಬದಲಾವಣೆ ಆಗ್ತಾ ಬಂದಿದೆ? ನಮ್ಮ ಭಾರತದಲ್ಲಿ ಒಂದು 5,000 ವರ್ಷಗಳ ಇತಿಹಾಸ ಉಂಟು ಎಜುಕೇಷನ್ಗೆ, ವಿದ್ಯಾಭ್ಯಾಸಕ್ಕೆ. ನಮ್ಮಲ್ಲಿ ಒಂದು ಗುರುಕುಲ ಸಿಸ್ಟಮ್ ಅಂತ ಒಂದು ವಿಶ್ವಗುರುವಾಗಿತ್ತು ಭಾರತ. ಕೆಲವು ಒಂದು 18-19ನೇ ಶತಮಾನದವರೆಗೆ ಅದು ಇಂಡಿಯಾ ವಾಸ್ ನೋನ್ ಎಸ್ ಎ ವಿಶ್ವಗುರು. ಅದಕ್ಕೆ ಮುಖ್ಯ ಕಾರಣ ನಮ್ಮ ಬೆಸ್ಟ್ ಎಜುಕೇಷನ್ ಸಿಸ್ಟಮ್. ನಮ್ಮಲ್ಲಿ ಯಾವುದೇ ಒಂದು ಇನ್ಇಕ್ವಾಲಿಟಿ ಇಲ್ಲದೆ ಎಲ್ಲರಿಗೂ ಒಂದು ಎಜುಕೇಷನ್ ಅವಕಾಶ ಇತ್ತು. ಅವರು ಗುರುಕುಲಕ್ಕೆ ಹೋಗ್ತಿದ್ರು. ಗುರುಕುಲದಲ್ಲಿ ಒಂದು ಎಂಟ್ರೆನ್ಸ್ ಟೆಸ್ಟ್ ಇತ್ತು. ಈಗ ಎಂಟ್ರೆನ್ಸ್ ಇದ್ದಾಗ, ನೀಟ್ ಇದ್ದಾಗ ಅಲ್ಲಿ ಒಂದು ಎಂಟ್ರೆನ್ಸ್ ಟೆಸ್ಟ್ ಇತ್ತು. ಆಗಲ ಸಹ ಎಂಟ್ರೆನ್ಸ್ ಆಗಿ ಹೇಳಿದ್ರೆ ವಿದ್ಯಾಭ್ಯಾಸ ಮಾಡುವ 1 ವರ್ಷ ಗುರುಕುಲದಲ್ಲಿ ಇರಬೇಕು. ಎಕ್ಸಾಮ್ ಸ್ಟಾರ್ಟ್ ಆಗೋ ಮೊದಲು ಗುರುಕುಲ ಒಟ್ಟಿ 1 ವರ್ಷ ಇರಬೇಕು. ಗುರು ಹೇಳಿದ ಎಲ್ಲ ಕೆಲಸವನ್ನು ಮಾಡಬೇಕು. ಇದು ಯಾಕೆ ಹೇಳಿದ್ರೆ ಗುರುವಿಗೆ ಸಹ ವಿದ್ಯಾರ್ಥಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗ್ತದೆ, ಆ ವಿದ್ಯಾರ್ಥಿ ಸಹ ಗುರುಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಒಂದು ಅವಕಾಶ ಆಗ್ತದೆ. ಇನ್ನೊಂದು ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತ ಹೇಳ್ತಾರೆ. ಕಲಿಲಿಕ್ಕೆ ಶ್ರದ್ಧೆ ಇದ್ದ ಮಾತ್ರ ಉಳ್ಕೊಳ್ತಾನೆ, ಇಲ್ಲದ್ರೆ ಆಗ್ಲೇ ಓಡಿಬಿಡ್ತಾನೆ. 1 ವರ್ಷ ಮುಗಿದ ಮೇಲೆ ಅವನಿಗೆ ಇನ್ನೊಂದು ಟೆಸ್ಟ್ ಇದೆ, ಸೆಕೆಂಡ್ ಟೆಸ್ಟ್. ಅವನ ತಲೆಯನ್ನೆಲ್ಲ ಬೋಳಿಸಿ, ನೋಡಿರ್ಬೋದು ಗುರುಕುಲದೆಲ್ಲ ತಲೆ ಬೋಳಿಸ್ತಾರೆ ಫಸ್ಟ್. ನಂತರ ಈ ತಾಮ್ರದ ಪಾತ್ರೆಯಲ್ಲಿ ಬೆಂಕಿ ಕೆಂಡವನ್ನು ಹಾಕಿ ಅವನ ತಲೆ ಮೇಲೆ ಇಡ್ತೇನೆ, ಬಾ ಕೂತ್ಕೊಳ್ಳಿ ಹೇಳ್ತಾರೆ. ಅದಕ್ಕೆ ರೆಡಿಯಾಗಿ ಕೂತ್ಕೊಳ್ಳಿ, ಇಡುದಿಲ್ಲ ಅವರು. ಬಟ್ ಪರೀಕ್ಷೆ ಎಷ್ಟು ಅವನಿಗೆ ಶ್ರದ್ಧೆ ಉಂಟು ಕಲಿಲಿಕ್ಕೆ ಅಂತ, ಆ ಶ್ರದ್ಧೆ ಇದ್ದವನಿಗೆ ಮಾತ್ರ ಅವರು ವಿದ್ಯಾಭ್ಯಾಸವನ್ನು ಕಳಿಸ್ತಾ ಇದ್ರು. ಬಟ್ ಈಗ ನಮ್ಮಲ್ಲಿ ಶಾಲೆ ಬರೋರವರಿಗೆ ಎಷ್ಟು ಶ್ರದ್ಧೆ ಯಾಕೆ ಬರ್ತಾರೆ ಅನ್ನೋ ಸಹ ಒಂದು ಪ್ರಶ್ನಾರ್ಹ ವಿಷಯ. ಹಾಗೆ ಅವರಿಗೆ 6ರಿಂದ 16ವರೆಗೆ
ಕಲಿಸುವ ವಿದ್ಯೆ 3 ವಿಷಯದಲ್ಲಿ ಇತ್ತು ಅವರಿಗೆ. ಹೌ ಟು ಕಂಟ್ರೋಲ್ ಯುವರ್ ಮೈಂಡ್, ನನ್ನ ಮನಸ್ಸನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು, ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸೆಲ್ಫ್, ಇಮೋಷನ್ಸನ್ನು, ರಿಲೇಷನ್ ಹೇಗೆ ಬೆಳೆಸ್ಕೊಳ್ಳೋದು, ಟೀಮ್ ಆಗಿ ಹೇಗೆ ವರ್ಕ್ ಮಾಡೋದು, ಯಾಕೆ ವೈ ವಿ ಬಾರ್ನ್ ಇನ್ ದಿ ವರ್ಲ್ಡ್, ನಾವು ಯಾಕೆ ಹುಟ್ಟಿದ್ದೇವೆ, ನಮ್ಮ ಬದುಕಿನ ಉದ್ದೇಶ ಏನು, ಇದರ ಬಗ್ಗೆ ಎಲ್ಲ 16 ವರ್ಷದವರೆಗೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ. ನಮ್ಮ ಕೌಶಲ್ಯ ಅಭಿವೃದ್ಧಿಯನ್ನು ನಾವು ಹೌದು ನಮ್ಮನ್ನು ತಿಳ್ಕೊಡಿ. ಈಗ ನಮ್ಮಲ್ಲಿ ಹೇಳ್ತೇವೆ ನಾವೀಗ ವರ್ಲ್ಡ್ ಹಿಸ್ಟ್ರಿ ಕಲಿತೇವೆ, ನಮ್ಮ ಊರಿನ ಬಗ್ಗೆ ಗೊತ್ತಿಲ್ಲ ಇವರಿಗೆ, ನಾವು ಬೇರೆ ಬೇರೆ ಕಲಿತೇವೆ. ಬಟ್ ನಮ್ಮ ಬಗ್ಗೆ, ನಮ್ಮ ಊರಿನ ಬಗ್ಗೆ ಅವರಿಗೆ ಆ ಪರಂಪರೆ ಬಗ್ಗೆ ಹೆಚ್ಚಿನ ಇರುವುದಿಲ್ಲ. ಬಟ್ ಅಲ್ಲಿ ನಮ್ಮ ಪರಂಪರೆ ಹೇಳ್ತಿದ್ರು, ಮನುಷ್ಯನ ಈ ಇತಿಹಾಸವನ್ನೆಲ್ಲ ಹೇಳ್ತಿದ್ರು, ಮತ್ತು ಮನುಷ್ಯನ ಬಗ್ಗೆ ಒಂದು ಮೋರ್ ಅಂಡರ್ಸ್ಟ್ಯಾಂಡಿಂಗ್, ಲೈಕ್ ವಿವೇಕಾನಂದ ಹೇಳ್ತಿದ್ರು, ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ವಿದಿನ್ ಅಂತ. ಇಟ್ ಈಸ್ ಮೋರ್ ಆಫ್ ಎಕ್ಸ್ಟ್ರಾಕ್ಟಿಂಗ್ ಟ್ಯಾಲೆಂಟ್ ವಿದಿನ್ ಇಂಡಿವಿಜುವಲ್ ದೆನ್ ಫಿಲ್ಲಿಂಗ್ ದಿ ನಾಲೆಜ್ ವಿದಿನ್ ಹಿಮ್. ಸೊ ಬ್ರಿಟಿಷರು ಬಂದಾಗ ಏನು ಮಾಡಿದರು, ಅವರು ಫಸ್ಟ್ ಮಾಡಿದ್ದು ಎಜುಕೇಷನ್ ಸಿಸ್ಟಮನ್ನು ಡಿಸ್ಟ್ರಾಯ್ ಮಾಡಿದರು. ಅವರ ಎಸ್ಟಾಬ್ಲಿಷ್ಮೆಂಟ್ಗೆ ಕ್ಲರ್ಕ್ಗಳು ಬೇಕಿತ್ತು. ಸೊ ಈ ಬ್ರಾಟ್ ಮೆಕಾಲೆ ಅಂತ ಎಜುಕೇಷನ್ ರೆಕಮೆಂಡೇಶನ್ ಮಾಡಿ ಒಂದು ಎಜುಕೇಷನ್ ತಯಾರು ಮಾಡಿ, ಅಲ್ಲಿ ಅವ್ರಿಗೆ ಥಿಂಕ್ ಮಾಡ್ಲಿಕ್ಕೆ ಇರಬಾರ್ದು, ಹೇಳಿದ್ದನ್ನು ಜಸ್ಟ್ ಮಾಡಬೇಕು. ಹಾಗೆ ಎಜುಕೇಷನ್ನು ಕಂಟಿನ್ಯೂ ಆಗಿ 68ಅಲ್ಲಿ ಒಂದು ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ಅಂತ, ಇದೇನು ಸೇಮ್ ಅದು ಓಲ್ಡ್ ಬ್ರಿಟಿಷರ ಪದ್ಧತಿಯನ್ನು ಅದನ್ನು ಸ್ವಲ್ಪ ನಮ್ಮದಂತ ಹೇಳಿ ರೀಪ್ಯಾಕಿಂಗ್ ಮಾಡಿಕೊಂಡು ಇಂಡಿಯನ್ ಎಜುಕೇಷನ್ ಅಂತ ಮಾಡಿದರು. ಸೇಮ್ ಪ್ರಾಬ್ಲಮ್, ಎಂಪ್ಲಾಯಬಿಲಿಟಿ ಇರಲಿಲ್ಲ. ಆಗಲೂ ಸಹ ಇಂಡಸ್ಟ್ರಿಯಲ್ಲಿ ಕ್ಲರ್ಕೇ ಇದ್ದರು, ಮ್ಯಾನೇಜರ್ಸ್ ಅಂತ ಇರಲಿಲ್ಲ ನಮ್ಮಲ್ಲಿ. ಹೆಡ್ ಕ್ಲರ್ಕ್, ಮಿಡಲ್ ಕ್ಲರ್ಕ್, 3 ಥರ ಕ್ಲರ್ಕ್ಗಳಿದ್ರು. ಬಟ್ ಈ ಲಿಬರಲೈಸೇಷನ್ ಸ್ಟಾರ್ಟ್ ಆದಾಗ 1980 ಲಿಬರೇಷನ್ ಸ್ಟಾರ್ಟ್ ಆಯಿತು. ಈಗ ಜನರಿಗೆ ಹೊಸ ಲೆವೆಲ್ ಸ್ಕಿಲ್ ಸೆಟ್ ಬೇಕಾಗ್ತಿತ್ತು. ನಮ್ಮ ಗ್ಲೋಬಲೈಸೇಷನ್ ನಮ್ಮಲ್ಲಿ 90 ಸ್ಟಾರ್ಟ್ ಆಯಿತು, ಬಟ್ ಹೊರದೇಶದಲ್ಲೆಲ್ಲ 2080 ಸ್ಟಾರ್ಟ್ ಆಗಿದೆ, 1980 ಸ್ಟಾರ್ಟ್ ಆಗಿದೆ. ಸೊ ಆಗ ಒಂದು ಈ ನೋಡಿ ಎಜುಕೇಷನ್ ಮತ್ತು ಎಂಪ್ಲಾಯ್ಮೆಂಟಿಗೆ ಲಿಂಕ್ ಇದೆ. ಎಕಾನಮಿ, ಎಜುಕೇಷನ್, ಎಂಪ್ಲಾಯ್ಮೆಂಟ್ 3 ಒಂದಕ್ಕೊಂದು ಸಂಬಂಧ ಇದೆ. ಎಕಾನಮಿ ಗ್ರೋತ್ ಆದ ಹಾಗೆ ಎಂಪ್ಲಾಯ್ಮೆಂಟಿದ್ದು ಜಾಸ್ತಿ, ಇಂಡಸ್ಟ್ರಿ ಜಾಸ್ತಿ ಆಯಿತು. ಆ ಎಂಪ್ಲಾಯ್ಮೆಂಟಿನ ಸ್ಕಿಲ್ ಜಾಸ್ತಿ, ಎಜುಕೇಷನ್ ಸಹ ಚೇಂಜ್ ಆಗಲಿಕ್ಕಾಯಿತು. ಸೊ ವರ್ಲ್ಡ್ ಎಕಾನಮಿ ಚೇಂಜ್ ಆದಾಗ, ಎಂಪ್ಲಾಯ್ಮೆಂಟ್ ಸ್ಕಿಲ್ ಚೇಂಜ್ ಆದಾಗ ಎಜುಕೇಷನ್ ಸಿಸ್ಟಮ್ ಚೇಂಜ್ ಮಾಡಿಕೊಂಡು IT ಸ್ಕಿಲ್ ಚೇಂಜಸ್ ಮಾಡಿದರು. ಅದರಲ್ಲೇನು ಜಾಸ್ತಿ ಮೆಜಾರಿಟಿ ಚೇಂಜಸ್ ಏನು ಇರಲಿಲ್ಲ. ಬಟ್ ಈಗ ಏನಾಯಿತು, ನಮ್ಮದು ವಿ ಆರ್ ಎಕ್ಸ್ಪೀರಿಯನ್ಸಿಂಗ್ 4th ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಡಿಜಿಟಲ್ ರೆವಲ್ಯೂಷನ್ ಅಂತ ಹೇಳ್ತೇವೆ. ಎಂಟೈರ್ ಸ್ಕಿಲ್ ಸೆಟ್ ಇಸ್ ಚೇಂಜ್ಡ್. ನಮ್ಮಲ್ಲಿದ್ದ ಮೊದಲಿನ ಎಲ್ಲ ಜಾಬ್ಗಳು ಡಿಸಪಿಯರ್ ಆಗ್ತಾ ಇದೆ. ನ್ಯೂ ಜನ್ರೇಷನ್ ಜಾಬ್ ಅಂತ ಬರ್ತಾ ಇದೆ. ಬಿಸ್ನೆಸ್ ಮಾಡೆಲ್ ಚೇಂಜ್ ಆಗ್ತಾ ಇದೆ. ಹಾಗಾಗಿ ನಮ್ಮ ಈ ಓಲ್ಡ್ ಎಜುಕೇಷನ್ ಸಿಸ್ಟಮ್ಮು ಇದಕ್ಕೆ ಸೂಟ್ ಆಗ್ತಾ ಇಲ್ಲ. ಸೊ ನಮ್ಮ ಅಂಕುಶ್ ನಾಯಕರು ಹೊರಗಡೆ ಹೋಗಿ ಸ್ಟಡಿ ಮಾಡ್ತಾ ಬರ್ತಾ ಇದ್ದಾರೆ. ಅದೊಂದು ಫ್ಯಾಷನ್ ಆಗಿದೆ. ಒಂದು 20 ಮಿಲಿಯನ್ ಪೀಪಲ್ ಗೋ ಅಬ್ರಾಡ್ ಆ್ಯಂಡ್ ಸ್ಟಡಿ ಆ್ಯಂಡ್ ಕಮ್ ಬ್ಯಾಕ್. ಕೆಲವರು ಬರೋದೇ ಇಲ್ಲ, ಕೆಲವರು ಬಂದು ಇಲ್ಲಿ ಇದು ಮಾಡ್ತಾರೆ. ಬಟ್ ಅವರಿಗೆ ಇಂಡಿಯನ್ ಇಥೋಸ್ ಗೊತ್ತಿರೋದಿಲ್ಲ, ಇಂಡಿಯನ್ ವ್ಯಾಲ್ಯೂಸ್ ಗೊತ್ತಿರೋದಿಲ್ಲ. ಸೊ ದೇ ಏನು ಮಾಡ್ತಾರೆ, ದೇ ಆರ್ ಟ್ರೈ ಟು ಇಂಪೋಸ್ ಇನ್ ದಿ ಫಾರಿನ್ ಕಲ್ಚರ್ ಇನ್ ದಿ ಇಂಡಿಯನ್ ಸಿಸ್ಟಮ್. ಸೊ ಸ್ಲೋಲಿ ನಮ್ಮದು ಕಲ್ಚರ್ ಇಸ್ ಆಲ್ಸೋ ಇನ್ವೇಟೆಡ್. ಹಾಗಾಗಿ ಎಜುಕೇಷನ್ ಪಾಲಿಸಿ ಬಗ್ಗೆ ತುಂಬ ಎಕ್ಸ್ಪೆಕ್ಟೇಷನ್ ಇದೆ. ಬಿಕಾಸ್ ನಮ್ಮಲ್ಲಿ ಎಜುಕೇಷನ್ ಈಸ್ ಆಸ್ ಎ ಡೈರೆಕ್ಟ್ ಲಿಂಕ್ ವಿತ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್. ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಆಗೋದೇ ಎಜುಕೇಷನಿಂದ ಮೇಯ್ನ್ ಆಗಿ. ಸೊ ನಾವು ವಿ ಸೇ ದಟ್ ಇಂಡಿಯಾ ವಾಂಟ್ ಟು ಬಿಕಮ್ ಎ ಸೂಪರ್ ಪವರ್, ವಿ ವಾಂಟ್ ಟು ಬಿಕಮ್ ವಿಶ್ವಗುರು ಅಲ್ಲಿ ಹೇಳಬೇಕಾದ್ರೆ ನಮ್ಮಲ್ಲಿ ಒಂದು ಸ್ಟ್ರಾಂಗ್ ಎಜುಕೇಷನ್ ಸಿಸ್ಟಮ್ ಬೇಕು. ಆ ಒಂದು ಫೌಂಡೇಶನ್ ಮೇಲೆ ಎಜುಕೇಷನ್ ಪಾಲಿಸಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಇದು ಬ್ರೀಫ್. ಮತ್ತು ಇನ್ನೊಂದೇನಂತ ಹೇಳಿದ್ರೆ, ನಮ್ಮಲ್ಲಿ ಪ್ರಾರಂಭದಲ್ಲಿ ಗುರುಕುಲ ಹೋದರೂ ಸಹ ಕಾಲೇಜನ್ನು ಫಿಲಂಥ್ರಪಿ ಸ್ಟಾರ್ಟ್ ಮಾಡ್ತಾಯಿದ್ರು. ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್, ಚರ್ಚಿನವರು ಮತ್ತು ಟೆಂಪಲ್ ಎಲ್ಲ ಮಾಡ್ತಾಯಿದ್ರು. ಅದಾದ ಮೇಲೆ ಸ್ಲೋಲಿ ಒಂದು 70-80 ಬರುವಾಗ ನಮ್ಮ ಸೋಷಿಯಲ್ ಎಂಟರ್ಪ್ರಿನರ್ಸ್ ಅಂತ ಬಂದರು. ನಮ್ಮ ವಿನಯ್ ಹೆಗ್ಡೆ ಇರ್ಬೋದು, ನಮ್ಮ ಮಾಧವ್ ಪೈ ಮಣಿಪಾಲ್ ಇರ್ಬೋದು. ಒಂದು ಜನ್ರೇಷನ್ ಸ್ಟಾರ್ಟ್ ಆಯಿತು ಸೋಷಿಯಲ್ ಎಂಟರ್ಪ್ರಿನರ್ಸ್ ಅಂತ. ಬಟ್ ಇತ್ತೀಚೆಗೆ 2000 ನಂತರ ಥರ್ಡ್ ಜನರೇಷನ್ ಆಫ್ ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಆಗಿದೆ. ಈ ಬಿಲ್ಡಿಂಗ್ ಕಾಂಟ್ರಾಕ್ಟರ್ಸು, ಟಿಂಬರ್ ಮರ್ಚೆಂಟ್ಸು, ಇವರೆಲ್ಲ ಒಂದು ಬಿಸ್ನೆಸ್ ಮೋಟಿವಿಂದ ಸ್ಟಾರ್ಟ್ ಮಾಡಲಿಕ್ಕೆ ಇದು ಮಾಡಿದರು. ಅಲ್ಲಿ ಬಹುಶಃ ಟೀಚರ್ಸಿಗೆ ರೆಸ್ಪೆಕ್ಟ್ ಕಮ್ಮಿ ಆಗಿ ದೇ ಟು ಬಿಲ್ಡ್ ಅ ವರ್ಲ್ಡ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರ್, ಪ್ಯಾಲೇಸಲ್ ಬಿಲ್ಡಿಂಗ್ಸು, ಸೆಕೆಂಡ್ ಕ್ಲಾಸ್ ಲೈಬ್ರರಿ, ಥರ್ಡ್ ಕ್ಲಾಸ್ ಟೀಚರ್ಸ್ ಅಂತ ಅವರ ಪಾಲಿಸಿ. ಅವರಿಗೆ ಮೇನ್ ಬಿಲ್ಡಿಂಗ್ ಚೆಂದ ಕಾಣಬೇಕು, ಲೈಬ್ರರಿ ಒಳ್ಳೆದಿರಬೇಕು, ಟೀಚರ್ಸಿಗೆ ಅಷ್ಟು ಇಂಪಾರ್ಟೆನ್ಸ್ ಇಲ್ಲ. ಹಾಗಾಗಿ ಹೈಯರ್ ಎಜುಕೇಷನ್ ಇಸ್ ಕಂಪ್ಲೀಟ್ಲಿ ಔಟ್ ಆಫ್ ಟ್ರ್ಯಾಕ್. ಸೊ ಆ ಮೋಟಿವ್ ಏನಿದೆ ಎಜುಕೇಶನ್ ಇದು ಮೇನ್ ಮೋಟಿವ್ ಟ್ರ್ಯಾಕ್ ತಪ್ತಾ ಇತ್ತು. ಟ್ರ್ಯಾಕ್ ತಪ್ಪೇನಾಗಿದೆ ಅಂತ ಹೇಳಿದ್ರೆ, ವಾಟ್ ಈಸ್ ಲರ್ನ್ಡ್ ಇನ್ ದಿ ಕಾಲೇಜ್ ಇಸ್ ನಾಟ್ ಪ್ರಾಕ್ಟಿಸ್ಡ್ ಇನ್ ದಿ ಇಂಡಸ್ಟ್ರಿ. ವಾಟ್ ಈಸ್ ಪ್ರಾಕ್ಟಿಸ್ಡ್ ಇನ್ ದಿ ಇಂಡಸ್ಟ್ರಿ ನಾಟ್ ಟಾಟ್ ಇನ್ ದಿ ಕ್ಲಾಸ್, ಎಕ್ಸೆಪ್ಟ್ ಮೆಡಿಸಿನ್. ಬೇರೆ ಎಲ್ಲಿ ಸಹ ನಾವು ಇಲ್ಲಿ ಏನು ಕಲಿಸ್ತೇವೆ ಅದು ಅಲ್ಲಿ ಡಿಗ್ರಿ ಮುಗಿದವರಿಗೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಪ್ರಾಕ್ಟೀಸ್ ಆದದ್ದು ಇಲ್ಲಿ ಕಲಿಸೋದಿಲ್ಲ ನಾವು. ಹಾಗಾಗಿ ಇಟ್ಸ್ ಅ ಬಿಗ್ ಡಿವೈಡ್ ಬಿಟ್ವೀನ್
ಇಂಡಸ್ಟ್ರಿ ಆ್ಯಂಡ್ ಅಕಾಡೆಮಿ. ಓಕೆ. ಸೊ ಅಂಕುಶ್ ನಾಯಕ್ ಅವರು, ಈಗ ಸರ್ ಹೇಳಿದ ಹಾಗೆ 1968 ನಾವು ಏನು ಪಾಲಿಸಿ ತಂದ್ವಿ ಅಂದರೆ ವಿ ಜಸ್ಟ್ ಶಿಫ್ಟೆಡ್ ಫ್ರಮ್ ಬ್ರಿಟಿಷ್ ಮಾಡೆಲ್ ಟು ದ ಇಂಡಿಯನ್ ಮಾಡೆಲ್. ಅಲ್ಲಿ ಜಸ್ಟ್ ಅದರ ಹೆಸರು ಚೇಂಜ್ ಮಾಡಿ ಇಂಡಿಯನ್ ಮಾಡೆಲ್ ಅಂತ ಹೇಳಿದ್ವಿ. ಈಗ ಈ 2020 ಪಾಲಿಸಿ ಇಸ್ ಇಟ್ ಜಸ್ಟ್ ಲೈಕ್ ಓಲ್ಡ್ ವೈನ್ ಇನ್ ದ ನ್ಯೂ ಬಾಟಲ್? ಸೇಮ್ ಅದೇ ಹಳೆ ಪದ್ಧತಿಯನ್ನೇ ನಾವು ಕಂಟಿನ್ಯೂ ಮಾಡಿ ಜಸ್ಟ್ ಒಂದು ಹೆಸರು ಕೊಟ್ಟು 2020 ಎಜುಕೇಷನ್ ಪಾಲಿಸಿ ಅಂತ ಮಾಡ್ತಾ ಇದ್ದೀವಿ, ಅಥವಾ ನಿಜವಾಗ್ಲೂ ಒಂದು ರೀತಿಯಾದಂತಹ ಬೇರೆ ಬೇರೆ ವಿಧ ಇದೆಯಾ ಇದರಲ್ಲಿ ಅನ್ನುವಂಥದ್ದು? ನನ್ನ ಪ್ರಕಾರ ಈಗ ಈ ಏನು ಹೊಸ ಪಾಲಿಸಿ ಇದೆ, ಇಟ್ ಈಸ್ ಅ ರೆವಲ್ಯೂಷನರಿ ಚೇಂಜ್ ಇನ್ ಮೆಂಟಾಲಿಟಿ. ಆದರೂ ಇಟ್ ಸ್ಟಿಲ್ ಬಿಲ್ಡ್ಸ್ ಅಪ್ ಆನ್ ನಾವು ಮೊದಲು ಈಗ ಎಸ್ಪೆಷಲಿ ಮೋರ್ ದೆನ್ ನಮ್ಮ 1986 ಯಾವ್ದು ಪಾಲಿಸಿ ಇತ್ತು ವಿಚ್ ವಾಸ್ ದೆನ್ ಮಾಡಿಫೈಡ್ ಇನ್ 1992, ಅದರಲ್ಲಿ ಕೆಲವೊಂದು ರೆಕಮೆಂಡೇಶನ್ಸ್ ಏನಿತ್ತು ದಟ್ ವೇರ್ ಲೆಫ್ಟ್ ಇನ್ಕಂಪ್ಲೀಟ್, ಅದು ಇಂಪ್ಲಿಮೆಂಟ್ ಮಾಡಿರಲಿಲ್ಲ. ಈವನ್ ನಮ್ದು ಒರಿಜಿನಲ್ 1968 ಪಾಲಿಸಿಯಲ್ಲಿ ಫಾರ್ ಎಕ್ಸಾಂಪಲ್ ದೇರ್ ವೇರ್ ರೆಕಮೆಂಡೇಶನ್ಸ್ ವಿಚ್ ಆರ್ ಗುಡ್ ರೆಕಮೆಂಡೇಶನ್ಸ್, ಬಟ್ ಆದರೂ ಅದನ್ನು ಇಂಪ್ಲಿಮೆಂಟ್ ಮಾಡೇ ಇರಲಿಲ್ಲ. ಸೊ ಓನ್ಲಿ ಪಾಲಿಸಿ ಮಾಡಿ ದೇರ್ ಇಸ್ ನೋ ಯೂಸ್, ಇಟ್ ಹ್ಯಾಸ್ ಟು ಬಿ ಇಂಪ್ಲಿಮೆಂಟೆಡ್. ಸೊ ಬಟ್ ಈ ಪಾಲಿಸಿಯಲ್ಲಿ ದೇರ್ ಆರ್ ವೆರಿ ಗುಡ್ ರೆಕಮೆಂಡೇಶನ್ಸ್. ತುಂಬ ಒಂದು ಎಸ್ಪೆಷಲಿ ರೀಸ್ಟ್ರಕ್ಚರಿಂಗ್ ಆಫ್ ಈ ಸ್ಕೂಲ್ ಎಜುಕೇಷನ್, ಅದು 10+2 ಸಿಸ್ಟಮ್ ಇಂದ 5+3+4 ಸಿಸ್ಟಮ್ ಏನಿದೆ, ದಟ್ ಈಸ್ ಅ ಬಿಗ್ ಚೇಂಜ್ ಇನ್ ಟರ್ಮ್ಸ್ ಆಫ್ ಕರಿಕ್ಯುಲಮ್. ಅಷ್ಟೇ ಅಲ್ಲ, ಈಗ ಮಕ್ಕಳು ರಾದರ್ ದನ್ ನಾಲೆಜ್ ಸ್ಕಿಲ್ ಬೇಸ್ಡ್ ಎಜುಕೇಶನ್ಗೆ ಹೋಗಬೇಕು, ಮೋರ್ ಆಫ್ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗಿಗೆ ಹೋಗಬೇಕು. ಅವರ ಸರೌಂಡಿಂಗ್ ಏನು ವರ್ಲ್ಡ್ ಇದೆ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಅದರಿಂದ ಕಲಿಬೇಕು. ಸೊ ದ್ಯಾಟ್ ಅವ್ರು ಏನು ಕಲಿತಾರೆ ಅದು ಅವರ ಫ್ಯೂಚರಿಗೆ ಇಟ್ ಹ್ಯಾಸ್ ಟು ಬಿ ರೆಲೆವೆಂಟ್. ಸೊ ಆ ಒಂದು ಏನು ಪ್ಯಾರಾಡೈಮ್ ಶಿಫ್ಟ್ ಇದೆ, ದಟ್ ಶಿಫ್ಟ್ ಇನ್ ದ ಮೆಂಟಾಲಿಟಿ ಆಫ್ ಥಿಂಕಿಂಗ್, ದಟ್ ಈಸ್ ವೆರಿ ಗುಡ್ ಇನ್ ದಿಸ್ ಪಾಲಿಸಿ. ಮತ್ತು ಆ ಪಾಲಿಸಿಯನ್ನು ನಾವು ಡೀಪಾಗಿ ಹೋದಾಗ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಓಕೆ ಇದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡ್ಬೋದು ಅಂತ. ಓನ್ಲಿ ದೆನ್ ಇಟ್ ಬಿಕಮ್ಸ್ ಅ ನ್ಯೂ ಪಾಲಿಸಿ. ಬಿಕಾಸ್ ನಮ್ಮ ಇಂಡಿಯಾದಲ್ಲಿ ದರ್ ಇಸ್ ಎಸ್ಪೆಷಲಿ ಈಗ ಒಂದು ಮೆಂಟಾಲಿಟಿ ಏನಂದರೆ ಪಾಲಿಸಿ ನಾವು ಒಳ್ಳೆ ಮಾಡ್ತೇವೆ ಬಟ್ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡೋದಿಲ್ಲ ಅಂತ. ಸೊ ವೆದರ್ ಇಟ್ ಇಸ್ ಓಲ್ಡ್ ವೈನ್ ಆರ್ ನ್ಯೂ ವೈನ್, ಇಟ್ ಡಸ್ ನಾಟ್ ಮ್ಯಾಟರ್ ಇಫ್ ಯು ಜಸ್ಟ್ ಕೀಪ್ ಇಟ್ ಇನ್ ದ ಶೆಲ್ಫ್. ಗೊತ್ತಾಯ್ತಾ? ಸೊ ದ ಹೋಲ್ ಪಾಯಿಂಟ್ ಇಸ್ ಏನು ಹೊಸ ಪಾಲಿಸಿ ಇದೆ ಅದನ್ನು ನಾವು ಹೇಗೆ ಇಂಪ್ಲಿಮೆಂಟ್ ಮಾಡ್ತೇವೆ, ಹೌ ಪ್ರಾಕ್ಟಿಕಲ್ ಇಟ್ ಇಸ್ ಅಂತ. ಓಕೆ. ಸೊ ಇವಾಗ ಇಂಪ್ಲಿಮೆಂಟೇಷನ್ ಅಂತ ಬಂದಾಗ ಹೂ ಇಸ್ ಗೋಯಿಂಗ್ ಟು ಇಂಪ್ಲಿಮೆಂಟ್ ಇಟ್? ಈಗ ಎಷ್ಟೋ ವಿಚಾರಗಳು ಹೇಳಿದ್ರೆ ಮೇ ಬಿ 5+3+3+4 ಇರಬಹುದು, ಒಂದು ಹೊಸ ರೀತಿಯಾದಂಥ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಇರಬಹುದು. ಯಾರು ಎಕ್ಸಾಕ್ಟ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು? ಗವರ್ನೆನ್ಸ್ ಅನ್ನೋದು ವೆರಿ ಕೀ ಇಶ್ಯೂ ಆಫ್ ದಿಸ್ ನ್ಯೂ ಪಾಲಿಸಿ. ಈಗ ಪ್ರೆಸೆಂಟ್ ಗವರ್ನೆನ್ಸ್ ಅಲ್ಲಿ ಮೆಡಿಕಲ್ ಎಜುಕೇಷನ್ಗೆ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತಿದೆ, ನಮ್ಮದು ಹೈಯರ್ ಎಜುಕೇಷನ್ ಎಸ್ಪೆಷಲಿ. ಈ ಟೆಕ್ನಿಕಲ್ ಎಜುಕೇಷನ್ಗೆ AICT ಅಂತ ಇದೆ. ಹಾಗೆ ನಮ್ಮ ಹೈಸ್ಕೂಲಿಗೆ ಮತ್ತು PUC ಬರುವಾಗ PUC ಬೋರ್ಡ್ ಅಂತ ಒಂದು ಸ್ಟ್ರಕ್ಚರ್ ಇದೆ. ಈ ಹೈಯರ್ ಎಜುಕೇಷನ್ನ ಈ AICTಯು ಎಲ್ಲವನ್ನು ಮರ್ಜ್ ಮಾಡಿ ರಾಷ್ಟ್ರೀಯ ಶಿಕ್ಷಣ ಆಯೋಗ ಅಂತ ಮಾಡ್ತಾರಲ್ಲ, ನ್ಯಾಷನಲ್ ಕಮಿಷನ್ ಆಫ್ ಎಜುಕೇಷನ್. ನಮ್ಮ ಎಲೆಕ್ಷನ್ ಕಮಿಷನ್ ಇದ್ದಾಗೆ ಶಿಕ್ಷಣ ಕಮಿಷನ್ ಅಂತ ಮಾಡ್ತಾರೆ. ಮತ್ತು ಈ ಸ್ಟ್ರಕ್ಚರ್ ಹೇಗೆ ಚೇಂಜ್ ಆಗ್ತದೆ ಅಂತ ಹೇಳಿದರೆ, ಸ್ಕೂಲ್ ನಮ್ಮ ಖುಷಿ ಹೇಳಿದಾಗೆ ಸ್ಕೂಲ್ ಕಾಂಪ್ಲೆಕ್ಸ್ ಅಂತ ಮಾಡ್ತಾರೆ. ಸ್ಕೂಲ್ ಕಾಂಪ್ಲೆಕ್ಸಲ್ಲಿ ಬೆಳಿಗ್ಗೆ ಮಕ್ಕಳು ಶಾಲೆಗೆ ಹೋಗ್ತಾರೆ, ಸಂಜೆ ಅಡಲ್ಟ್ ಎಜುಕೇಷನ್ನು, ಸಾಂಸ್ಕೃತಿಕ ಆಕ್ಟಿವಿಟೀಸು. ಇಟ್ ಈಸ್ ದ ಎಂಟೈರ್ ಏರಿಯಾ ಹ್ಯಾಸ್ ಟು ಬಿ ಎಜುಕೇಟೆಡ್ ಟ್ರೈನ್ಡ್ ಇನ್ ದಟ್ ಸ್ಕೂಲ್ ಅಂತ. ಈಗ ಸ್ಕೂಲ್ ಐಸೋಲೇಟ್ ಆಗಿದೆ, ನಮ್ಮ ಕಮ್ಯುನಿಟಿ ಒಟ್ಟಿಗೆ ಅದು ಮಿಂಗ್ಲ್ ಆಗ್ತಾ ಇಲ್ಲ, ಯಾರಿಗೂ ಸ್ಕೂಲ್ ಬಗ್ಗೆ ಇಂಟ್ರಾಕ್ಷನ್ ಇಲ್ಲ, ಹೋಗೋದಿಲ್ಲ, ಮಕ್ಕಳನ್ನ ಕಳಿಸ್ತಾರೆ ಮತ್ತು ವಾಪಸ್ ಬಂದ್ಬಿಡ್ತಾರೆ. ಸೊ ನ್ಯೂ ಪಾಲಿಸಿಯಲ್ಲಿ ಇಟ್ ಇಸ್ ಕಾಲ್ಡ್ ಸ್ಕೂಲ್ ಕಾಂಪ್ಲೆಕ್ಸ್ ಅಂತ ಮಾಡ್ತಾರೆ, ಹ್ಯೂಜ್ ಅಮೌಂಟ್ ಆಫ್ ಮನಿ. ಇದರಲ್ಲಿ ನಮ್ಮಲ್ಲಿಗ 1.7 ಬಜೆಟ್ ಅಲೋಕೇಶನ್ GDP ಇಸ್ ಗೋಯಿಂಗ್ ಟು ಬಿ 6%. ಸೊ ಹ್ಯೂಜ್ ಅಮೌಂಟ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಇಸ್ ಕ್ರಿಯೇಟೆಡ್. ಇನ್ನೊಂದು ಈ ಸ್ಪ್ರೀ ಸ್ಕೂಲ್ ಅಂತ ನಮ್ಮಲ್ಲಿ ಇದೆಲ್ಲ, ಇಲ್ಲಿ ಅಲ್ಲಿ ಹೆಲ್ತ್ ಕಾರ್ಡ್ ಇಸ್ ಮಾಡಿಕೊಡ್ತಾರೆ 3 ಅಂಗನವಾಡಿ ಅಂತ ಹೇಳೋದಿಲ್ಲ ಅವರು. ಈ ಬೇಸಿಕ್ ಎಜುಕೇಷನ್ ಅಲ್ಲಿ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್. ಅವರ ಈ ಬ್ರೈನ್ ಗ್ರೋತ್ ಇದೆಯಲ್ಲ, ಫ್ರಮ್ 16 years ನಮ್ದು ಬ್ರೈನ್ ಗ್ರೋತ್ ಆಗ್ತಾ ಹೋಗ್ತದೆ. ಆ ಬ್ರೈನ್ನಲ್ಲಿ ಮೋಸ್ಟ್ ಬೇಕಾದ ನಮ್ಮ ನ್ಯೂಟ್ರಿಷನ್. If a person doesn't get a nutritious food, ಅವನ ಈ ಕಾಗ್ನಿಟಿವ್ ಎಬಿಲಿಟಿ ಎಲ್ಲ ಕಮ್ಮಿ ಆಗ್ತದೆ. ಹಿ ಕ್ಯಾನಾಟ್ ಬಿಕಮ್ ಎ ರಿಸೋರ್ಸ್, ಮತ್ತು ಹೈಯರ್ ಎಜುಕೇಷನ್ ಆಗೋದಿಲ್ಲ ಅವನಿಗೆ. ಆ ದೃಷ್ಟಿಯಿಂದ ಪ್ರತಿ ಸ್ಕೂಲಲ್ಲಿ ನ್ಯೂಟ್ರಿಷಸ್ ಫುಡ್ ಕೊಟ್ಟು ಅವನ ಹೆಲ್ತ್ ಅನ್ನು ಚೆಕ್ ಮಾಡಿ ಹೆಲ್ತ್ ಕಾರ್ಡ್ ಅಂತ ಕೊಡ್ತಾರೆ. ಮತ್ತು 6th standard ಇಂದ ಕೋಡಿಂಗ್, ನಮ್ಮಲ್ಲಿ ಡಿಜಿಟಲ್ ಅಂತ ಹೇಳ್ತೇವಲ್ಲ ನಾವು, ಕೋಡಿಂಗ್ ಕಲಿಯೋದು ಇಂಜಿನಿಯರಿಂಗ್ ಬಂದಾಗಲ್ಲ. ಸೊ ಯು ಕ್ಯಾನ್ ಸ್ಟಾರ್ಟ್ ಇನೋವೇಷನ್ ಎಟ್ ಎ ವೆರಿ ಅರ್ಲಿ ಏಜ್. ಆಗ ಒಂದು ಅವರಿಗೆ ಇನ್ಕ್ವಿಸಿಟಿವ್ನೆಸ್ ಇರ್ತದಲ್ಲ ಆ ಏಜಲ್ಲಿ, ಕಲಿಬೇಕನ್ನೋದು. ಆಗ ಒಂದು ಅವನಿಗೆ ಅದು ಹೈಸ್ಕೂಲಲ್ಲಿ ಬರ್ತದೆ. ಮತ್ತು NCC ಅನ್ನು ಕಂಪಲ್ಸರಿ ಮಾಡ್ತಾರೆ. ಫಿಸಿಕಲ್ ಫಿಟ್ನೆಸ್ ಅಂತಂದಿದೆ ನಮ್ಮಲ್ಲಿ. ಮೆಂಟಲಿ ಫಿಟ್ ಇರ್ತಾರೆ ಬಟ್ ಫಿಸಿಕಲಿ ಹಿ ಕ್ಯಾನಾಟ್
ಒಂಥರ ಕ್ಯಾಬೇಜ್ ಥರ ಇರ್ತಾರೆ ಅವರು, ಇಡೀ ಇದನ್ನು ಎ ಸಿಯಲ್ಲೇ ಕೂತ್ಕೊಳ್ಳೋದು. ಈಗ ಹೊಸ ಸಿಸ್ಟಮ್ ಹೇಗೆ ಅಂತ ಹೇಳಿದ್ರೆ ಟಾಯ್ಲೆಟ್ಸ್ ಎ ಸಿ, ಅವರಿಗೆ ಈ ಟೆಂಪ್ರೇಚರನ್ನು ಇದು ಮಾಡೋದು ಯಾವ ಇದು ಇರೋದಿಲ್ಲ. ಸೊ ಎನ್ ಸಿ ಸಿಯಲ್ಲಿ ಟ್ರೆಕ್ಕಿಂಗ್ ಮಾಡುವಂಥದ್ದು. ಸೊ ಡಿಫೆನ್ಸ್ ಮಿನಿಸ್ಟ್ರಿ ಡೈರೆಕ್ಟಾಗಿ ಮಕ್ಕಳಿಗೆ ಟ್ರೈನಿಂಗ್ ಕೊಡ್ತಾರೆ. ಸರ್ ಒಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ, ರಾಮರಾವ್ ಕೊಟ್ಟಾರ ಚೌಕಿಯಿಂದ. ಹಾಂ ನಮಸ್ತೆ ರಾಮರಾವ್ ಅವರೇ, ನಿಮ್ಮ ಪ್ರಶ್ನೆ ಕೇಳಿ. ಹಾಂ ನಮಸ್ಕಾರ. ಇವತ್ತು ಯಶಸ್ವಿನಿಯಾ ನಮ್ಮ ಮಿಸ್ಟರ್ ಅರ್ನಾಬ್ SS ನಾಯ್ಕ್ ಇಲ್ವಾ? ಇಲ್ಲ ಇಲ್ಲ, SS ನಾಯ್ಕ್ ಅವರಿಗೆ ನನ್ನ ಕಂಗ್ರ್ಯಾಚುಲೇಷನ್ಸ್ ಹೇಳಿಬಿಡಿ. 2 ದಿವಸ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಒಳ್ಳೆ ಸೆಮಿನಾರ್ ಮಾಡಿದ್ದು, ನನ್ನ ಕಂಗ್ರ್ಯಾಚುಲೇಷನ್ಸ್ ಹೇಳಿಬಿಡಿ. ಇವತ್ತಿನ ಬಗ್ಗೆ ನನ್ನ ಒಪಿನಿಯನ್ ಮತ್ತು ಪ್ರಶ್ನೆ ಒಟ್ಟೊಟ್ಟಿಗೆ ಕೇಳ್ತೇನೆ. ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಣಿಪಾಲ್ ಗ್ರೂಪ್, ನಿಟ್ಟೆ ಗ್ರೂಪ್, ಎಕ್ಸ್ಪರ್ಟ್ ಗ್ರೂಪ್, ಹಾಗೆ ಸೋ ಮೆನಿ ಗ್ರೂಪ್ಸ್ ವಿದ್ಯಾದಾನ ಮಾಡುವ ಸಂಸ್ಥೆಗಳಿವೆ. ಅದು ನಮಗೆ ಒಂದು ಹೆಮ್ಮೆಯ ವಿಚಾರ. ಮತ್ತೆ ಕಲಿಕೆ ನಿಂತ ನೀರಲ್ಲ. 34 ವರ್ಷದ ಮೇಲೆ ನಮ್ಮ ಎಜುಕೇಶನ್ ಪಾಲಿಸಿ ಚೇಂಜ್ ಆಗ್ತಾ ಉಂಟು. ಕೆ ಕಸ್ತೂರಿ ರಂಗನ್ ಅವರ ವರದಿ ಪ್ರಕಾರ ಇದರಲ್ಲಿ ಒಂದು ಮುಖ್ಯ ಪಾಯಿಂಟ್ ಸ್ಕಿಲ್ ಅನ್ನು ಇನ್ಕ್ಲೂಡ್ ಮಾಡಿದ್ದಾರೆ. ಕೌಶಲ್ಯ ಹೆಚ್ಚು ಒತ್ತು ಕೊಟ್ಟಿದ್ದಾರೆ ಅವರು. ಮತ್ತು ಬದುಕಲು ಕಲಿಯಿರಿ, ಜೀವನ ಕಲೆ ಹೆಚ್ಚಿನವರಿಗೆ ಸ್ಟೂಡೆಂಟ್ಸಿಗೆ ಯಂಗ್ ಏಜ್ ಇಂದಲೇ ಗೊತ್ತಿದ್ರೆ ಒಳ್ಳೇದು. ಮತ್ತು ಇನ್ನೊಂದು ಪ್ಲಸ್ ಪಾಯಿಂಟ್ 6% ಆಫ್ GDP ಶುಡ್ ಬಿ ಇನ್ವೆಸ್ಟೆಡ್ ಇನ್ ಎಜುಕೇಶನ್ ಅಂತ ಉಂಟು. ಮತ್ತೆ ಪಬ್ಲಿಕ್ ಫಿಲಂಥ್ರಾಫಿ ಪಾರ್ಟ್ನರ್ಶಿಪ್ ಮಾಡೆಲ್ ಅದು ಕೂಡ ಒಳ್ಳೇದಾಗಿದೆ. ಮತ್ತೆ ವೆಯ್ಟ್ ಆಫ್ ಸ್ಕೂಲ್ ಬ್ಯಾಗ್, ನಾನು ಸಣ್ಣ ಮಕ್ಕಳಿಂದ ಹೇಳ್ತಾ ಇದ್ದೇನೆ, ಅದನ್ನ ಕಮ್ಮಿ ಮಾಡ್ಬೇಕು, ಅದು ಕೂಡ ಒತ್ತು ಕೊಟ್ಟಿದ್ದಾರೆ. ಲೈಟ್ ಬಟ್ ಟೈಟ್ ಅಂತ ಹೇಳಿ. ಮತ್ತೆ ಗುಡ್ ಕಾಲೇಜಸ್ ಇನ್ ಈಚ್ ಡಿಸ್ಟ್ರಿಕ್ಟ್ ಇರ್ಬೇಕಂತ ಹೇಳಿ ಈ ಪಾಲಿಸಿಯಲ್ಲಿ ಉಂಟು, ಅದು ಕೂಡ ಒಂದು ಪ್ಲಸ್ ಪಾಯಿಂಟ್. ಮತ್ತೆ ಇನ್ನೊಂದು ತುಂಬಾ ಪ್ಲಸ್ ಪಾಯಿಂಟ್, ಆರ್ಟ್, ಮ್ಯೂಸಿಕ್, ಕಲ್ಚರ್, ಗೇಮ್ಸ್, ಯೋಗ, NCC, NSS ಇದಕ್ಕೆಲ್ಲ ಒತ್ತು ಕೊಟ್ಟಿದ್ದಾರೆ. ಇದು ಎಕ್ಸ್ಪರ್ಟ್ ಕಾಲೇಜ್ನಲ್ಲಿ ಮ್ಯೂಸಿಕ್, ಯೋಗಕ್ಕೆಲ್ಲ ಒತ್ತು ಕೊಟ್ಟಿದ್ದಾರೆ, ನಮ್ಗೆ ಗೊತ್ತುಂಟು. ಇದರಲ್ಲಿ ನನ್ನ ಇನ್ನೊಂದು ಸಜೆಷನ್ ಇದೆ, ಕುಕ್ಕಿಂಗಿಗೂ ಹೋಮ್ ಸೈನ್ಸಿಗೆ ಇಂಪಾರ್ಟೆನ್ಸ್ ಕೊಡಬೇಕು. ಯಾಕಂದ್ರೆ ಕೆಲವು ಲೇಡೀಸಿಗೆಲ್ಲ ಅಡಿಗೆ ವಿಷಯದಲ್ಲೇ ಗೊತ್ತಿರೋದಿಲ್ಲ. ಈಗ ಪರ್ಟಿಕ್ಯುಲರ್ಲಿ ಕೊರೋನಾ ಟೈಮ್ನಲ್ಲಿ ಹೋಟೆಲ್ ಕೂಡ ಇರುವುದಿಲ್ಲ, ಅಡಿಗೆ ಗೊತ್ತಿದ್ರೆ ಒಳ್ಳೇದಲ್ವಾ ಅಂತ. ಮತ್ತೆ ಕೆಲವು ನೆಗೆಟಿವ್ ಪಾಯಿಂಟ್ಸ್ ಉಂಟು. ಶಿವರಾಮ್ ಕಾರ್ ಅಂತ ಹೇಳ್ತಿದ್ರು, ಮಕ್ಕಳಿಗೆ 5 ವರ್ಷದವರೆಗೆ ಏನು ಹೇಳಿಕೊಡೋದು ಬೇಡ, ಅವರಷ್ಟಕ್ಕೆ ಆಡ್ಲಿ ಅಂತ ಹೇಳಿ. ಇದು ಮೂರನೇ ವರ್ಷದಿಂದ ಎಜುಕೇಶನ್ ಸ್ಟಾರ್ಟ್ ಮಾಡುವಾಗ ಅವ್ರಿಗೆ ಕಷ್ಟ ಆಗ್ಬಹುದು. ಮತ್ತೆ ಟೈಮ್ಸ್ ಆಫ್ ಇಂಡಿಯಾ 30th ಜೂಲೈಲಿ ಒಂದು ಇದೆ, ಆಕ್ಸೆಸ್ ಟು ಕಂಪ್ಯೂಟರ್ 23% ಆಫ್ ಅರ್ಬನ್ ಹೌಸ್ ಹೋಲ್ಡ್ ನಲ್ಲಿ ಇದೆ. ಮತ್ತೆ ಓನ್ಲಿ 4% ಆಫ್ ರೂರಲ್ ಹೌಸ್ ಹೋಲ್ಡ್ ನಲ್ಲಿ ಇದೆ. ಅಂದ್ರೆ ಕನೆಕ್ಟಿವಿಟಿ, ಕಂಪ್ಯೂಟರ್ಸೇ ಹೆಚ್ಚಿನ ಇದಿರಲಿಲ್ಲ. ಕನೆಕ್ಟಿವಿಟಿ ಪ್ರಾಬ್ಲಮ್ ಒಂದೊಂದು ಪ್ರಶ್ನೆ ನಮ್ಮ ಇಂಡಿಯಾದಲ್ಲಿ. ಮತ್ತೆ ಪುವರ್ ಪೀಪಲ್, ಕೆಲವರೆಲ್ಲ ನಾವು ಪೇಪರ್ ಓದ್ತಾ ಇದ್ದೇವೆ, ಗೋಲ್ಡ್ ಆರ್ನಮೆಂಟ್ಸ್ ಎಲ್ಲ ಮಾರಿ ಮೊಬೈಲ್ ಎಲ್ಲ ತಗೊಳ್ತಾ ಇದ್ದಾರೆ ಅಂತ ಹೇಳಿ. ಮತ್ತೆ ಬೈ ವಾಚಿಂಗ್ ಮೊಬೈಲ್, ಲ್ಯಾಪ್ಟಾಪ್, ಕಂಪ್ಯೂಟರ್ ಮಾನಸಿಕ ಆರೋಗ್ಯಕ್ಕೂ ಕೆಟ್ಟದು. ಮತ್ತೆ ಕಣ್ಣಿನ ಪ್ರಾಬ್ಲಮ್ ಬರ್ಬೋದು. ಮತ್ತೆ ಟೈಮ್ಸ್ ಆಫ್ ಇಂಡಿಯಾ 20th ಆಗಸ್ಟ್ ನಲ್ಲಿ ಒಂದು ಇದೆ, ಇದೊಂದು ನನಗೆ ಡೌಟ್ ಪ್ರಶ್ನೆ. ಪಾಲಿಸಿ ಇಸ್ ಎರೋಷನ್, ದಿಸ್ ಎಜುಕೇಶನ್ ಪಾಲಿಸಿ ಇಸ್ ಎರೋಷನ್ ಆಫ್ ಸ್ಟೇಟ್ಸ್ ಪವರ್ ಅಂತಿದೆ. ಇಸ್ ಇಟ್ ಕರೆಕ್ಟ್ ಅಂತ. ಮತ್ತೆ ನನ್ನ ಒಪಿನಿಯನ್, ಪಾಲಿಟಿಕ್ಸ್ ಶುಡ್ ನಾಟ್ ಎಂಟರ್ ಕಾಲೇಜ್ ಕ್ಯಾಂಪಸ್. ಡೆಲ್ಲಿಲಿ ಇತ್ತೀಚೆಗೆ ಆದ ಗಲಾಟೆ ಎಲ್ಲ ಗೊತ್ತಿರಬಹುದು. ಮತ್ತೆ ಸ್ಟೂಡೆಂಟ್ ಲೀಡರ್ಸ್ ಎಲೆಕ್ಷನ್ ಶುಡ್ ಬಿ ಬ್ಯಾನ್ಡ್. ಯಾಕಂದ್ರೆ ಆ ಎಲೆಕ್ಷನ್, ಸ್ಟೂಡೆಂಟ್ ಲೀಡರ್ ಎಲೆಕ್ಷನ್ ಅಂದ್ರೂ ಕೂಡ ಬ್ಯಾಡ್ ಆಕ್ಟಿವಿಟೀಸ್, ಮತ್ತೆ ಗಾಂಜಾ ಇದೆಲ್ಲ ಬರ್ತದೆ. ಮತ್ತೆ ರೋಡ್ ನಲ್ಲಿ ನೋಡಿರ್ಬೋದು, ಈ ಕೆನರಾ ಕಾಲೇಜ್, SDM ಕಾಲೇಜ್ ಇದೆಲ್ಲ ಎಲೆಕ್ಷನ್ ಆದ್ರೂ ಕೂಡ ರೋಡ್ ಬ್ಲಾಕ್ ಆಗಿರ್ತದೆ ಪ್ರೊಸೆಷನ್ ಇಂದಾಗಿ, ಅದೆಲ್ಲ ಕರ್ಬ್ ಮಾಡಬಹುದು. ಮತ್ತೆ ವೈ ಸ್ಟೂಡೆಂಟ್ಸ್ ಆರ್ ಗೋಯಿಂಗ್ ಅಬ್ರಾಡ್ ಫಾರ್ ಹೈಯರ್ ಸ್ಟಡೀಸ್. ನಮ್ಮ ಇಂಡಿಯಾದಲ್ಲಿ ಇಷ್ಟೆಲ್ಲ ಎಜುಕೇಶನ್ ಕಾಲೇಜಸ್ ಅಲ್ಲಿ ಇರುವಾಗ ಯಾಕೆ ಅವ್ರು ಹೈಯರ್ ಸ್ಟಡೀಸ್ ಹೋಗ್ತಾ ಔಟ್ಸೈಡ್ ಅಂತ. ಮತ್ತೆ ಆಲ್ ಇಂಡಿಯಾ ಸರ್ವೆ ಆನ್ ಹೈಯರ್ ಎಜುಕೇಶನ್ 2018-2019 ಟೋಟಲ್ ಎನ್ರೋಲ್ಮೆಂಟ್ ಇನ್ ಡಿಸ್ಟೆನ್ಸ್ ಎಜುಕೇಶನ್ ಇಸ್ 53% ಅಂತ. ಈಗ ಪರ್ಟಿಕ್ಯುಲರ್ಲಿ ಕೊರೋನಾ ಪ್ರಾಬ್ಲಮ್, ಟೈಮ್ ವೇಸ್ಟ್ ಮಾಡೋಕ್ಕಿಂತ ಸ್ಟೂಡೆಂಟ್ಸ್ ಇನ್ಸ್ಟೆಡ್ ಆಫ್ ವೇಸ್ಟಿಂಗ್ 1 year ಸೈಡ್ ಬೈ ಸೈಡ್ ದೇ ಕ್ಯಾನ್ ಗೋ ಫಾರ್ ಡಿಸ್ಟೆನ್ಸ್ ಎಜುಕೇಶನ್. ಸೊ ಕೆಲವು ಕ್ರ್ಯಾಶ್ ಪ್ರೋಗ್ರಾಮ್ 6 months 1 year ಪ್ರೋಗ್ರಾಮ್ ಇರ್ತದೆ, ಅದಕ್ಕೆ ಹೋಗ್ಬೋದಲ್ಲ ಅಂತ. ಮತ್ತೆ ನನ್ನ ಸಜೆಷನ್, ಮನೆಯೇ ಮೊದಲ ಪಾಠಶಾಲೆ. ತಾಯಂದಿರು ಮನೆ ಬಿಟ್ಟು ಕೆಲಸಕ್ಕೆ ಹೋದ್ರೆ ಮಕ್ಕಳಿಗೆ ವ್ಯಾಲ್ಯೂ ಟೈಮ್ ಕೊಡ್ಲಿಕ್ಕೆ ಆಗುದಿಲ್ಲ. ಸೊ parents should watch children while using mobile or internet etc. ಯಾಕಂದ್ರೆ ಮೊಬೈಲ್, ಕ್ರಿಕೆಟ್ ಗೇಮ್ಸ್ ನೋಡ್ಬೋದು ಅಥವಾ ಬ್ಲೂ ಫಿಲ್ಮ್ಸ್ ಎಲ್ಲ ನೋಡ್ಬೋದು. ಸೊ ಇದೆಲ್ಲ ವಿದ್ಯಾರ್ಥಿಗಳ ಮನೋಬಲ ಹೆಚ್ಚಿಸಲು ಪ್ಯಾರೆಂಟ್ಸ್ ರೋಲ್ ತುಂಬಾ ಉಂಟು. ಮತ್ತೆ is it correct to pass the policy without much debate in the public? ನನಗೆಲ್ಲಿಯೂ ಪಬ್ಲಿಕ್ ಡಿಬೇಟ್ ಆಗಿ ತೋರ್ತಾ ಇಲ್ಲ, ಡೈರೆಕ್ಟ್ ಆಗಿ ಇವರು ಕ್ಯಾಬಿನೆಟ್ ನಲ್ಲಿ ಅಪ್ರೂವ್ ಮಾಡಿದ್ದಾರೆ. ಮತ್ತೆ ನಾನು ಕರ್ನಾಟಕ ಬ್ಯಾಂಕ್ ಟ್ರೈನಿಂಗ್ ಕಾಲೇಜ್ 12 ವರ್ಷ ಇದೆ. ಈ ರೈಟಿಂಗ್ ಹ್ಯಾಬಿಟ್ಸ್, ಮಕ್ಕಳಿಗೆ ರೈಟಿಂಗ್ ಹ್ಯಾಬಿಟ್ಸ್ ಕಮ್ಮಿ ಆಗ್ತಾ ಉಂಟು. ಎಕ್ಸಾಮ್ ಎಲ್ಲ, ಈಗ ಬ್ಯಾಂಕಿಂಗ್ ಎಕ್ಸಾಮ್ ಎಲ್ಲ ಟಿಕ್ ದ ಕರೆಕ್ಟ್ ಆನ್ಸರ್ ಅಂತ ಉಂಟು, ಅಥವಾ 1 word ಆನ್ಸರ್ ಅಂತ ಉಂಟು. ತುಂಬಾ SASಗೆಲ್ಲ ಇಂಪಾರ್ಟೆಂಟ್ ಕೊಡ್ಬೇಕು. ನೀವು ನೋಡಿರ್ಬೋದು ಡಾಕ್ಟರ್ಸ್ ಎಲ್ಲ ಅವರ ಹ್ಯಾಂಡ್ ರೈಟಿಂಗ್ ಎಲ್ಲ ಎಷ್ಟು ಪೋರ್ ಅಂದ್ರೆ, ಅದು ಕೆಮಿಸ್ಟ್ ಕೂಡ ಓದ್ಲಿಕ್ಕೆ ಕಷ್ಟ ಆಗ್ಬೋದು. ಸೊ ರೈಟಿಂಗ್ ಹ್ಯಾಬಿಟ್ಸ್ ಮತ್ತೆ ಇರಬೇಕು. ಮತ್ತೆ ಇತ್ತೀಚೆಗೆ ನೀವು ನೋಡಿರ್ಬೋದು, ಉದಯವಾಣಿ 21ನೇ ತಾರೀಕು ಉದಯವಾಣಿ ಉಂಟು. ಈ ರಿವ್ಯಾಲ್ಯೂಯೇಷನ್ ಮಾಡುವಾಗ, SLC ರಿವ್ಯಾಲ್ಯೂಯೇಷನ್ ಮಾಡುವಾಗ ಇನ್ಸ್ಟೆಡ್ ಆಫ್ 114 ಮಾರ್ಕ್ಸ್
they gave only 22 marks. But instead of 82 marks, they gave only 49 marks. ಸೊ ಈ ಕರೆಕ್ಷನ್ ಈ ಕಂಪ್ಯೂಟರ್ ಯುಗದಲ್ಲಿ ಕೂಡ ವ್ಯಾಲ್ಯೂಯೇಷನ್ ಅಲ್ಲಿ ಎಷ್ಟೋ ಮಿಸ್ಟೇಕ್ ಉಂಟು. ಆದ್ರಿಂದಾಗಿ ಒನ್ ಆರ್ ಟೂ ಸ್ಟೂಡೆಂಟ್ಸ್ ಸೂಯಿಸೈಡ್ ಕಮಿಟೆಡ್ ಮಾಡಿದ್ ಕೂಡ ನಾನು ಓದಿದ್ದೇನೆ. ಸೊ ವೆದರ್ ಇನ್ ಈ ಎಜುಕೇಶನ್ ಪಾಲಿಸಿಯಲ್ಲಿ ವೆದರ್ ಎನಿ ಕಾಂಪನ್ಸೇಷನ್ ಈಸ್ ಸಜೆಸ್ಟೆಡ್ ಇನ್ ಎ ಪಾಲಿಸಿ ಟು ಸಚ್ ಸ್ಟೂಡೆಂಟ್ಸ್. ಮತ್ತೆ ಕೆಲವು ಲೇಡೀಸ್ ನನಗೆ ಪರಿಚಯದವರಿದ್ದಾರೆ, MBBS ಅಥವಾ MD ಮಾಡ್ತಾರೆ, ಒಂದು ಡೆಲಿವರಿ ಆದ್ರ ಮೇಲೆ ದೇ ಗಿವ್ ಅಪ್ ದ ಪ್ರೊಫೆಷನ್ ಇಟ್ ಸೆಲ್ಫ್. ಸೊ ನಾಟ್ ಓನ್ಲಿ ಪ್ಯಾರೆಂಟ್ಸ್, ಗವರ್ಮೆಂಟ್ ಕೂಡ ಈ MBBS MDಗೆ ತುಂಬಾ ಹಣ ಖರ್ಚು ಮಾಡ್ತದೆ. ಮತ್ತೆ ಡಾಕ್ಟರ್ಸ್ ಕೆಲವರು ಇದು MBBS ಅಥವಾ MD ಕಲಿತ ಫಾರಿನ್ ಹೋಗಿ ಬಿಡ್ತಾರೆ. ಅವ್ರಿಗೆ ಕಂಪಲ್ಸರಿ ಆಗಿ 2 or 3 years ಇಂಡಿಯಾದಲ್ಲಿಯೇ ಸರ್ವ್ ಮಾಡುವ ಇದುಂಟು. ಇದೆಲ್ಲ ಪಾಲಿಸಿ ಹೈಲೈಟ್ ಮಾಡಿದ ಅಂತ ಹೇಳಿ. ನಮಸ್ಕಾರ ಸರ್, ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸರ್. ಸೊ ಅ ಸೀರೀಸ್ ಆಫ್ ಕ್ವೆಶ್ಚನ್ಸ್ ನಾವು ಪ್ರೋಗ್ರಾಮ್ ನಡೆಯುವಾಗಲೇ ನಾವು ಮಾತಾಡುವ. could have been a panel member for the discussion. He has given a lot of ideas. So ಅವ್ರು ಹೇಳಿದಾಗೆ ಇದು ಎಲ್ಲ ಬೇಸಿಕ್ ಎಜುಕೇಶನ್ ಪ್ರಾಬ್ಲಮ್ ಬರೋದು. ಈಗ ಪೊಲಿಟಿಕ್ಸ್ ಅವ್ರಿಗೆ ಥಿಂಕಿಂಗ್ ಕೆಪಾಸಿಟಿ, ಕ್ರಿಯೇಟಿವಿಟಿ ಇರುವುದಿಲ್ಲ ಎಜುಕೇಶನ್ ಅಲ್ಲಿ. ನಮ್ಮ ಲೈಫಿನ ಉದ್ದೇಶ ಗೊತ್ತಿರೋದಿಲ್ಲ. ಈಗ ನೀವು ಎಜುಕೇಶನ್ ಅದೇ ಮಾಡೋದು ಸ್ಕೂಲ್ ಕಾಂಪ್ಲೆಕ್ಸ್ ಅಲ್ಲಿ, ಅವರಿಗೆ NCC ಕೋಡಿಂಗ್ ಎಲ್ಲ ಕಲಿಸೋದು. ಹಿಸ್ ಎಂಟೈರ್ ಟೈಮ್ ಇಸ್ ಎಂಗೇಜ್ಡ್ ವಿತ್ ದಿ ಕೌಶಲ್ಯ ಅಭಿವೃದ್ಧಿ ಅನ್ನುವಂತದನ್ನ ವಿತ್ ಆಪ್ಟ್ ಡೆಫಿನಿಷನ್ ಇದರಲ್ಲಿ ಇಂಪ್ಲಿಮೆಂಟ್ ಮಾಡಿ ಲರ್ನಿಂಗ್. ಫೋಕಸ್ ಇಸ್ ಆನ್ ಲರ್ನಿಂಗ್. ಇಲ್ಲಿವರೆಗೆ ಏನಾಗಿತ್ತು, ಫೋಕಸ್ ಆನ್ ಟೀಚಿಂಗ್. 90% ಟೈಮ್ ಟೀಚರ್ ಓನ್ಲಿ ಟೀಚರ್. ಇನ್ಫ್ಯಾಕ್ಟ್ ಈ ಪಾಲಿಸಿ ಏನ್ ಹೇಳ್ತದೆ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಇಂಪಾರ್ಟೆಂಟ್ ಟು ಲರ್ನ್, ಇಟ್ ಇಸ್ ಇಂಪಾರ್ಟೆಂಟ್ ಟು ಲರ್ನ್ ಹೌ ಟು ಲರ್ನ್. ಓಕೆ ಓಕೆ. ಬಿಕಾಸ್ ನೀವು ಕಲಿಯೋದು ಹೇಗೆ ಅಂತ ಕಲಿಯೋದಿದ್ರೆ ಏನ್ ಕಲಿತೀರಿ. ಸೊ ಆಕ್ಚುಲಿ ಈಗ ತುಂಬಾ ಏನ್ ನಮ್ಮ ಸಿಸ್ಟಮ್ ಅಲ್ಲಿ ಪ್ರಾಬ್ಲಮ್ಸ್ ಇದೆ, ಇಟ್ ಇಸ್ ಬಿಕಾಸ್ ಆಫ್ ದ ಬೇಸಿಕ್ ಎಜುಕೇಶನ್, ದ ಫಂಡಮೆಂಟಲ್ ಫೌಂಡೇಶನಲ್ ಎಜುಕೇಶನ್ ನಾಟ್ ಬೀಯಿಂಗ್ ಅಪ್ ಟು ದಿ ಮಾರ್ಕ್. ಆ ಪಾರ್ಟ್ ಅನ್ನು ನೀವು ಸಾಲ್ವ್ ಮಾಡಿದ್ರೆ then it trickles down to all the rest of the education also, because by the time ಒಂದು secondary education ಮುಗ್ದಾಗ ಒಂದು ಸ್ಟೂಡೆಂಟ್ ವೆಲ್ ರೌಂಡೆಡ್ ಇಂಡಿವಿಜುವಲ್, ಒಂದು 360 ಡಿಗ್ರಿ ಏನು holistic development ಹೇಳ್ತಾರೆ, ಆ ಡೆವಲಪ್ಮೆಂಟ್ ಇದ್ರೆ ಹೈಯರ್ ಎಜುಕೇಶನ್ ಅಲ್ಲಿ ಡೆಫಿನೆಟ್ಲಿ ದೇ ವಿಲ್ ಹ್ಯಾವ್ ಮಚ್ ಬೆಟರ್ ಇನೋವೇಷನ್ ಎಬಿಲಿಟೀಸ್ ಇರ್ತದೆ, ಕ್ರಿಟಿಕಲ್ ಥಿಂಕಿಂಗ್ ಎಬಿಲಿಟಿ, ಅನಾಲಿಟಿಕಲ್ ಎಬಿಲಿಟಿ, ಅವ್ರದ್ದು ಏನು ಒಂದು ಸ್ಕಿಲ್ಸ್ ಇದೆ ಅದನ್ನು ಹೇಗೆ ಅವರು ಅಪ್ಲೈ ಮಾಡ್ಬೋದು, ಏನು ನಾಲೆಜನ್ನು ಹೇಗೆ ಅಪ್ಲೈ ಮಾಡ್ಬೋದು, ಅದೆಲ್ಲ ಅವ್ರಿಗೆ ಇನ್ನೂ ಬೆಟರ್ ಆಗಿರ್ತದೆ. ಸೊ ಡೆಫಿನೆಟ್ಲಿ ಇಫ್ ಯು ಸಾಲ್ವ್ ದ ಪ್ರಾಬ್ಲಮ್ ಆಫ್ ಅವರ್ ಫೌಂಡೇಶನಲ್ ಎಜುಕೇಶನ್, ಡೆಫಿನೆಟ್ಲಿ ಅ ಲಾಟ್ ಆಫ್ ಮೆಜಾರಿಟಿ ಆಫ್ ದ ಪ್ರಾಬ್ಲಮ್ಸ್ ಆಫ್ ನಮ್ಮ ಹೈಯರ್ ಎಜುಕೇಶನ್ ಸಿಸ್ಟಮ್ ಇದೆ ಅದು ಆಟೋಮೆಟಿಕ್ ಆಗಿ ಸಾಲ್ವ್ ಆಗುತ್ತೆ. ದೆನ್ ಇಟ್ ಈಸ್ ಅಬೌಟ್ ರಿಫೈನಿಂಗ್ ದಟ್ ಟು ಬಿಕಮ್ ಅ ಈವನ್ ಬೆಟರ್ ಸಿಸ್ಟಮ್. ಸೊ ಇವಾಗ ಒಂದು ಮಾತೇ ಇದೆ, ವಿದ್ಯಾಹೀನಂ ಪಶು ಸಮಾನಂ ಅಂತ. ವಿದ್ಯೆ ಇಲ್ಲದಿದ್ರೆ ಪಶುವಿಗೆ ಸಮಾನ ಅಂತುವಂಥದ್ದು. ಆದರೆ ಎಷ್ಟು ವಿದ್ಯಾರ್ಥಿಗಳಿಗೆ ಈ ವಿದ್ಯೆ ಅನ್ನುವಂಥದ್ದನ್ನು ಪಡೆದುಕೊಳ್ಳೋದು ಕಬ್ಬಿಣದ ಕಡಲೆನೇ ಆಗಿ ಹೋಗಿದೆ. ಯಾಕಂದರೆ ಮೇ ಬಿ ದ ಕಾಸ್ಟ್ ಇರಬಹುದು, ಅಥವಾ ಒಂದು ಹೋಗಿ ಸರಿಯಾದ ಇನ್ಫ್ರಾಸ್ಟ್ರಕ್ಚರ್, ಶಾಲೆಗಳಿಲ್ಲ ಹಳ್ಳಿಗಳಲ್ಲಿ. ಸೊ ಅಂಥ ಸಂದರ್ಭದಲ್ಲಿ ಈ ಎಜುಕೇಶನ್ ಪಾಲಿಸಿ ಯಾವ ರೀತಿ ಮಕ್ಕಳನ್ನ ವಾಪಸ್ ಶಾಲೆಗೆ ತರುವಂತಹ ಒಂದು ಕಾರ್ಯವನ್ನ ಮಾಡ್ತಾ ಇದೆ? ಈಗ ಸ್ಕೂಲ್ ಲೆವೆಲಲ್ಲಿ ಎಸ್ಪೆಷಲಿ ಫೌಂಡೇಶನಲ್ ಸ್ಕೂಲ್, ಈಗ ನಾವು ಈಗ ಏನು ಯೂಶುವಲಿ ಪ್ರೀ ಪ್ರೈಮರಿ, ಪ್ರೈಮರಿ, ಹೈಯರ್ ಹೈಸ್ಕೂಲ್ ಅಂತ ಹೇಳ್ತೇವೆ, ಅದನ್ನು ಫಸ್ಟ್ ಆಫ್ ಆಲ್ ಅದನ್ನು ರೀಸ್ಟ್ರಕ್ಚರ್ ಮಾಡಿದ್ದಾರೆ. ಇಟ್ ಈಸ್ ಗೋಯಿಂಗ್ ಟು ಬಿ 5 years ಆಫ್ ಫೌಂಡೇಶನಲ್ ಸ್ಟೇಜ್ ಅಂತ, ದೆನ್ 3 years ಆಫ್ ಪ್ರಿಪರೇಟರಿ ಸ್ಟೇಜ್, 3 years ಆಫ್ ಮಿಡಲ್ ಸ್ಟೇಜ್ ಅಂಡ್ 4 years ಆಫ್ ಸೆಕೆಂಡರಿ ಸ್ಟೇಜ್. ಸೊ ಈ 5 years ಏನಿದೆ, ದಟ್ ಈಸ್ 3 years ಆಫ್ ಪ್ರೀ ಸ್ಕೂಲಿಂಗ್. ಇಟ್ ಕುಡ್ ಬಿ ನಮ್ಮ ಈಗ ಕಿಂಡರ್ ಗಾರ್ಟನ್ ಸಿಸ್ಟಮ್ ಇರ್ಬೋದು, 3 year ಯಾವುದು ಸಿಸ್ಟಮ್ ಇರಲಿ, ಇಟ್ ಕ್ಯಾನ್ ಬಿ ಅನ್ ಅಂಗನವಾಡಿ, ಬಾಲ್ವಾಟಿಕ ಇರ್ಬೋದು. ಆ 3 years ಆಫ್ ಪ್ರೀ ಸ್ಕೂಲ್ ಪ್ಲಸ್ 2 years ಆಫ್ ನಿಮ್ದು ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಆಮೇಲೆ 3rd standard to 5th standard, 6th to 8th, 9th to 12th. ಸ್ಟ್ರಕ್ಚರಲ್ ಚೇಂಜ್ ಇಲ್ಲ. ಸ್ಕೂಲಲ್ಲಿ ಯಾರು ಹೊಸ ಕ್ಲಾಸಸ್ ಸ್ಟಾರ್ಟ್ ಮಾಡ್ಬೇಕಂತ ಇಲ್ಲ. ಇಟ್ ಇಸ್ ಓನ್ಲಿ ಚೇಂಜ್ ಇನ್ ದ ವೇ ಆಫ್ ಟೀಚಿಂಗ್ ಅಂಡ್ ದ ಕರಿಕ್ಯುಲಮ್. ಸೊ ಈಗ ಏನ್ ಮಾಡ್ತಾರೆ ಅಂದ್ರೆ ಫೌಂಡೇಶನಲ್ ಲೆವೆಲ್ ಅಲ್ಲಿ ತುಂಬಾ ಮಕ್ಕಳು ಡ್ರಾಪ್ ಔಟ್ ಆಗ್ತಾರೆ. ಎಸ್ಪೆಷಲಿ ಸ್ಕೂಲ್ ಸೇರೋರೆ, ಮೇ ಬಿ ಇಫ್ ದ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಇಸ್ ಅಬೌಟ್ 3rd standard is about 90%. By the time it reaches about 6th to 8th standard, that ratio drops down to about 60 to 70%. And by the time they come to about 10th standard, that comes even down. So ಅದು ಯಾಕೆ ಡ್ರಾಪ್ ಔಟ್ ಆಗ್ತಾ ಇದ್ದಾರೆ ಅನ್ನೋದು ಒಂದು ಐಡೆಂಟಿಫೈ ಮಾಡಬೇಕು. ಒನ್ ಆಫ್ ದ ರೀಸನ್ಸ್ ಇಸ್ ಲ್ಯಾಕ್ ಆಫ್ ಇನ್ಫ್ರಾಸ್ಟ್ರಕ್ಚರ್. ಒಂದು ರೀಸನ್ ಅಂತ ಹೇಳಿದ್ರೆ ಲೇಬರ್ ಮಾರ್ಕೆಟ್. ಹೌದು, ದಿಸ್ ಪ್ರೆಷರ್ ಫ್ರಮ್ ದಿ ಪೇರೆಂಟ್ ಟು ಗೋ ಫಾರ್ ಎ ವರ್ಕ್. SLC ಆಯ್ತಂದ್ರೆ ಈಗಡೆ 50% ಚಿಲ್ಡ್ರನ್ ಗೋ ಫಾರ್ ದಟ್ ಪೇರೆಂಟಲ್ ವರ್ಕ್ ಮಾಡ್ಲಿಕ್ಕೆ, ಅಂದ್ರೆ ಮನೆಗೆ ಸಹಾಯ ಮಾಡ್ಲಿಕ್ಕೆ ಅಂತ ಹೋಗ್ತಾರೆ. ಇನ್ನೊಂದು ಅದೇ ಒಂದು ಇನ್ಫ್ರಾಸ್ಟ್ರಕ್ಚರ್. ಸೆಕೆಂಡ್ ಏನಂತ ಹೇಳಿದ್ರೆ ಅವ್ರದ್ದು ಈ ಸಸ್ಟೈನಬಿಲಿಟಿ ಹೇಳ್ತೀವಲ್ಲ ನಾವು, ಈ ನಾಟ್ ಏಬಲ್ ಟು ಸಸ್ಟೈನ್ ಹೈಯರ್ ಎಜುಕೇಶನ್.
ಅದು ಸ್ಕಾಲರ್ಶಿಪ್ ಇರ್ಬೋದು, ಈ ಥರ ಇನ್ಸೆಂಟಿವೈಸ್ ಎಲ್ಲ ಮಾಡಿದರೆ ಅಟ್ ಲೀಸ್ಟ್ ಫಾರ್ ಎ ಗುಡ್ ಸ್ಟೂಡೆಂಟ್ಸ್ ದೆನ್ ದರ್ ಇಸ್ ಎನ್ರೋಲ್ಮೆಂಟ್ ರೇಟ್ ವಿಲ್ ಬಿ ಬೆಟರ್. ಈಗ ನೀವು ಅದು ಹೇಳಿದವರು 2030 ಆಗೋ 100% ಎಜುಕೇಷನ್ ಅಂತ, ಲಿಟ್ರಸಿ ರೇಟ್ ಶುಡ್ ಬಿ 100%. ಅಡಲ್ಟ್ ಎಜುಕೇಷನ್ ಆಲ್ಸೋ ಬೇಸಿಕ್ ಒಂದು 10th 5+3 8 years, it is a compulsory for everybody, and government has subsidized it. So that is the highlight of the new education policy. ಇನ್ನೊಂದು ಪ್ರಾಬ್ಲಮ್ ಹೇಳಿದ್ರೆ ನಮ್ಮಲ್ಲಿ ರೆಡಿಮೇಡ್ ಸ್ಟ್ರಕ್ಚರ್ ಅಂಡ್ ಟೈಲರ್ ಮೇಡ್ ಅಂತ ಹೇಳ್ತೇವೆ ನಾವು. ಈಗಿರೋದೆಲ್ಲ ರೆಡಿಮೇಡ್. ಈಗ ನಮ್ಮ ಸ್ಟೇಟ್ ಸಿಲೆಬಸ್ ಇರ್ಬೋದು, CBS ಇರ್ಬೋದು, ಸ್ಪೂನ್ ಫೀಡಿಂಗ್ ತರ ಬಟ್ ಯು ಆರ್ ಫೋರ್ಸ್ಡ್ ಟು ಟೇಕ್ ಇಟ್. ಇಂಟ್ರೆಸ್ಟ್ ಇದೆ ಇಲ್ವಾ, ಸ್ಟೂಡೆಂಟ್ಸ್ ಹ್ಯಾವ್ ಟು ಟೇಕ್ ದಟ್ ಪರ್ಟಿಕ್ಯುಲರ್ ಥಿಂಗ್. ಬಟ್ ಈಗ ಸ್ಟೂಡೆಂಟ್ಸ್ ಕ್ಯಾನ್ ಲರ್ನ್ ಆಸ್ ಪರ್ ದೇರ್ ಇಂಟ್ರೆಸ್ಟ್. ಈಗ ನಮ್ಮಲ್ಲಿ 1 ವರ್ಷ ಬಂದ್ರೆ ಈ ಗೆಟ್ ಸರ್ಟಿಫಿಕೇಟ್, 1 ವರ್ಷ ಬರ್ತಾನೆ ಪುನಃ ಕೆಲಸಕ್ಕೆ ಹೋಗ್ತಾನೆ, 2 ವರ್ಷ ಬರ್ತಾನೆ ಇಲ್ಲಿ ಗೆಟ್ ಡಿಪ್ಲೊಮಾ, 3 ವರ್ಷ ಬಂದ್ರೆ ಡಿಗ್ರಿ, ಮತ್ತೆ 2 years ಬಂದ್ರೆ PG ಸಿಗ್ತದೆ. ಸೊ ಈ ಕೆಫೆಟರಿ ಅಪ್ರೋಚ್ ಅಂತ. ಹಾಗೆ ನಮ್ದು ಸೈನ್ಸ್ ಆರ್ಟ್ಸ್ ಕಾಮರ್ಸ್ ಅಂತ ಇರುವುದಿಲ್ಲ. you can commerce student can take science also can take a commerce. So absolutely flexible opportunity for the student to learn. ತುಂಬಾ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಇದೆ. ಯಾಕಂದ್ರೆ ಈಗ ಒಂದು ಪ್ರತಿ ಮಕ್ಕಳಿಗೆ ಎಲ್ರಿಗೂ ಕ್ಯೂರಿಯಾಸಿಟಿ ಇರುತ್ತೆ. ದಟ್ ಕ್ಯೂರಿಯಾಸಿಟಿ ಇಸ್ ಬೀಟನ್ ಔಟ್ ಆಫ್ us as we grow old. ಸೊ ಆ ಕ್ಯೂರಿಯಾಸಿಟಿಯನ್ನು ನಾವು ಐಡೆಂಟಿಫೈ ಮಾಡಿ, ಎಸ್ಪೆಷಲಿ ಟೀಚರ್ಸ್ ಅದನ್ನು ಐಡೆಂಟಿಫೈ ಮಾಡಿ, ಆ ಮಕ್ಕಳಿಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನು ಐಡೆಂಟಿಫೈ ಮಾಡಿ ಅವರನ್ನು ಅದರಲ್ಲಿ ಪ್ರೋತ್ಸಾಹನೆ ಕೊಡೋದು, ಮತ್ತೆ ಗಿವಿಂಗ್ ಅಪರ್ಚುನಿಟೀಸ್ ಫಾರ್ ದೋಸ್ ಸ್ಟೂಡೆಂಟ್ಸ್ ಟು ಲರ್ನ್ ದೋಸ್ ಪರ್ಟಿಕ್ಯುಲರ್ ಥಿಂಗ್ಸ್. ಈಗ ಒಂದು ಸ್ಟೂಡೆಂಟ್ ಅವ್ರಿಗೆ ಅವರ ಸ್ಕೂಲ್ ಎಜುಕೇಶನ್ ಜೊತೆ ಸೈನ್ಸ್ ಕಲಿತಾ ಇದ್ದಾರೆ, ಅದ್ರ ಜೊತೆ ಮ್ಯೂಸಿಕ್ ಇಲ್ಲ ಯಾವುದಾದ್ರೂ ಒಂದು ಡಿಸೈನಿಂಗ್, ಯಕ್ಷಗಾನ ಯಾವುದಾದ್ರೂ ಇರ್ಬೋದು, ಲೋಕಲ್ ಆರ್ಟ್ಸ್ ಅಂಡ್ ಕ್ರಾಫ್ಟ್ಸ್ ಆಲ್ಸೋ ಕಲಿಬೇಕಾದ್ರೆ ಇಟ್ ಬಿಕಮ್ಸ್ ಎಕ್ಸ್ಟ್ರಾ ಕರಿಕ್ಯುಲರ್. ಬಟ್ ಈ ಹೊಸ ಪಾಲಿಸಿಯಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಕರಿಕ್ಯುಲರ್, ಎಕ್ಸ್ಟ್ರಾ ಕರಿಕ್ಯುಲರ್, ಕೋ ಕರಿಕ್ಯುಲರ್ ಅಂತ ಡಿಫರೆನ್ಸ್ ಇಲ್ಲ, ಅಕಾಡೆಮಿಕ್ ಮತ್ತೆ ವೊಕೇಶನಲ್ ಡಿಫರೆನ್ಸ್ ಇಲ್ಲ, ಸೈನ್ಸ್ ಆರ್ಟ್ಸ್ ಕಾಮರ್ಸ್ ಡಿಫರೆನ್ಸ್ ಇಲ್ಲ. ಯು ಕ್ಯಾನ್ ಕ್ರಿಯೇಟ್ ಯುವರ್ ಓನ್ ಕಾಂಬಿನೇಷನ್ ದಟ್ ಸೂಟ್ಸ್ ಯುವರ್ ಇಂಟ್ರೆಸ್ಟ್ ಅಂಡ್ ಆಲ್ಸೋ ಸೂಟ್ಸ್ ಯುವರ್ ಕರಿಯರ್ ಗೋಲ್ಸ್. ಈಗ ನಾನು ಯಾವ್ದಾವ್ದೋ ತಗೊಂಡು ನಾನು ಡಾಕ್ಟರ್ ಆಗಬೇಕಂತ ಹೇಳಿದ್ರೆ, ಡಾಕ್ಟರ್ ಆಗಬೇಕಾದ್ರೆ ಯು ಹ್ಯಾವ್ ಟು ಟೇಕ್ ಮಿನಿಮಮ್ ಸರ್ಟನ್ ಸಬ್ಜೆಕ್ಟ್ಸ್ ಲೈಕ್ ಕೆಮಿಸ್ಟ್ರಿ, ಬಯಾಲಜಿ, ಮತ್ತೆ ಸ್ವಲ್ಪ ಬೇಸಿಕ್ ಮ್ಯಾಥಮೆಟಿಕ್ಸ್ ಇರ್ಬೋದು, ಫಿಸಿಕ್ಸ್ ಇರ್ಬೋದು ಕಲಿಬೇಕಾಗ್ತದೆ. Apart from that, if I also want to take up say physical education or music or some crafts as my ಒಂದು personal development ಗೆ, ಫ್ಯಾಷನ್ ಡಿಸೈನಿಂಗ್ ಇರ್ಬೋದು, but I also want to become a doctor, instead of extracurricular I can do it as a part of my curriculum. So that is the beauty of this particular policy. So ಒಂದು ಅಂದ್ರೆ ಆಸಕ್ತಿ ಮಕ್ಕಳಿಗೆ ಜಾಸ್ತಿ ಇರಬೇಕು. ಅಂಡ್ ಒನ್ ಮೋರ್ ಥಿಂಗ್ ನಾವು ಏನು ಹೇಳ್ತೇವೆ ಅಂದ್ರೆ, ಈಗ ಮಕ್ಕಳು ಶಾಲೆಗೆ ಬಂದಾಗ ಮುಂಚಿಂದನೇ ನಾವು ಒಂದು ಇಂಗ್ಲಿಷ್ ಅನ್ನುವಂಥದ್ದನ್ನು ಅವ್ರನ್ನ ಹೇರಿಸಿ ಬಿಡ್ತೇವೆ. ಸೊ ಆ ಬಿಗಿನಿಂಗ್ ಸ್ಟೇಜಸ್ ಅಲ್ಲಿ ನೀವು ಹೇಳಿದ್ರೆ ಫೌಂಡೇಶನ್ ಸ್ಟೇಜ್ ಅಲ್ಲಿ ಇಂಗ್ಲಿಷ್ ಕಲಿಯೋದು ಕಷ್ಟ ಆಗಿರ್ತದೆ. ಮನೆಯಲ್ಲಿ ನಾವು ನಮ್ಮ ರೀಜನಲ್ ಲ್ಯಾಂಗ್ವೇಜ್, ನಮ್ಮ ಮದರ್ ಟಂಗ್ ಅಲ್ಲಿ ಮಾತಾಡ್ತೇವೆ. ಸೊ ಈ ಸಿಸ್ಟಮ್ ಅಲ್ಲಿ ಆ ಮಾತೃಭಾಷೆಯನ್ನ ಯೂಸ್ ಮಾಡುವಂಥದ್ದು, ಕಲಿಕಾ ವಿಧಾನದಲ್ಲಿ ಮಾತೃಭಾಷೆ ಅಥವಾ ರೀಜನಲ್ ಲ್ಯಾಂಗ್ವೇಜಸ್ ಅನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಸೊ ಯಾವ ರೀತಿ ಇದು ಸಹಾಯ ಮಾಡುತ್ತೆ ಅನ್ನುವಂಥದ್ದು? ನಮ್ಮ ಈ ಸೈಕಾಲಜಿ ನೋಡಿದ್ರೆ, ನಮ್ಮ ಈ ಫಾರಿನ್ ಕಂಟ್ರಿ ಯುರೋಪಲ್ಲಿ ಹೇಗೆ ಹೇಳಿದ್ರೆ, ಈ ಪ್ರೈಮರಿ ಎಜುಕೇಶನ್ ಲೋಕಲ್ ಲ್ಯಾಂಗ್ವೇಜ್ ಅಲ್ಲೇ ಮಾಡಬೇಕು. ಸಪೋಸ್ ನಾನು ಮಣಿಪಾಲದಲ್ಲಿ ಹುಟ್ಟಿದ್ರೆ ನನ್ನ ಮಕ್ಕಳು ಮಣಿಪಾಲದಲ್ಲೇ ಸ್ಟಡಿ ಮಾಡಬೇಕು, ಕಂಪಲ್ಸರಿ. ಅದು ಯು ಕ್ಯಾನಾಟ್ ಸೆಂಡ್ ಔಟ್ ಸೈಡ್. ಆಟೋಮೆಟಿಕ್ ಆಗಿ ಆ ಊರಿನ ಶಾಲೆ ಸಹ ಉದ್ಧಾರ ಆಗ್ತಿತ್ತು. ಮಾತೃಭಾಷೆಯಲ್ಲಿ ಅವರಿಗೆ ಕಲೀಲಿಕ್ಕೆ ಅವಕಾಶ ಇದ್ದು ಬೇಸಿಕ್ ಕಾನ್ಸೆಪ್ಟ್ ಅಲ್ಲಿ ಅರ್ಥ ಆಗ್ತಿತ್ತು ಅವರಿಗೆ. ಸೈನ್ಸ್ ಅನ್ನು ನಾವು ಎಲಿಮೆಂಟರಿ ಕಲಿಸ್ತೇವೆ, ಈ ಮಾತೃಭಾಷೆಯಲ್ಲಿ ನಾವು ಸೈನ್ಸ್ ಕಲಿಸೋದಕ್ಕೂ ಇಂಗ್ಲಿಷ್ ಕಲಿಸೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಸರ್ ಒಂದು ಕರೆ ಇದೆ, ಸ್ವೀಕರಿಸಿ ಮಾತಾಡೋಣ. ಹಲೋ 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 ನಮಸ್ತೆ ಸರ್, ನಿಮ್ಮ ಹೆಸರು ಹೇಳಿ. ನಮಸ್ಕಾರ ಮೇಡಮ್. ನಮಸ್ತೆ ಸರ್, ನಿಮ್ಮ ಹೆಸರು? ಮೇಡಮ್ ನಿಮ್ಮ ಹತ್ರ ಜಾಬ್ಸ್ ಇದೆನಾ? ಓಕೆ, ತಾಂತ್ರಿಕ ಕಾರಣದಿಂದ ಕರೆ ಕಟ್ ಆಗಿದೆ. ಸೊ ಅದೇ ನಾವು ಲೋಕಲೈಸ್ಡ್ ನಾವು ಹೇಳ್ತೇವೆ, ಲೋಕಲ್ ಅಲ್ಲಿ ಕಲಿಸುವಾಗ ಅವನಿಗೆ ಫೌಂಡೇಶನ್ ಅರ್ಥ ಆಗಿಬಿಡ್ತದೆ. ಈ ಫೌಂಡೇಶನ್ ಅರ್ಥ ಆಗದವನಿಗೆ ನೀವು ಮೇಲೆ MBBS ಹೋದ್ರೂ ಸಹ ಅವನಿಗೆ ಕಾನ್ಸೆಪ್ಟ್ ಅರ್ಥನೇ ಆಗಿರೋದಿಲ್ಲ. ಅದಕ್ಕಾಗಿ ಹೆಚ್ಚಿನ ಫಾರಿನ್ ಕಂಟ್ರೀಸ್ ಅಲ್ಲಿ ನನ್ಗೆ ಗೊತ್ತಿದ್ದ ಹಾಗೆ ಈ ಮಾತೃಭಾಷೆಯಲ್ಲಿ ಪ್ರೈಮರಿ ಎಜುಕೇಶನ್ ಅನ್ನ ಕಂಪಲ್ಸರಿ ಮಾಡ್ತಾರೆ. ಈ ನ್ಯೂ ಎಜುಕೇಶನ್ ಪಾಲಿಸಿಯಲ್ಲಿ ನಾವು ಬೆಳಿಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೆವು. 3 ಲ್ಯಾಂಗ್ವೇಜ್ ಕಾಂಬಿನೇಷನ್ ಹೇಳ್ತಾರೆ. ಒಂದು ಮಾತೃಭಾಷೆ ಅಥವಾ ಲೋಕಲ್ ಲ್ಯಾಂಗ್ವೇಜ್ ಅಥವಾ ರೀಜನಲ್ ಲ್ಯಾಂಗ್ವೇಜ್ ಅನ್ನು ಆಯ್ಕೆ ಮಾಡ್ಕೊಳ್ಬಹುದು. ಇನ್ನೊಂದು ಇಂಗ್ಲಿಷ್ ಕಲಿಸಬಹುದು. ಮೂರನೇದು ಸ್ಯಾನ್ಸ್ಕ್ರಿಟ್ ಅಂತ ಹೇಳ್ತಾರೆ, ನಮ್ದು ಸನಾತನ ದೇವನಾಗರಿ ಭಾಷೆ ಅಂತ ಹೇಳ್ತಾರೆ ಅದನ್ನ. ಅದು ಇಸ್ ಎ ಬೇಸಿಕ್ ಫಾರ್ ಆಲ್ ನಮ್ಮ ಕಂಪ್ಯೂಟರ್ ಕೋಡಿಂಗ್ ಸಹ ಯೂಸ್ ಆಗ್ತದೆ. ಸೊ ಒಂದರಲ್ಲಿ ಪ್ರೊಫಿಷಿಯನ್ಸಿ, ಉಳಿದ 2 ಲ್ಯಾಂಗ್ವೇಜ್ ಅಲ್ಲಿ ಅವನಿಗೆ ಗೊತ್ತಿರಬೇಕು. ಏನ್ ಹೇಳ್ತಾರೆ, 3 ಲ್ಯಾಂಗ್ವೇಜ್ ಕಲ್ತ್ರೆ ಅಟ್ ಲೀಸ್ಟ್ 2 ಲ್ಯಾಂಗ್ವೇಜಸ್ ಅಲ್ಲಿ ಒಳ್ಳೆ ಪ್ರೊಫಿಷಿಯನ್ಸಿ ಸಿಗ್ತದೆ. ಅವರು
ಆ 3 ಲ್ಯಾಂಗ್ವೇಜಲ್ಲಿ ಅಟ್ಲೀಸ್ಟ್ 2 ಲ್ಯಾಂಗ್ವೇಜಸ್ ಶುಡ್ ಬಿ ಇಂಡಿಯನ್ ಲ್ಯಾಂಗ್ವೇಜಸ್ ಅಂತ ಹೇಳ್ತಾರೆ. ಸೊ ಒಂದು ರೀಜನಲ್ ಲ್ಯಾಂಗ್ವೇಜ್ ಇರ್ಬೋದು, ಇನ್ನೊಂದು ನೀವು ಸಂಸ್ಕೃತ್ ತಗೋಬಹುದು. ಈವನ್ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಲೈಕ್ ಪಾಲಿ, ಪ್ರಾಕೃತ್, ಈ ಲ್ಯಾಂಗ್ವೇಜಸ್ಗೂ ಕೂಡ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಮತ್ತೆ ಹಿಂದಿ ಡೆಫಿನೆಟ್ಲಿ ಇಸ್ ಒನ್ ಆಫ್ ದ ಲ್ಯಾಂಗ್ವೇಜಸ್. ಆಫ್ ಕೋರ್ಸ್ ಕೆಲವೊಬ್ಬರು ಹೇಳಿದ್ದಾರೆ ಈ ಪಾಲಿಸಿಯಲ್ಲಿ ಹಿಂದಿ ಇಂಪೋಸ್ ಮಾಡ್ತಾರೆ ಅಂತ, ಬಟ್ ಇನ್ಫ್ಯಾಕ್ಟ್ ಅವ್ರ ಪಾಲಿಸಿ ಓದಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಹಿಂದಿ ಇಸ್ ಪ್ರಾಬ್ಲಿ ಮೆನ್ಷನ್ ಓನ್ಲಿ ಒನ್ಸ್ ಆರ್ ಟ್ವೈಸ್ ಓನ್ಲಿ ಆಸ್ ಅನ್ ಎಕ್ಸಾಂಪಲ್. ಇನ್ಫ್ಯಾಕ್ಟ್ ಎಲ್ಲಿಯೂ ಇಂಪೋಸ್ ಮಾಡ್ತಾ ಇಲ್ಲ. ಅವ್ರೇನು ಹೇಳ್ತಾ ಇದ್ದಾರೆ ಅಂದ್ರೆ ಡೆಫಿನೆಟ್ಲಿ ಯು ಹ್ಯಾವ್ ಟು ಲರ್ನ್ 3 ಲ್ಯಾಂಗ್ವೇಜಸ್ ಔಟ್ ಆಫ್ ವಿಚ್ ಅಟ್ಲೀಸ್ಟ್ 2 ಆರ್ ರೀಜನಲ್. ಇಂಗ್ಲಿಷ್ ಕೂಡ ಇಂಪೋಸ್ ಮಾಡ್ತಿಲ್ಲ. ನೀವು 3 ಇಂಡಿಯನ್ ಲ್ಯಾಂಗ್ವೇಜಸ್ ಕಲಿಬೇಕಾದ್ರೆ 3 ಕಲಿಬಹುದು. ಸಂಸ್ಕೃತ್, ಹಿಂದಿ ಮತ್ತೆ ಕನ್ನಡ ಕಲಿಬಹುದು ಬೇಕಿದ್ರೆ, ಸಂಸ್ಕೃತ್, ಹಿಂದಿ ಮತ್ತೆ ಕೊಂಕಣಿ ಕಲಿಬಹುದು ಬೇಕಿದ್ರೆ. ಬಟ್ ನೀವು ಈಗ ಇಂಗ್ಲಿಷ್ ಕಲಿತೀರಿ ಅಷ್ಟೇ ಅಲ್ಲ, ಫಾರಿನ್ ಲ್ಯಾಂಗ್ವೇಜಸ್ ಕಲಿಬೇಕು ನಿಮ್ಗೆ. ಒನ್ ಆಫ್ ದ ಲ್ಯಾಂಗ್ವೇಜಸ್ ಇನ್ಸ್ಟೆಡ್ ಆಫ್ ಇಂಗ್ಲಿಷ್ ನೀವು ಮೇ ಬಿ ನಾನು ನಾಳೆ ಜರ್ಮನಿ ಹೋಗ್ತೇನೆ, ಫ್ರೆಂಚ್ ಕಲಿಬಹುದು, ಜರ್ಮನಿ ಕಲಿಬಹುದು, ಜರ್ಮನ್, ಕೊರಿಯನ್, ಜಾಪನೀಸ್, ಸ್ಪ್ಯಾನಿಷ್ ಯಾವ್ದು ಬೇಕು ಕಲಿಬಹುದು. ಸೊ ಆ ಒಂದು ಫ್ಲೆಕ್ಸಿಬಿಲಿಟಿ ಕೊಟ್ಟಿದೆ. ಬಟ್ ಪ್ರೊವೈಡೆಡ್ ನೀವು ನಿಮ್ಮ ಲೋಕಲ್ ರೀಜನಲ್ ಲ್ಯಾಂಗ್ವೇಜಸ್ ಅನ್ನ ನೀವು ಮರಿಬಾರದು, ಅದನ್ನು ಇಂಪಾರ್ಟೆನ್ಸ್ ಕೊಡಬೇಕು. ಅಷ್ಟೇ ಅಲ್ಲ, ದೇ ಸೇ ಯು ಶುಡ್ ಹ್ಯಾವ್ ಫ್ಲೂಯೆನ್ಸಿ ಅಟ್ ದ ಲಿಟ್ರೇಚರ್ ಲೆವೆಲ್. ಖಾಲಿ ಓದೋದು ಬರೆಯೋದು ಮಾತ್ರ ಅಲ್ಲ, ಅಟ್ಲೀಸ್ಟ್ ಒಂದು ಲ್ಯಾಂಗ್ವೇಜ್ ಅಲ್ಲಿ ಅದ್ರಲ್ಲಿ ಯಾವ್ದು ಲಿಟ್ರೇಚರ್ ಸಾಹಿತ್ಯ ಗೊತ್ತಿರಬೇಕು ಅದ್ರಲ್ಲಿ. ಒಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ, ಪಾಂಡೇಶ್ವರ ನಾಗೇಶ್ ಬೈ ಅಂತ. ಹಾ, ಪಾಂಡೇಶ್ವರ ನಾಗೇಶ್ ಬೈ ಅವರೇ, ಹೇಳಿ ನಿಮ್ಮ ಪ್ರಶ್ನೆ ಕೇಳಿ. ಮಾಧ್ಯಮದಲ್ಲಿದ್ದ 3 ಜನರಿಗೆ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಈಗ ಈ ಎಜುಕೇಶನ್ ಪಾಲಿಸಿ ಅನ್ನುವಂಥದ್ದು ಹಿಂದಿನದಕ್ಕೂ ಈಗಳಿನಕ್ಕೂ ವ್ಯತ್ಯಾಸ ಏನಂತ ಹೇಳಿದ್ರೆ, ಹಿಂದೆ 6 ವರ್ಷದ ನಂತರ ಅದು ಶಾಲೆ ಕಲಿಸೋದಿತ್ತು. ಈಗ ಇದು LKG ಅಂತ ಬಂದು ಅಥವಾ ಪೋಷಕರಲ್ಲಿ ಅವರ ಬಾಂಧವ್ಯ ಕಡಿಮೆ ಆಗಿದೆ. ಈಗ ನೀವು ಹೇಳಿದಾಗೆ ವಿದ್ಯೆ ಅನ್ನೋದು ಎಜುಕೇಶನ್ ಅಲ್ಲ, ವಿದ್ಯೆ ಅನ್ನೋದು ಜ್ಞಾನ. ಎಜುಕೇಶನ್ ಅನ್ನೋದು ಅಕ್ಷರಸ್ಥ ಅಂತ. ಅಕ್ಷರಸ್ಥ ಅನಕ್ಷರಸ್ಥ. ಅಕ್ಷರಸ್ಥ ಇಲ್ಲದಿದ್ದವ ಪಶುವಿಗೆ ಸಮಾನ ಅಲ್ಲ, ವಿದ್ಯೆ ಇಲ್ಲದಿದ್ದವ ಪಶುವಿಗೆ ಸಮಾನ, ಅಂದ್ರೆ ಜ್ಞಾನ ಇಲ್ಲದಿದ್ದವ ಪಶುವಿಗೆ ಸಮಾನ ಅಂತ ನಮ್ಮ ಶಾಸ್ತ್ರಕಾರ ಹೇಳುವುದಿದು. ಸಂಸ್ಕೃತ ಶಬ್ದ ಇದು. ವಿದ್ಯೆ ಇಲ್ಲದವ ಪಶುವಿಗೆ ಸಮಾನ ಅಲ್ಲ. ಈಗ ಹಿಂದಿನವರು ನೋಡಿ, 10ನೇ ತರಗತಿ ಓದಿದವರೆಲ್ಲ ಪಂಡಿತರಾಗಿದ್ದಾರೆ, ಜ್ಞಾನಿಗಳಾಗಿದ್ದಾರೆ, ದೊಡ್ಡ ದೊಡ್ಡ ಕ್ವಾಲಿಫೈಡ್ ಆಗಿದ್ದಾರೆ, ಪ್ರವಚನಕಾರರಾಗಿದ್ದಾರೆ. ಈಗಳಿನ 10ನೇ ಕ್ಲಾಸ್ ಅನ್ನುವಂಥದ್ದು ಏನೂ ಅಲ್ಲ. ಆವಾಗ ನಮ್ಗೆ ಮೆಟ್ರಿಕ್ ಅಂತ ಹೇಳುದು 10ನೇ ಕ್ಲಾಸಿಗೆ. ಈಗ 10ನೇ ಕ್ಲಾಸ್ ಎಜುಕೇಶನ್ ಇಲ್ಲ ಅನ್ನುವ ಲೆಕ್ಕದಲ್ಲಿ ಉಂಟು. ಹಾಗಾದ್ರೆ ಎಜುಕೇಶನ್ ಗುಣಮಟ್ಟ ಹಾಳಾಗಿದೆಯಾ ಅಥವಾ ಇವತ್ತಿನ ಎಜುಕೇಶನ್ ದುರ್ಬಲತೆ ಅಂತ ಕೇಳೋದು ನಾನು. ಮತ್ತೆ ಇವತ್ತು ಈ LKG ಹಾಕುವಾಗ್ಲೇ ಅಥವಾ UKG ಹಾಕುವಾಗ್ಲೇ ಯಾವ ಶಾಲೆ ಒಳ್ಳೇದಂತ ಅಂತ ಇವತ್ತಿನ ಪೋಷಕರು ಆಲೋಚನೆ ಮಾಡ್ತಾರೆ. ಅದರ ನಂತರ ಈಗ 10ನೇ ತರಗತಿ ಒಬ್ಬ 99% ಮಾರ್ಕ್ ತೆಗೆದಾದ ಮೇಲೆ ನಾನು ಯಾವುದಕ್ಕೆ ಸೇರ್ಬೇಕು ಅನ್ನುವ ಆಲೋಚನೆ. ಒಬ್ಬ ಸೇರಿ ಆದ ಮೇಲೆ ಯಾವುದಂತ ಒಬ್ಬ ಸಲಹೆಗಾರರು ಕೊಟ್ಟ ಮೇಲೆ ನಂತರ ಅದು ಮಾಡಿದ ಮೇಲೆ ಅದಕ್ಕೆ ಬೆಲೆ ಇರುವುದಿಲ್ಲ. ಅದು 3-4 ವರ್ಷ ಆಗ್ತದೆ ಅವನಿಗೆ. ಅದು ಅವರ ಪ್ರಸ್ತುತ ಅವರು ಎಜುಕೇಶನ್ ಆದ ಮೇಲೆ ಅದು ಇಂಜಿನಿಯರ್ ಆಗ್ಲಿ ಅಥವಾ ಡಾಕ್ಟರ್ ಆಗ್ಲಿ, ಅಲ್ಲಿಗೆ ಇಂಜಿನಿಯರ್ ಆಗುವಾಗ ಇಂಜಿನಿಯರ್ ಇವತ್ತಿನ ಪ್ರಸ್ತುತ ವಾತಾವರಣದಲ್ಲಿ ಅದಕ್ಕೆ ಬೆಲೆ ಇರುತ್ತಿಲ್ಲ. ಹಾಗಾಗಿ ನೀವು 10ನೇ ತರಗತಿ ಓದಿದವರಿಗೆ ನೀವು ಏನು ಮಾಡ್ಬೇಕಂತ ಒಂದು ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ ಅಂತ ಕೇಳುದು ನಾನು. ತುಂಬಾ ಉತ್ತಮವಾದಂತಹ ಪ್ರಶ್ನೆ ನಾಗೇಶ್ ಬೈ ಅವರ. ಸೊ ಬೇಸಿಕಲಿ ಏನ್ ಅವ್ರು ಹೇಳ್ತಾ ಇದ್ದಾರೆ ಅಂದ್ರೆ, ಈಗ ಮೊದಲು 10ನೇ ಕ್ಲಾಸ್ ಓದಿದ್ದವರು ತುಂಬಾ ಒಂದು ಒಳ್ಳೆ ಲೆವೆಲ್ಗೆ ರೀಚ್ ಆಗಿದ್ದಾರೆ. ಬಟ್ ಇವಾಗ 10ನೇ ಕ್ಲಾಸ್ ಅಂದ್ರೆ ಒಂದು ಅನ್ಎಜುಕೇಟೆಡ್ ಅಂತ ನಾವು ಕನ್ಸಿಡರ್ ಮಾಡ್ತೇವೆ ಅಂತ. ಆಕ್ಚುಲಿ ಅದು ನಾಟ್ ಜಸ್ಟ್ ಪ್ರಾಬ್ಲಮ್ ಇದೆ ಎಜುಕೇಶನ್ ಸಿಸ್ಟಮ್. ಪ್ರಾಬ್ಲಮ್ ಏನಂದ್ರೆ ಅವ್ರು 10ನೇ ಕ್ಲಾಸ್ ಆಗುವಾಗ ಅವ್ರು ಏನ್ ಸ್ಕಿಲ್ಸ್ ಡೆವಲಪ್ ಮಾಡಿದ್ದಾರೆ, ಇಸ್ ಇಟ್ ರೆಲೆವೆಂಟ್ ಟು ಟುಡೇಸ್ ಸೊಸೈಟಿ ಆರ್ ನಾಟ್. ಇನ್ಫ್ಯಾಕ್ಟ್ ಈ ಪಾಲಿಸಿಯಲ್ಲಿ ಬಿಗಿನಿಂಗ್ ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಅವರು ನಾವೀಗ 21st ಸೆಂಚುರಿಗೆ ಎಂಟರ್ ಆಗಿದ್ದೇವೆ. ಫಾರ್ unskilled labor ಇನ್ನು ಮುಂದೆ ಡಿಮಾಂಡ್ ವಿಲ್ ಡಿಕ್ರೀಸ್. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ರಿಯಾಲಿಟಿ ಆಫ್ ದ ಸಿಚುವೇಶನ್. ಎಲ್ಲ ಎಜುಕೇಶನ್ ಸಿಸ್ಟಮ್ ಜೊತೆ ರಾಂಗ್ ಅಲ್ಲ. ಇಟ್ ಇಸ್ ಆಲ್ಸೋ ದಟ್ ಟೈಮ್ಸ್ ಚೇಂಜ್ ಆಗುವ ರಿಕ್ವೈರ್ಮೆಂಟ್ ಚೇಂಜ್ ಆಗುತ್ತೆ. ಇಟ್ಸ್ ನ್ಯಾಚುರಲ್ ಪಾರ್ಟ್ ಆಫ್ ನೇಚರ್. ಸೊ ಈಗ 3 ಬೇಸಿಕ್ ಏನು ಈಗ ನಾವು ರೆವಲ್ಯೂಷನ್ ನೋಡ್ತಾ ಇದ್ದೇವೆ, ಬಿಗ್ ಡೇಟಾ ಅಂತ ಹೇಳ್ತೇವೆ, ಡೇಟಾ ಸೈನ್ಸ್, ಮೆಷಿನ್ ಲರ್ನಿಂಗ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ 3 ವಿಷಯದಲ್ಲಿ ಡೆವಲಪ್ಮೆಂಟ್ಸ್ ಆದಾಗೆ ನಮ್ಮ ಅನ್ಸ್ಕಿಲ್ಡ್ ಲೇಬರ್ ಏನ್ ಕೆಲಸ ಇದೆ ಅದೆಲ್ಲ ಮೆಷಿನ್ಸ್ ರಿಪ್ಲೇಸ್ ಮಾಡ್ತಾರೆ. ಸೊ ಜನರು ಜಾಬ್ಲೆಸ್ ಆಗ್ತಾರಾ? ಇಲ್ಲ. ದಟ್ ಈಸ್ ವೇರ್ ದಿಸ್ ಎಜುಕೇಶನ್ ಪಾಲಿಸಿ ಕಮ್ಸ್ ಇನ್ ಟು ಪ್ಲೇ. ಏನಂದ್ರೆ ನೀವು ಏನು ಸ್ಕಿಲ್ಸ್ ಡೆವಲಪ್ ಮಾಡಿ ಅಂದ್ರೆ ವಾಟ್ ದಟ್ ಮೆಷಿನ್ ಕ್ಯಾನ್ ನಾಟ್ ಡೂ, ಯು ಶುಡ್ ಬಿ ಏಬಲ್ ಟು ಡೂ.
ಈಗ ತುಂಬಾ ವಿಷಯ ಎಲ್ಲ ವಿಷಯ ಮೆಷಿನ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಆ ಮೆಷಿನ್ ಏನ್ ಮಾಡ್ಲಿಕ್ಕೆ ಆಗುದಿಲ್ವಾ ಅದನ್ನ ಮಾಡುವ ಸ್ಕಿಲ್ಸ್ ಇರಬೇಕು, ಆವಾಗ ಮಾತ್ರ ನಾವು ರೆಲೆವೆಂಟ್ ಇರ್ತೇವೆ. ಸೊ ಇಟ್ ಇಸ್ ನಾಟ್ ಅಬೌಟ್ ನೀವು 10th ಸ್ಟ್ಯಾಂಡರ್ಡ್ ಮಾಡಿದಿರಾ, 2nd PU ಮಾಡಿದಿರಾ, ಯಾವ ಡಿಗ್ರಿ ಮಾಡಿದಿರಾ, ಇಟ್ ಇಸ್ ಅಬೌಟ್ ಯುವರ್ ಸ್ಕಿಲ್ಸ್. ನಮ್ಮ ಒಂದು ಲಾಜಿಕಲ್ ರೀಸನಿಂಗ್ ಇರಬಹುದು, ಕ್ರಿಯೇಟಿವ್ ಸ್ಕಿಲ್ಸ್ ಏನಿದೆ ಅದನ್ನ. ಇನ್ನೊಂದು ಸಮಸ್ಯೆ ಹೇಳಿದ್ರೆ ಇವರೆಲ್ಲ ಹೇಳ್ತಿರೋದು ಅಂತ ಹೇಳಿದ್ರೆ ನಮ್ಮಲ್ಲಿ ವಿ ಆರ್ ಓನ್ಲಿ ಗಿವಿಂಗ್ ಇನ್ಫಾರ್ಮೇಶನ್ ಟು ಸ್ಟೂಡೆಂಟ್ಸ್. ಓಕೆ, ಎಸ್, ನಾಲೆಜ್ ಕೊಡ್ತಾ ಇಲ್ಲ ನಾವು. ಇನ್ಫಾರ್ಮೇಶನ್ ಬಿ ಕನ್ವರ್ಟ್ ಇಂಟು ನಾಲೆಜ್, ನಾಲೆಜ್ ಇಂಟು ವಿಸ್ಡಮ್. ಈ ಪ್ರೋಸೆಸ್ ನಮ್ಮಲ್ಲಿ ಆಗ್ತಾ ಇಲ್ಲ. ಸೊ ಟೀಚರ್ ಕೊಟ್ಟಂತ ಇನ್ಫಾರ್ಮೇಶನ್ ಅನ್ನು ಮಕ್ಕಳು ನಾಲೆಜ್ ಕನ್ವರ್ಟ್ ಮಾಡಲಿಕ್ಕೆ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಅಂತ ಹೇಳ್ತೇವೆ ನಾವು. ನಮ್ಮ ಅಬ್ದುಲ್ ಕಲಾಮಿಗೆ ಒಬ್ರು ಮ್ಯಾಥ್ಸ್ ಟೀಚರ್ ಪಾಠ ಮಾಡ್ತಿದ್ರಂತೆ. ಹಕ್ಕಿ ಹಾಗೆ ಅವ್ರದಂತ ಬೋರ್ಡಲ್ಲಿ ಫುಲ್ಲು ಬರೆದ್ರಂತೆ. ಒಂದು ಬೆಸ್ಟ್ ಟೀಚರ್ ಅವರು, ಮ್ಯಾಥಮೆಟಿಕ್ಸ್ ಟೀಚರ್. ಎಲ್ಲ ಬರೆದಾದ್ಮೇಲೆ ಯಾರಿಗೆಲ್ಲ ಅರ್ಥ ಆಯಿತು, ಎಲ್ಲ ಅರ್ಥ ಆಯ್ತು ಹೇಳಿದ್ರು. ಕಲಾಂ ಹೇಳಿದ್ರೆ ನಂಗೆ ಏನು ತಲೆಬುಡ ಅರ್ಥ ಆಗಲಿಲ್ಲ ಅದು ಅಂತ. ಟೀಚರ್ ಟುಕ್ ಅಬ್ದುಲ್ ಕಲಾಂ ಟು ಬೀಚ್. ಬೀಚಲ್ಲಿ ಹಕ್ಕಿ ಹೇಗೆ ಹಾರ್ತದೆ ಒಂದು ಲೆವೆಲಿಂದ ಈ ಕುಡ್ ಡೆಮಾನ್ಸ್ಟ್ರೇಟೆಡ್ ಏರೋಡೈನಮಿಕ್ಸ್ ಅನ್ನು ಅವರು ಹಕ್ಕಿ ಹಾರ್ದು ನೋಡಿಕೊಂಡು ಹೇಳಿದರು. ಸೊ ದಟ್ ಡೇ ಡಿಸೈಡೆಡ್ ಐ ವಾಂಟ್ ಟು ಬಿಕಮ್ ಎ ರಾಕೆಟ್ ಸೈಂಟಿಸ್ಟ್ ಅಂತ. ಹಾಗೆ ನೀವು ಈ ಇನ್ಫಾರ್ಮೇಶನ್ ಅನ್ನು ನಾಲೆಜ್ ಕನ್ವರ್ಟ್ ಮಾಡಬೇಕಾದ್ರೆ ನೀವು ಡೆಮಾನ್ಸ್ಟ್ರೇಟ್ ಮಾಡಬೇಕು. ನಮ್ಮ ಮೆಡಿಕಲ್ ಕಾಲೇಜಲ್ಲಿ ಇದೆ ಅದು, ಎಕ್ಸೆಪ್ಟ್ ಮೆಡಿಕಲ್ ಕಾಲೇಜ್, ಬೇರೆ ಎಲ್ಲಿ ಸಹ ಇಲ್ಲ ಅದು. ಹಾಗಾಗಿ ವಿಲ್ ಫೋಕಸ್ ಓನ್ಲಿ ಆನ್ ಇನ್ಫಾರ್ಮೇಶನ್. ಅವ ಏನು ಉಪಯೋಗ ಇಲ್ಲ, ಪ್ರಾಕ್ಟಿಕಾಲಿಟಿ ಇರುವುದು ಕಡಿಮೆ, ರೆಲೆವೆನ್ಸ್ ಇರುವುದಿಲ್ಲ. ನಾಲೆಜ್ ಇಸ್ ನಾಟ್ ಪ್ರೊಡಕ್ಟಿವ್. ಎಸ್, ಓಕೆ. ಹಲೋ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ಸರ್, ನಿಮ್ಮ ಹೆಸರು ಹೇಳಿ? ರೆಹಮಾನ್ ಅತ್ತ ಅವರಂತೆ. ಓಕೆ, ರೆಹಮಾನ್ ಅವರೇ, ನಿಮ್ಮ ಪ್ರಶ್ನೆ ಕೇಳಿ. ನೋಡಿ, ಯಾವಾಗ ಈ ಎಜುಕೇಶನ್ ನ್ಯೂ ಎಜುಕೇಶನ್ ಪಾಲಿಸಿ ಏನ್ ಬಂದಿದೆ ಈಗ ಸೆಂಟ್ರಲ್ ಗವರ್ಮೆಂಟ್ ಆಗ್ಲಿ ಮಾಡಿದಾರಲ್ಲ, ಒಳ್ಳೆದೇ, ಒಳ್ಳೆ ಕಾನ್ಸೆಪ್ಟೇ. ಆದ್ರೆ ಮಕ್ಕಳು ಇದಕ್ಕೆ ಎಷ್ಟು ಡಿಪೆಂಡ್ಸ್ ಆಗಿರೋದು ಒಂದು ಪಾಯಿಂಟ್. ಮತ್ತೆ ಮಕ್ಕಳು ಕಳಿಸುವಂತ ಟೀಚರ್ಸ್ ಇದಾರಲ್ಲ, ಅವ್ರು ಮಕ್ಕಳ ಬಗ್ಗೆ ಏನ್ ತಿಳ್ಕೊಂಡಿದ್ದಾರೆ ಅದ್ರ ಬಗ್ಗೆ ಅವರು ಗೈಡ್ ಮಾಡ್ಬೇಕಂತ ಬಿಟ್ರೆ, ಇದೇ ಒಂದು ಪಾಲಿಸಿ, ಇದು ಇಷ್ಟೇ ಓದ್ಬೇಕು, ಇಷ್ಟೇ ಮಾಡ್ಬೇಕು, ಹೀಗೆ ಮಾಡ್ಬೇಕಂತ ಹೇಳಿ ಮಕ್ಕಳಿಗೆ ಅದು ಬೈಂಡಿಂಗ್ ಮಾಡಿ ಅವರಿಗೆ ಕಲಿಸಿದ್ರೆ ಪ್ರಯೋಜನ ಇಲ್ಲ. ಒಂದು ಏನು ಸ್ಕಿಲ್ ಅಂತ ಹೇಳಿದ್ರು ನೋಡಿ, ಇದು ಸ್ಕಿಲ್. ಅವನಿಗೆ ಅದ್ರ ಯಾವ್ದು ಸಬ್ಜೆಕ್ಟ್ ಮೇಲೆ ಇಂಟ್ರೆಸ್ಟ್ ಇರ್ತದೆ, ಏನೇನು ಮಾಡ್ಬೇಕನ್ನೋ ಉದ್ದೇಶ ಇರ್ತದೆ, ಅದನ್ನ ಫಸ್ಟ್ ಅಬ್ಸರ್ವ್ ಮಾಡೋದು ಮಕ್ಕಳನ್ನ ಮೂವ್ಮೆಂಟ್ಸ್ ಅನ್ನ ಅಬ್ಸರ್ವ್ ಮಾಡೋದು ಟೀಚರ್. ಒಂದೊಂದು ತಾಯಿ ಬಿಟ್ರೆ ಸ್ಕೂಲಿನ ಟೀಚರ್, ಅವನಿಗೆ ಯಾವ ಟೈಪ್ ಬೇಕು ಅದನ್ನ ತರೋದು ಬಿಟ್ರೆ, ಈಗಿನ ಸಿಚುವೇಶನ್ ಅಲ್ಲಿ ಎಲ್ಲಾ ಕಾಂಪಿಟೇಷನ್ ಮಾರ್ಕ್ಸ್ ಮೇಲೆ ಹೋಗ್ತಿದ್ದಾರೆ. ಅವ್ನು ಏನ್ ತಿಳ್ಕೊಂಡಿದ್ದಾನ ಅನ್ನೋ ಉದ್ದೇಶ ನೋಡ್ತಿಲ್ಲ. ಇಲ್ಲಿ ಯಾ ಟೀಚರ್ಸ್ ಆಗ್ಲಿ ಪೇರೆಂಟ್ಸ್ ಎಲ್ಲ ನೋಡುದೇನು, ನನ್ನ ಮಗ ಇಷ್ಟು ಪರ್ಸೆಂಟೇಜ್ ಬರ್ಬೇಕು, ನನ್ನ ಮಗ ಇಷ್ಟು ಮುಂದೆ ಏನು ಮಾಡ್ತಾನ ಅನ್ನೋದು ಉದ್ದೇಶ ಅಲ್ಲ. ಅವ್ನ ಸ್ಕಿಲ್ ಏನಿದೆ ಅದನ್ನ ನೋಡ್ಕೊಂಡು ಅವ್ನು ಗೈಡ್ ಮಾಡೋದು ನನ್ನ ಅನಿಸಿಕೆ. ಆರ್ಟಿಐ ಎಜುಕೇಶನ್ ಅನ್ನ ಕೊಟ್ಟಾಗ ಮಾತ್ರ ನಮ್ಮ ದೇಶ, ನಮ್ಮ ರಾಷ್ಟ್ರ ಎಲ್ಲ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾ ಹೇಳಕ್ ಇಷ್ಟಪಡ್ತೇನೆ. ರೆಹಮಾನ್ ಅವರೇ, ತುಂಬಾ ಉತ್ತಮವಾದಂತಹ ಒಂದು ಒಪಿನಿಯನ್ ಹೇಳಿದ್ರು. ಅಂದ್ರೆ ಒಂದು ಸ್ಕಿಲ್ ಐಡೆಂಟಿಫೈ ಮಾಡುವಂತಹ ಕೆಲಸವನ್ನ ತಾಯಿ ಆದವರು ಅಥವಾ ಮನೆಯಲ್ಲಿ ಟೀಚರ್ ಬಗ್ಗೆ ಹೇಳೋದು. ನಮ್ಮಲ್ಲಿ ಟೀಚರ್ಸ್ ಏನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಟೀಚರ್ಸ್ಗೆ 3 ತರ ಸ್ಕಿಲ್ ಬೇಕು. ಒಂದು ಇಮೋಷನಲ್ ಸ್ಕಿಲ್ ಅಂತ ಹೇಳ್ತೇವೆ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ನೊಂದು IQ, ಅದು ಬ್ರೈನ್ ಇಂದ ಬರುವಂತ. ಮೂರನೇದು SQ ಅಂತ ಹೇಳ್ತಾರೆ. ಗುಡ್ ಟೀಚರ್ ಶುಡ್ ಹ್ಯಾವ್ ಆಲ್ ದಿಸ್, ಅಂಡ್ 30% SQ, 60% EQ ಬೇಕು ಹೇಳ್ತಾರೆ. ಉಳಿದದ್ದು ನಮ್ಮಲ್ಲಿ ಟೀಚರ್ಸ್ ಏನಾಗಿದೆ, ಅದೇ ಇವರು ರೀಡ್ ರಿಮೆಂಬರ್ ರೈಟ್ ಅಲ್ಲೇ ಬಂದವರು ಸಿಸ್ಟಮ್. ಅವ್ರು ಏನ್ ಮಾಡ್ತಾರೆ, ಅದು ಹೈಸ್ಟ್ ನಮ್ಮ ಹೈಯರ್ ಎಜುಕೇಶನ್ ಅಲ್ಲಿ ಹೇಳ್ಬೇಕಾದ್ರೆ ನೋಟ್ಸ್ ಬರ್ಕೊಂಡು ಬರೋದು, ಟೇಕ್ ಡೌನ್ ನೋಟ್ಸ್ ಅಂತ ಹೇಳೋದು ಕ್ಲಾಸ್. ಸೊ ಟೆಕ್ಸ್ಟ್ ಬುಕ್ ಇಂದ ಇನ್ಫಾರ್ಮೇಶನ್ ನೋಟ್ಸ್ಗೆ ಬರ್ತದೆ, ನೋಟ್ಸ್ ಇಂದ ಮಕ್ಕಳ ನೋಟ್ಸ್ ಬುಕ್ಗೆ ಬರ್ತದೆ. ಅದು ಟೀಚರ್ ತಲೆಗೆ ಹೋಗೋದಿಲ್ಲ, ಮಕ್ಕಳ ಈಗ. ಸೊ ಇನ್ಫಾರ್ಮೇಶನ್ ಟ್ರಾನ್ಸ್ಮಿಷನ್ ಅಂತ ಈಗ ನ್ಯೂ ಎಜುಕೇಶನ್ ಪಾಲಿಸಿ ಅಂತ ಹೇಳ್ತಾರೆ, ದೇ ಸ್ಪೆಂಡ್ ಹ್ಯೂಜ್ ಅಮೌಂಟ್ ಆಫ್ ಮನಿ ಫಾರ್ ಟೀಚರ್ ಟ್ರೈನಿಂಗ್. ಈ ಟೀಚರ್ಸ್ ಅನ್ನ ಒಂದು ಆಲ್ರೌಂಡ್ ಡೆವಲಪ್ಮೆಂಟ್ ಅಂತ ಮಾಡಿ, ಸೊ ದೇ ಮಸ್ಟ್ ಇನ್ಸ್ಪೈರ್ ಸ್ಟೂಡೆಂಟ್. ಇನ್ಸ್ಪೈರ್ ನಾಟ್ ಬೈ ವರ್ಡ್ಸ್ ಬಟ್ ಬೈ ಬಿಹೇವಿಯರ್ ಆಲ್ಸೋ. ಇವ ಸ್ಮೋಕ್ ಮಾಡಬೇಡಿ ಹೇಳಿ ಟೀಚರ್, ಆ ಥರ ಒಂದು ಎಂಟೈರ್ ಬಿಹೇವಿಯರಲ್ ಪ್ಯಾಟರ್ನ್ ದ ಟೀಚರ್ಸ್. ಇನ್ಫ್ಯಾಕ್ಟ್ ಒಂದು ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಫಾರ್ ಟೀಚರ್ ಎಜುಕೇಶನ್ ಮಾಡಿದ್ದಾರೆ. ಸೊ ಈ B.Ed ಕೋರ್ಸ್ ಏನಿದೆ ಅದನ್ನ ರೀಸ್ಟ್ರಕ್ಚರ್ ಮಾಡಿ 4 year ಇಂಟಿಗ್ರೇಟೆಡ್ B.Ed ಅಂತ ಮಾಡ್ತಾರೆ. ಸೊ ಬೇಸಿಕಲಿ ನೀವು 3 year ಡಿಗ್ರಿ ಪ್ಲಸ್ 1 year 4 B.Ed ಡಿಗ್ರಿ ಮಾಡ್ಬೋದು. ಇಲ್ಲ ಈವನ್ 2 year B.Ed ಡಿಗ್ರಿ ವಿಲ್ ಕಂಟಿನ್ಯೂ ಫಾರ್ ಹೂ ಆಲ್ರೆಡಿ ಹ್ಯಾಸ್ ಬ್ಯಾಚುಲರ್ಸ್ ಡಿಗ್ರಿ ಆರ್ ಮಾಸ್ಟರ್ಸ್ ಡಿಗ್ರಿ ಇದ್ದವ್ರಿಗೆ 1 year B.Ed ಡಿಗ್ರಿ ಮಾಡಿ. ಸೊ ಬಟ್ ಅದನ್ನು ಹೇಗೆ ರೀಸ್ಟ್ರಕ್ಚರ್ ಮಾಡ್ತಾರೆ ಅಂದರೆ, ಆ ಟೀಚರ್ಸ್ will be trained to identify students' individual talents and abilities and try to foster that. ಅಷ್ಟೇ ಅಲ್ಲ, ಈಗ ಮೇನ್ ಈಗ ಏನು ಚೇಂಜ್ ಆಗುತ್ತೆ ಅಂದರೆ ಮಕ್ಕಳ ರಿಪೋರ್ಟ್ ಕಾರ್ಡ್ ಏನಿದೆ. ಈಗ ಯೂಶಲಿ ಪ್ರೋಗ್ರೆಸ್ ರಿಪೋರ್ಟ್ ಅಂದರೆ
ಮಾರ್ಕ್ಸ್ ಇರ್ತದೆ, ಎಕ್ಸಾಮ್ ಇದ್ ಮಾರ್ಕ್ಸ್, ಒಂದು ಸಣ್ಣ ಕಾಲಮ್ ಇರ್ತದೆ ರಿಮಾರ್ಕ್ಸ್ ಅಂತ, ಅದರಲ್ಲಿ ಯುವರ್ ಸನ್ ಡಸ್ ನಾಟ್ ಟಾಕ್ ಇನ್ ಕ್ಲಾಸ್ ಆರ್ ವೆರಿ ಗುಡ್ ಅಂತ ಹಾಗೆ ಬರೀತಾರೆ. ಬಟ್ ಈ ಹೊಸ ಪಾಲಿಸಿಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಂದು 360 ಡಿಗ್ರಿ ಹಾಲಿಸ್ಟಿಕ್ ಪ್ರೋಗ್ರೆಸ್ ಕಾರ್ಡ್ ಅಂತ ಮಾಡ್ತಾರೆ. ಅದರಲ್ಲಿ 3 ತರದ ಅಸೆಸ್ಮೆಂಟ್ ಇರುತ್ತೆ. ಒಂದು ಸೆಲ್ಫ್ ಅಸೆಸ್ಮೆಂಟ್, ಮಕ್ಕಳು ಈಗ ಒಂದು ಸ್ಟೂಡೆಂಟ್ ನಾನು ಹೇಗಿದ್ದೇನೆ, ನನ್ನ ಪ್ರಕಾರ ನಾನು ಡೆವಲಪ್ ಆಗಿದ್ದೇನೆ ಇಲ್ಲ ಅಂತ ಸ್ಟೂಡೆಂಟ್ ಸೆಲ್ಫ್ ಅಸೆಸ್ಮೆಂಟ್. ಪಿಯರ್ ಅಸೆಸ್ಮೆಂಟ್, ಅವರ ಸರೌಂಡಿಂಗ್ ಯಾರಿದ್ದಾರೆ, ಫ್ರೆಂಡ್ಸ್ ಇಲ್ಲ ಕ್ಲಾಸ್ಮೇಟ್ಸ್ ಇರ್ಬೋದು, ಅವ್ರದ್ದು ಒಂದು ಅಸೆಸ್ಮೆಂಟ್. ಸೊ ಇಟ್ ಆಲ್ಸೋ ಡೆವಲಪ್ಸ್ ಬಿಹೇವಿಯರಲ್ ಫೀಡ್ಬ್ಯಾಕ್. ಮತ್ತೆ ಡೆಫಿನೆಟ್ಲಿ ಟೀಚರ್ ಅಸೆಸ್ಮೆಂಟ್ ಮೇಜರ್ ಪಾರ್ಟ್, ವೇರ್ ಟೀಚರ್ ವಿಲ್ ಅಸೆಸ್. ಬಟ್ ಅಷ್ಟೇ ಅಲ್ಲ, ಅದ್ರ ಜೊತೆ ಪೇರೆಂಟ್ಸ್ ಅನ್ನ ಕರ್ಕೊಂಡು ಅವ್ರ ಜೊತೆ ಡಿಸ್ಕಷನ್ ಮಾಡಿ ಆ ಸ್ಟೂಡೆಂಟ್ ಆ ವರ್ಷದಲ್ಲಿ ಯಾವ್ದು ಸ್ಕಿಲ್ಸ್ ಇಲ್ಲ ಲರ್ನಿಂಗ್ ಔಟ್ಕಮ್ಸ್ ಅಚೀವ್ ಮಾಡಿದ್ದಾರೆ ಅಂತ ಅದನ್ನ ಕೂಡ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಹಾಕಿ, ಅದು ವಿತ್ ದ ಹೆಲ್ಪ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದನ್ನ ಡಿಜಿಟಲಿ ಟ್ರ್ಯಾಕ್ ಮಾಡ್ತಾರೆ. ಸೊ ಒಂದು 12 ವರ್ಷದ ಎಜುಕೇಶನ್ ಆದ್ಮೇಲೆ, ದಟ್ ಇಸ್ ಆಫ್ಟರ್ ದೇ ಕಮ್ ಔಟ್ ಆಫ್ 12th ಸ್ಟ್ಯಾಂಡರ್ಡ್, ಅವ್ರದ್ದೊಂದು ಇಡೀ ಜಾತಕ ಇದ್ದಾಗೆ ಒಂದು ಎಜುಕೇಶನಲ್ ಜಾತಕ ಇರುತ್ತೆ. ಸೊ ವೇರ್ ದ ಎಂಟೈರ್ ವಾಟ್ ಆರ್ ದ ಸ್ಕಿಲ್ಸ್ ದ ಸ್ಟೂಡೆಂಟ್ ಹ್ಯಾಸ್ ಸ್ಟಡಿಡ್, ಯಾವ್ದೆಲ್ಲ ಲೈಫ್ ಸ್ಕಿಲ್ಸ್ ಡೆವಲಪ್ ಮಾಡಿದ್ದಾರೆ, ಏನೇನ್ ಲರ್ನಿಂಗ್ ಔಟ್ಕಮ್ಸ್ ಅಚೀವ್ ಮಾಡಿದ್ದಾರೆ, ಅವ್ರ ಇಂಟ್ರೆಸ್ಟ್ ಏನಿದೆ ಅದೆಲ್ಲ ಅದರಲ್ಲಿ ಇರುತ್ತೆ. ಸೊ ದಟ್ಸ್ ಅ ವೆರಿ ವೆರಿ ಗುಡ್ ಇನಿಷಿಯೇಟಿವ್. ಒಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ, ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು ಹೇಳಿ? ರಾಮಕೃಷ್ಣ ರಾವ್ ಕಾವೂರ್ ಅಂತ ಹೇಳಿ. ಓಕೆ, ರಾಮಕೃಷ್ಣ ರಾವ್ ಅವರೇ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ. ನನ್ನ ಪ್ರಶ್ನೆ, ಈಗ ನಾವೆಲ್ಲ ಚಿಕ್ಕಂದ ಕಲಿಯುವಾಗ ಡೈಲಿ ಕಾಪಿ ಬರೆಯೋದಕ್ಕೆ ಎಲ್ಲ ಪದ್ಧತಿ ಇತ್ತು. 2 ಗೀಟಲ್ಲಿ 3 ಗೀಟಲ್ಲಿ, ಇಂಗ್ಲಿಷ್ ಅಲ್ಲಿ 4 ಗೀಟಲ್ಲಿ ಕಾಪಿ ಬರೆಯೋದಕ್ಕೆ, ಮತ್ತೆ ಡೈಲಿ ಬಗ್ಗೆ ಬರೆಯೋಕೆ ಎಲ್ಲ ಇತ್ತು, ಹೋಮ್ ವರ್ಕ್ ಇತ್ತು. ಈಗ ಇತ್ತೀಚಿನ ದಿನಗಳಲ್ಲಿ ಅದೆಲ್ಲ ಚೇಂಜ್ ಆಗಿದೆ. ಈಗ ನ್ಯೂ ಪಾಲಿಸಿಯಲ್ಲಿ ಹೋಮ್ ವರ್ಕ್ ಕೊಡೋ ಬಗ್ಗೆ ಏನಾದ್ರು ಸೂಚನೆ ಉಂಟಾ? ಮಕ್ಕಳಿಗೆ ಹೋಮ್ ವರ್ಕ್ ಕೊಡಬಹುದು ಕೊಡಬಾರದು ಅಂತ ಒಂದೇ ಪ್ರಶ್ನೆ. ಇನ್ನೊಂದು ಪ್ರಶ್ನೆ, ಈ ಎಕ್ಸಾಮ್ ಈಗ ಮಿಡ್ ಟರ್ಮ್ ಎಕ್ಸಾಮ್, ಹಾಫ್ ಇಯರ್ಲಿ ಎಕ್ಸಾಮ್, ಆನ್ಯುವಲ್ ಎಕ್ಸಾಮ್ ಅಂತ ಮಾಡ್ತಾ ಇದ್ರು. ಈಗ ನ್ಯೂ ಪಾಲಿಸಿಯಲ್ಲಿ ಎಕ್ಸಾಮಿನ ಬಗ್ಗೆ ಹೇಗೆ, 3 ಎಕ್ಸಾಮ್ ಅಲ್ಲಿ ಉಂಟಾ ಇಲ್ವಾ, ಹೇಗೆ ಅಂತ ಈ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ ಅಂತ. ಓಕೆ, ಉತ್ತಮವಾದಂತಹ ಪ್ರಶ್ನೆ ರಾಮಕೃಷ್ಣ ಅವರೇ. ಮೊದಲನೇದಾಗಿ ಈ ಹೋಮ್ ವರ್ಕ್ ಅನ್ನುವಂಥದ್ದು ಮನೆಗೆ ಹೋಗಿ ಮತ್ತೆ ಬುಕ್ ಓಪನ್ ಮಾಡಬೇಕು. ಗುರುಕುಲದ ಸಹ ಹಾಗೆ ಇತ್ತು. ಆಗ ಬರೀಲಿಕ್ಕೆ ನಮ್ಮಾಗೆ ವ್ಯವಸ್ಥೆ ಇರಲಿಲ್ಲ. ಅವ್ರು 3 ಸಲ ಹೇಳ್ಬೇಕಿತ್ತು, 3 ಟೈಮ್ಸ್ ಹೇಳ್ಬೇಕಿತ್ತು. ನಮ್ಮಲ್ಲಿ ಮಂತ್ರ ಸಹ ಹಾಗೆ ಇವತ್ತು 3 ಸಲ ಹೇಳ್ಬೇಕು ಯಾವುದೇ ಒಂದು ಇದನ್ನ ಸಹ. ಅಂದ್ರೆ ಅದು ಇಂಟರ್ನಲೈಸ್ ಆಗ್ಬೇಕು ಅಂತ. ಬರೆಯುವುದು ಮುಖ್ಯ, 3 ಸಲ ಹೇಳೋದು ಮುಖ್ಯ ಅಂತ ಹೇಳಿದ್ರೆ, ನಾವು ಒಂದ್ಸಲ ಹೇಳಿದ್ರೆ ನಮ್ಮ ಬಾಡಿ ಮೈಂಡ್ ಅನ್ನು ಅಬ್ಸರ್ವ್ ಮಾಡೋದಿಲ್ಲ. ಸೊ ರಿಪೀಟೆಡ್ಲಿ ಅಂದ್ರೆ ಹಾಗೆ ಮಾಡಿದ್ರೆ ಮಾತ್ರ. ಟೀಚರ್ಸ್ ಗೆ ಗಿವನ್ ಆಲ್ಸೋ ದ ಆಟೋನಮಿ, ಅವರ ಟೀಚಿಂಗ್ ಸ್ಟೈಲ್ ಇಲ್ಲ ಲರ್ನಿಂಗ್ ಸ್ಟೈಲ್ ಏನಿದೆ ಅದು ಅವರು ಫ್ಲೆಕ್ಸಿಬಲ್ ಆಗಿ ಇಡಬಹುದು. ಸೊ ಒಂದು ಕೆಲವು ಮಕ್ಕಳಿಗೆ ಮೇ ಬಿ ಸ್ವಲ್ಪ ರಿಪೀಟೆಡ್ ಹೇಳೋದು ಮೇ ಬಿ ಹೌದು, ಕೆಲವೊಬ್ಬರಿಗೆ ಮೇ ಬಿ ಇಟ್ ಇಸ್ ನಾಟ್ ರಿಕ್ವೈರ್ಡ್. ಸೊ ಇನ್ಫ್ಯಾಕ್ಟ್ ಇದ್ರಲ್ಲಿ ಅವ್ರು ಏನ್ ಮಾಡಿದ್ದಾರೆ, ಪಿಯರ್ ಟ್ಯೂಟರಿಂಗ್ ಅಂತ ಒಂದು ಕಾನ್ಸೆಪ್ಟ್ ಏನೋ ಇದು ಮಾಡಿದ್ದಾರೆ. ಆನ್ ಅ ವಾಲಂಟರಿ ಬೇಸಿಸ್ ಆ ಕ್ಲಾಸ್ ಅಲ್ಲಿ ಇಲ್ಲ ಹೈಯರ್ ಕ್ಲಾಸಸ್ ಅಲ್ಲಿ ಸ್ವಲ್ಪ ಇಂಟೆಲಿಜೆಂಟ್ ಇರೋ ಮಕ್ಕಳು ಯಾರಿದ್ದಾರೆ ಅವರು ಬೇರೆ ಮಕ್ಕಳನ್ನ ಅವರೇ ಕಲಿಸೋದು. ಬಿಕಾಸ್ ಪಿಯರ್ ಟ್ಯೂಟರಿಂಗ್ ಇಸ್ ಬೆನಿಫಿಷಿಯಲ್ ಬೋತ್ ಫಾರ್ ಯಾರಿಗೆ ಕಲಿಸ್ತಾ ಇದ್ದಾರೆ ಮತ್ತೆ ಯಾರು ಕಲಿಸ್ತಾ ಇದ್ದಾರೆ, ಯಾರು ಕಲಿತಾ ಇದ್ದಾರೆ, ಇಬ್ಬರಿಗೂ ಬೆನಿಫಿಷಿಯಲ್. ಅದು ಫಿಲಾಸಫಿ ಹೇಗೆ ಹೇಳಿದ್ರೆ 30% ಲರ್ನ್ ಫ್ರಮ್ ದಿ ಟೀಚರ್, 30% ಫ್ರಮ್ ಸೆಲ್ಫ್, 30% ಫ್ರಮ್ peers ಅಂತ ಹೇಳ್ತೀವಿ ಕ್ಲಾಸ್ಮೇಟ್ ಇಂದ. ಎಷ್ಟಾಯ್ತು? 90% ಆಯ್ತು. 10% ಸ್ಪಿರಿಚುವಲ್, ಆಟೋಮೆಟಿಕ್ ಬರ್ತದೆ ಅದು. ಆ ಥರದೊಂದು ಇದು ಮೊದಲು ಗುರುಕುಲ ಸಹ ಆಗಿತ್ತು. ಅದು ಎಲ್ಲವನ್ನೂ ಟೀಚರ್ 100% ಕಲಿಸಿ ಗ್ರೂಪ್ ಸ್ಟಡೀಸ್, ಎಕ್ಸ್ಪೀರಿಯನ್ಸ್ ಲರ್ನಿಂಗ್ ಹೇಳ್ತೇವಲ್ಲ. ಸೊ ಎಕ್ಸ್ಪೀರಿಯನ್ಸ್ ಅಂಡ್ ಲರ್ನ್ ಬೈ ಸೆಲ್ಫ್ ಡೂಯಿಂಗ್, ಲರ್ನಿಂಗ್ ಬೈ ಡೂಯಿಂಗ್ ಅಂತ ಹೇಳಿ. ಬೆಸ್ಟ್ ವೇ ಆಫ್ ಲರ್ನಿಂಗ್ ಇಸ್ ಡೂಯಿಂಗ್. ಇಫ್ ಯು ಡೋಂಟ್ ಡೂ ಇಟ್, ಅದು ನೀವು ವೆಲ್ಡಿಂಗ್ ಅನ್ನು ಹೇಗೆ ಮಾಡ್ಬೇಕಂತ ಕ್ಲಾಸಲ್ಲಿ ಕಲಿಸ್ಬೋದು. ಆಮೇಲೆ ವೆಲ್ಡಿಂಗ್ ಮಾಡಿದಾಗಲೇ ಉಳಿದ 30% ಗೊತ್ತಾಗೋದು. ಉಳಿದ 30% ಅವನ ಫ್ರೆಂಡ್ ಯಾರು ಕಲಿತಾನೆ. ಹೇಳಿ, ಯು ಮಸ್ಟ್ ಜನರೇಟ್ ಇಂಟ್ರೆಸ್ಟ್ ಟು ಲರ್ನ್ ಫ್ರಮ್ ಅದರ್ಸ್. ಬಟ್ ಆಫ್ ಕೋರ್ಸ್ ಇಟ್ ಹ್ಯಾಸ್ ಟು ಬಿ ಡನ್ ಅಂಡರ್ ಕರೆಕ್ಟ್ ಸೂಪರ್ವಿಷನ್ ಅಂಡ್ ಟ್ರೈನಿಂಗ್. ಸ್ಟ್ರಕ್ಚರ್ಡ್ ವೇ. ಈಗ ಎಲ್ಲವನ್ನೂ ಟೀಚರೇ ಕಲಿಸಬೇಕು, ಎಲ್ಲವನ್ನೂ ಮಾಡಬೇಕು ಹೇಳಿದ್ರೆ ಗ್ರೂಪ್ ಸ್ಟಡಿ ಅಂತಾನೂ ಕೊಟ್ರೆ ಮತ್ತೆ ಸ್ಟಡಿ ಬಿಟ್ಟು ಬೇರೆ ಎಲ್ಲ ಆಗುತ್ತೆ. ಸೊ ದೇರ್ ಹ್ಯಾಸ್ ಟು ಬಿ ಪಿಯರ್ ಲರ್ನಿಂಗ್ ಮಾನಿಟರಿಂಗ್ ಏನಾದರೂ ಇರಬೇಕು, ಸ್ಟ್ರಕ್ಚರ್ಡ್ ವೇ. ಅದೇ ನಮ್ಮಲ್ಲಿ ಇದೆ. ಈಗ ವೆಲ್ಡಿಂಗ್ ಎಕ್ಸಾಂಪಲ್ ಹೇಳಿದಲ್ಲ, ವೆಲ್ಡಿಂಗ್ ಅನ್ನು ಅವ ಮಾಡಿ ಕಲಿತಾನೆ. ಇನ್ನೊಂದು ಅವನ ಫ್ರೆಂಡ್ ಒಟ್ಟಿಗೆ ಕೇಳಬೇಕು, ಮಾಡುವ ಕೆಲವು ಫೀಡ್ಬ್ಯಾಕ್ ಕೊಡ್ತಾರೆ ಅವರು. ಆ ಫೀಡ್ಬ್ಯಾಕ್ ಅನ್ನು ಕರೆಕ್ಟ್ ಮಾಡಿ ಅಷ್ಟೇ ಅವನೇ ಇಂಡಿವಿಜುವಲ್ ಮಾಡಬೇಕು. ಇಟ್ ಇಸ್ ಕಾಲ್ಡ್ ಎಕ್ಸ್ಪೋಜರ್ ಟು ಪ್ರಾಕ್ಟೀಸ್ ಅಂತ. ಈ ಎಕ್ಸಾಮ್ ಪ್ಯಾಟರ್ನ್ ಅಲ್ಲಿ ಏನಾದರೂ ಚೇಂಜಸ್ ಇರುತ್ತೆ ಅಂದ್ರೆ, ಯಾವಾಗಲೂ ಎಕ್ಸಾಮ್ ಬರುವಾಗ ಒಂದು ಭಯ ಅಂತ ಪ್ರತಿ ಮಕ್ಕಳಿಗೆ ಇರುವಂಥದ್ದು. ಎಕ್ಸಾಮ್ ರಿಸಲ್ಟ್ ಬಂದ ನಂತರ ಅದರ ಭಯ ಇರುತ್ತೆ. ಸೊ ಈ ಸಿಸ್ಟಮ್ ಅಲ್ಲಿ, ಹೊಸ ಪಾಲಿಸಿಯಲ್ಲಿ ಯಾವ ರೀತಿ ಒಂದು ಎಕ್ಸಾಮ್ ಪ್ಯಾಟರ್ನ್ ಚೇಂಜ್ ಆಗ್ಲಿಕ್ಕಿದೆ ಅನ್ನುವಂಥದ್ದು. ಸೊ ಎಕ್ಸಾಮ್ಸ್ ಅಲ್ಲಿ ಏನಾಗ್ತದೆ ಅಂದ್ರೆ, ನಾಟ್ ಜಸ್ಟ್ ಫೈನಲ್ ಎಕ್ಸಾಮ್ಸ್ ಏನಿದೆ, ಈಗ ಏನಾಗ್ತಾ ಇದೆ ಅಂದ್ರೆ ಫೈನಲ್ ಎಕ್ಸಾಮ್ಸ್ ಮೇಲೆ ತುಂಬಾ
ಒಂದು ಇಂಪಾರ್ಟೆನ್ಸ್ ಇರ್ತದೆ. ಅದರ ಬದಲಿಗೆ ಒಂದೇನಂದ್ರೆ ಕಂಟಿನ್ಯೂಸ್ ಅಸೆಸ್ಮೆಂಟ್ ಮಾಡ್ತಾರೆ. ಸೊ ಆ ಕಂಟಿನ್ಯೂಸ್ ಅಸೆಸ್ಮೆಂಟ್ ಅಂದ್ರೆ ನಾಟ್ ಜಸ್ಟ್ ಎಕ್ಸಾಮ್ಸ್ ಮಧ್ಯ ಮಧ್ಯದಲ್ಲಿ ಯೂನಿಟ್ ಟೆಸ್ಟ್ ಮಾಡಿ ಮಿಡ್ ಟರ್ಮ್ ಟೆಸ್ಟ್ ಮಾತ್ರ ಮಾಡೋದಲ್ಲ. ಯು ಶುಡ್ ಹ್ಯಾವ್ ಕ್ವಿಝಸ್, ಪ್ರಾಜೆಕ್ಟ್ ಬೇಸ್ಡ್ ಆಕ್ಟಿವಿಟೀಸ್ ಇರಲಿ ಫ್ರಮ್ ದ ಫೌಂಡೇಶನಲ್ ಲೆವೆಲ್, ಪ್ರಾಜೆಕ್ಟ್ ಪ್ಲೇ ಬೇಸ್ಡ್ ಆಕ್ಟಿವಿಟೀಸ್, ಕ್ವಿಝಸ್, ಮತ್ತೆ ಏನಾದರೂ ಒಂದು ಪೋರ್ಟ್ಫೋಲಿಯೋ ಮಾಡೋದಿರಲಿ, ಏನಾದರೂ ಒಂದು ಮಾಡೆಲ್ ಮಾಡೋದು, ಅದನ್ನ ಎಲ್ಲ ಎವ್ರಿಥಿಂಗ್ ವಿಲ್ ಗೋ ಇನ್ ಟು ದ ರಿಪೋರ್ಟ್ ಕಾರ್ಡ್. ಸೊ ಈವನ್ ಆ ಕ್ವಿಜ್ ಅಲ್ಲಿ ಏನು ನೀವು ಮಾರ್ಕ್ಸ್ ಮಾಡಿದಿರಿ ಇಲ್ಲ ಏನ್ ಮಾಡಿದಿರಿ ಅದೆಲ್ಲ ರಿಪೋರ್ಟ್ ಕಾರ್ಡಿಗೆ ಹೋಗ್ತದೆ. ಆ ಪ್ರಾಜೆಕ್ಟ್ ಹೇಗೆ ಮಾಡಿದಿರಿ, ಗ್ರೂಪ್ ವರ್ಕ್, ಟೀಮ್ ವರ್ಕ್ ಏನು ಡೆವಲಪ್ ಮಾಡಿದ್ದೇವೆ ಅದೆಲ್ಲ ರಿಪೋರ್ಟ್ ಕಾರ್ಡಿಗೆ ಹೋಗ್ತದೆ. ಅಂಡ್ ಫೈನಲ್ ಎಕ್ಸಾಮ್ಸ್ ವಿಲ್ ನಾಟ್ ಬಿ ದಟ್ ಇಂಪಾರ್ಟೆಂಟ್. ಥರ್ಡ್ ಸ್ಟ್ಯಾಂಡರ್ಡ್, ಫಿಫ್ತ್ ಸ್ಟ್ಯಾಂಡರ್ಡ್, ಏತ್ ಸ್ಟ್ಯಾಂಡರ್ಡ್ ಅಲ್ಲಿ ಡೆಫಿನೆಟ್ಲಿ ಸ್ಕೂಲ್ ಲೆವೆಲ್ ಆನ್ಯುವಲ್ ಎಕ್ಸಾಮ್ಸ್ ಮಾಡ್ತಾರೆ. ಬಟ್ ಆ ರಿಸಲ್ಟ್ ಏನಿದೆ ಅದು ಅನಾನಿಮಸ್ ಮಾಡಿಕೊಂಡು ಸ್ಕೂಲ್ ಸಿಸ್ಟಮ್ ಇಂಪ್ರೂವ್ ಮಾಡ್ಲಿಕ್ಕೆ ಮಾತ್ರ ಯೂಸ್ ಮಾಡ್ತಾರೆ. ಅದನ್ನ ಏನೋ ಒಂದು ತುಂಬಾ ಹೈ ಸ್ಟೇಕ್ಸ್ ಅಂತ ಎಣಿಸ್ಕೊಂಡು 10th ಸ್ಟ್ಯಾಂಡರ್ಡ್ 12th ಸ್ಟ್ಯಾಂಡರ್ಡ್ ಎಕ್ಸಾಮ್ಸ್ ಇರ್ತದೆ, ಬೋರ್ಡ್ ಎಕ್ಸಾಮ್ಸ್ ಏನೀಗ ನಡೀತಾ ಇದೆ. ಆ 10th and 12th ಬೋರ್ಡ್ ಎಕ್ಸಾಮ್ಸ್ ಮಾತ್ರ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ಲೋ ಸ್ಟೇಕ್ಸ್ ಮಾಡ್ತೇವೆ ಅಂತ. ಈಗ ಏನಾಗ್ತಾ ಇದೆ, ತುಂಬಾ ಅದಕ್ಕೋಸ್ಕರ ಅಡಿಷನಲ್ ಕೋಚಿಂಗ್ ತಗೊಂಡು ಅದಕ್ಕೋಸ್ಕರ ಆ ಫೈನಲ್ ಎಕ್ಸಾಮಿಗೆ ಪ್ರಿಪೇರ್ ಮಾಡೋದಂತ ಬೇರೆ ಎಲ್ಲ ವಿಷಯ ಕಲೀಲಿಕ್ಕೆ ಮರ್ತೋಗ್ತದೆ. ಸೊ ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಇಟ್ ವಿಲ್ ಓನ್ಲಿ ಟೆಸ್ಟ್ ಫಾರ್ ಕೋರ್ ಕಾನ್ಸೆಪ್ಟ್ಸ್ ಅಂಡರ್ಸ್ಟ್ಯಾಂಡಿಂಗ್. ಆ ಕೋರ್ ಕಾನ್ಸೆಪ್ಟ್, ಪ್ರತಿ ಸಬ್ಜೆಕ್ಟ್ ಇದೆ ಕೋರ್ ಕಾನ್ಸೆಪ್ಟ್ ಇದೆ, ಅದು ಅರ್ಥ ಆಗಿದೆಯಾ ಇಲ್ವಾ. ಮೆಮರಿ ಬೇಸ್ಡ್ ಲರ್ನಿಂಗ್ ಅಲ್ಲ, ರೋಡ್ ಬೇಸ್ಡ್ ಲರ್ನಿಂಗ್ ಅಲ್ಲ, ನಾವು ಬೈ ಹಾರ್ಟ್ ಮಾಡ್ಕೊಂಡು ಬರೆಯೋದು ಅದಲ್ಲ. ಕಾನ್ಸೆಪ್ಟ್ಸ್ ಅಂಡರ್ಸ್ಟ್ಯಾಂಡ್ ಆಗಿದೆಯಾ ಇಲ್ವಾ, ಪಾರ್ಷಿಯಲಿ ಆಬ್ಜೆಕ್ಟಿವ್, ಅದು ಮಲ್ಟಿಪಲ್ ಚಾಯ್ಸ್, ಪಾರ್ಷಿಯಲಿ ಡಿಸ್ಕ್ರಿಪ್ಟಿವ್ ಕೊಟ್ಟು. ಅಷ್ಟೇ ಅಲ್ಲ, ಒಂದು ರೆಕಮೆಂಡೇಶನ್ ಇದ್ರೆ ಬೋರ್ಡ್ ಎಕ್ಸಾಮ್ ಅನ್ನ ಒಂದು ಸಲ ಅಲ್ಲ 2 ಸಲ ಮಾಡಬಹುದು ಬೇಕಾದ್ರೆ ವರ್ಷಕ್ಕೆ. ಫಾರ್ ಎಕ್ಸಾಂಪಲ್ 2 ಸಲ ಮಾಡಿಕೊಂಡ್ರೆ ಒಂದು ಸಲ ಆಕ್ಚುಯಲ್ ಬೋರ್ಡ್ ಎಕ್ಸಾಮ್, ಇನ್ನೊಂದು ಸಲ ಇಂಪ್ರೂವ್ಮೆಂಟ್ಗೆ, ಸಪ್ಲಿಮೆಂಟರಿ ಅಲ್ಲ, ಇಂಪ್ರೂವ್ಮೆಂಟ್ ಮಾಡಬೇಕಾದ್ರೆ ಬೆಸ್ಟ್ ಆಫ್ 2 ರಿಸಲ್ಟ್ಸ್ ಅನ್ನ ನೀವು ನಿಮ್ಮ ರಿಪೋರ್ಟ್ ಕಾರ್ಡ್ ಅಲ್ಲಿ ಹಾಕಬಹುದು. ಸೊ ಆ ಒಂದು, ಯಾಕಂದ್ರೆ ಬೋರ್ಡ್ ಎಕ್ಸಾಮ್ ನೀವು ಆ ವರ್ಷದ ಒಂದು ದಿನ ಮೇಲೆ ನಿಮ್ಮ ಇಡೀ ಫ್ಯೂಚರ್ ಅನ್ನು ಬೇಸ್ ಮಾಡೋದು ಸರಿಯಲ್ಲ. ಸೊ ಅಂಡ್ ಆಲ್ಸೋ ಅದ್ರದ್ದು ಏನು ವೇಟೇಜ್ ಇದೆ ಅದು ಅಷ್ಟೊಂದು ಜಾಸ್ತಿ ಇರೋದಿಲ್ಲ. ಇಟ್ ಇಸ್ ಓನ್ಲಿ ಟು ಮೇಕ್ ಶೋರ್ ದಟ್ ನೀವು ಏನು ಕಲ್ತಿದ್ದೀರ ಅದನ್ನ ನೀವು ಡೆವಲಪ್ ಮಾಡಿದ್ದೀರಿ. ಅಷ್ಟೇ ಅಲ್ಲ, ದೇರ್ ಇಸ್ ಆಲ್ಸೋ ರೆಕಮೆಂಡೇಶನ್ ಸ್ಟೇಟ್ಸ್ಗೆ ಬಿಟ್ಟಿದ್ದಾರೆ ಮತ್ತೆ ಇಂಡಿವಿಜುವಲ್ ಬೋರ್ಡ್ಸ್ಗೆ ಬಿಟ್ಟಿದ್ದಾರೆ. ಬೇಕಾದ್ರೆ ಸೆಮಿಸ್ಟರ್ ಸಿಸ್ಟಮ್ ಮಾಡಬಹುದು, ಮಾಡ್ಯುಲರ್ ಎಕ್ಸಾಮ್ಸ್ ಮಾಡಬಹುದು. ಈಗ ಮೇ ಬಿ ಹಾಫ್ ಸಿಲೆಬಸ್ ಅನ್ನ ಜೂನ್ ಇಲ್ಲ ಜುಲೈ ಇಲ್ಲ ಸಾರಿ ಜೂನ್ ಜುಲೈ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆದ್ರೆ ಮೇ ಬಿ ಅಕ್ಟೋಬರ್ ನವೆಂಬರ್ ಅಲ್ಲಿ ಹಾಫ್ ಸಿಲೆಬಸ್ ಅನ್ನ ಬರೆದು ದೆನ್ ಮೇ ಬಿ ಮಾರ್ಚ್ ಆರ್ ಏಪ್ರಿಲ್ ಅಲ್ಲಿ ಉಳಿದ ಹಾಫ್ ಸಿಲೆಬಸ್ ಮಾತ್ರ ಬರೆದ್ರೆ ಸ್ಟೂಡೆಂಟ್ಸ್ ಇಡೀ ಒಂದು ವರ್ಷದ ನೆನ್ಪಿಟ್ಕೊಂಡು ಬರಿಬೇಕಂತ ಇಲ್ಲ ಅವಾಗ. ಸೊ ಈಗ ಹೈಯರ್ ಎಜುಕೇಶನ್ ಇದ್ದಾಗೆ ಸೆಮಿಸ್ಟರ್ ಬೇಸ್ ಸಿಸ್ಟಮ್ ಮಾಡಿದ್ರೆ ಮೇ ಬಿ ಸ್ಮಾಲರ್ ಕೋರ್ಸಸ್, ಮೋರ್ ಮಾಡ್ಯುಲರ್ ಕೋರ್ಸಸ್, ಸೊ ಆಗ ಮೇ ಬಿ ಜಾಸ್ತಿ ನೆನಪುಳಿಯುತ್ತೆ ಅನ್ನುವಂಥದ್ದು. ಅಂಡ್ ವಿಲ್ ಲರ್ನ್ ದ ಕಾನ್ಸೆಪ್ಟ್ಸ್ ವೆರಿ ವೆಲ್. ಒಂದು ಸಣ್ಣ ಮಟ್ಟದ ಪೋರ್ಷನ್ಸ್ ಇದ್ರೆ ಅನ್ನುವಂಥದ್ದು. ಅದೇ ಹೈಯರ್ ಎಜುಕೇಶನ್ ಹೇಳಿದ್ರೆ ಒಂದು 2 ತರ ಸ್ಕಿಲ್ ಹೇಳ್ತಾರೆ, ಒಂದು ಹಾರ್ಡ್ ಸ್ಕಿಲ್ ಮತ್ತೆ ಸಾಫ್ಟ್ ಸ್ಕಿಲ್ ಅಂತ. ಹಾರ್ಡ್ ಸ್ಕಿಲ್ ಅಂದ್ರೆ ಡೊಮೇನ್ ಎಕ್ಸ್ಪರ್ಟೈಸ್. ನಮ್ಮಲ್ಲಿ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಮಾಡಿದವನಿಗೆ ಕಂಪ್ಯೂಟರ್ ಕೋಡಿಂಗ್ ಎಲ್ಲ ಎಕ್ಸ್ಪರ್ಟ್ ಇದ್ದಾನೆ, ಬಟ್ ಅವನಿಗೆ ಟೀಮ್ ವರ್ಕ್ ಗೊತ್ತಿರೋದಿಲ್ಲ. ಇಟ್ ಡಸಂಟ್ ನೋ ಹೌ ಟು ಮೇಂಟೈನ್ ರಿಲೇಷನ್ ವಿತ್ ಅದರ್ಸ್. ಪೇರೆಂಟ್ ಜೊತೆ ಇರ್ಬೋದು, ಟೀಮ್ ಮೆಂಬರ್ ಇರ್ಬೋದು. ವಿ ಕಾಲ್ ಇಟ್ ಎಸ್ ಸಾಫ್ಟ್ ಸ್ಕಿಲ್ಸ್, ಹ್ಯೂಮನ್ ರಿಲೇಷನ್, ಕಮ್ಯುನಿಕೇಶನ್ ಸ್ಕಿಲ್ಸ್, ಮತ್ತೆ ಮ್ಯಾನೇಜಿಂಗ್ ಇಸ್ ಓನ್ ಇಮೋಷನ್ಸ್, ಅದೆಲ್ಲ ಕಮ್ಸ್ ಅಂಡರ್ ಸಾಫ್ಟ್ ಸ್ಕಿಲ್ಸ್. ಈ ನ್ಯೂ ಎಜುಕೇಶನ್ ಪಾಲಿಸಿಯಲ್ಲಿ ವಿ ಅಸೆಸ್ ಬೋತ್ ಇಸ್ ಡೊಮೇನ್ ಎಕ್ಸ್ಪರ್ಟೈಸ್ ಆಸ್ ವೆಲ್ ಆಸ್ ಇಸ್ ಲೈಫ್ ಸ್ಕಿಲ್ ಅಂತ ಹೇಳ್ತೇವೆ. ಸರ್ ಒಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ ಸರ್, ಗುಡ್ ಮಾರ್ನಿಂಗ್. ಮೇಡಮ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್, ನಿಮ್ಮ ಹೆಸರು ಹೇಳಿ. ನಾನು ನಿತ್ಯಾನಂದ ಶೆಟ್ಟಿಗಾರ ಸುರತ್ಕಲ್ಲಿಂದ ಮಾತಾಡ್ತಾ ಇರೋದು. ಓಕೆ, ನಿತ್ಯಾನಂದ ಶೆಟ್ಟಿಗಾರ ಕೇಳಿ. ಸೊ ಮೊದಲಿಗೆ ಎಲ್ರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ನಿಮಗೂ ಕೂಡ. ಹೌದೌದು. ಇದು ಎನಿವೇ ಹೊಸ ಎಜುಕೇಶನ್ ಪಾಲಿಸಿಯಲ್ಲಿ ಲಾಟ್ ಆಫ್ ಚೇಂಜಸ್ ಮಾಡಿದ್ದಾರೆ. ಇದು ತುಂಬಾ ಒಳ್ಳೇದು ಮುನ್ನಡೆನೆ. ಬಟ್ ಈ ಅದರ್ ಕರಿಕ್ಯುಲರ್ ಆಕ್ಟಿವಿಟೀಸ್, ಈಗ ಮಕ್ಕಳೆಲ್ಲ ಕೋಚಿಂಗ್ ಈಗೆಲ್ಲ ಹೋಗಿ ಎಲ್ಲ ಮಕ್ಕಳೆಲ್ಲ ಎಷ್ಟು ಆರ್ಡಿನರಿ ಆಗಿದ್ದಾರೆ. ಸೊ ದೇ ಆರ್ ಸ್ಪೆಷಲೈಸೇಷನ್ ಇನ್ ಸರ್ಟನ್ ಏರಿಯಾಸ್. ಈಗ ಈ ಹೊಸ ಎಜುಕೇಶನ್ ಪಾಲಿಸಿಯಲ್ಲಿ ಈ ಅದರ್ ಕರಿಕ್ಯುಲರ್ ಆಕ್ಟಿವಿಟಿಗೆ ಅವರಿಗೆ ಏನಾದ್ರು ಇಂಪಾರ್ಟೆನ್ಸ್ ಕೊಟ್ಟಿದಾರಾ ಅಥವಾ ಅದು ಹೇಗೆ? ಈಗ ಸ್ಪೋರ್ಟ್ಸ್ ಕೋಟಕ್ಕೆಲ್ಲ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ, ಅದರ್ ಬಿಟ್ಟು ಬೇರೆ ಈ ಕಲ್ಚರಲ್ ಆಕ್ಟಿವಿಟಿ ಇಂಥದವ್ರಿಗೆ ಮಾಡಿದವರಿಗೆ ಏನು ಸಪರೇಟ್ ಇದು ವ್ಯವಸ್ಥೆ ಏನಾದ್ರು ಆಗಿದೆಯಾ ಅಂತ ಹೇಳಿಬೇಕಿತ್ತು. ಓಕೆ ಓಕೆ, ನಿತ್ಯಾನಂದ ಶೆಟ್ಟಿಗಾರ ಪ್ರಶ್ನೆ ಕೇಳಿದಕ್ಕೆ ಧನ್ಯವಾದಗಳು. ಸೊ ಅವ್ರು ಹೇಳುವಂಥದ್ದು ಯಾವ್ದಾದ್ರು ಬೇರೆ ಬೇರೆ ಕೋಟಾಸ್ ಟೈಪ್ ಏನಾದ್ರು ಮಾಡಿದ್ದಾರೆ? ಕೋಟಾಸ್ ಅಂತ ಅಲ್ಲ, ವಾಟ್ ದೇ ಹ್ಯಾವ್ ಡನ್ ಇನ್ಸ್ಟೆಡ್ ಇಸ್ ಆರ್ಟ್ಸ್ ಇಂಟಿಗ್ರೇಟೆಡ್ ಅಂಡ್ ಸ್ಪೋರ್ಟ್ಸ್ ಇಂಟಿಗ್ರೇಟೆಡ್ ಕರಿಕ್ಯುಲಮ್ ಅಂತ ಮಾಡಿದ್ದಾರೆ. ಸೊ ಏನಂದ್ರೆ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಒಂದು ಸೆಪರೇಟ್ ಆಕ್ಟಿವಿಟಿ ಅಲ್ಲ. ನಿಮ್ಮ ಕರಿಕ್ಯುಲಮ್ ಅಲ್ಲಿ ಏನಿದೆ ಇಟ್ ಇಸ್ ಅ ಪಾರ್ಟ್ ಆಫ್ ದಟ್. ಈಗ ನಿಮ್ಗೆ ಹೇಗೆ ಸೈನ್ಸ್ ಹೌದು, ಈಗ ಸೈನ್ಸ್ ಸಬ್ಜೆಕ್ಟ್, ಮ್ಯಾಥ್ಸ್, ಸೋಷಿಯಲ್ ಸೈನ್ಸ್ ಹೇಗೆ ಇದೆ ಅದೇ ತರ ಮ್ಯೂಸಿಕ್ ಕ್ಯಾನ್ ಬಿ ಒನ್ ಸಬ್ಜೆಕ್ಟ್. ಫಾರ್ ಎಕ್ಸಾಂಪಲ್
ಸಿಸ್ಟಮ್ಯಾಟಿಕ್ ಕರಿಕ್ಯುಲಮ್ ಇರಬೇಕು. ಅದಕ್ಕೆ ಕರಿಕ್ಯುಲಮ್ ಇದ್ದು ನೀವು ಅದನ್ನ ಒಂದು ಸಬ್ಜೆಕ್ಟ್ ಆಗಿ ಮಾಡಬಹುದು. ಇಫ್ ಯುವರ್ ಇಂಟ್ರೆಸ್ಟ್ ಇಸ್ ಇನ್ ಸ್ಪೋರ್ಟ್ಸ್, ಫಿಸಿಕಲ್ ಎಜುಕೇಶನ್, ದಟ್ ಕ್ಯಾನ್ ಬಿ ಅ ಸೆಪರೇಟ್ ಸಬ್ಜೆಕ್ಟ್. ಈಗ ಫಿಸಿಕಲ್ ಎಜುಕೇಶನ್ ಅಂದ್ರೆ ಒಂದು ವಾರಕ್ಕೊಮ್ಮೆ PT ಪೀರಿಯಡ್ ಇರುತ್ತೆ, ನೀವು ಹೋಗಿ ಆಡಿ ಅದು ನೀವು ಮಾಡ್ತೀರಾ ಇಲ್ವಾ, ನೀವು ಅಲ್ಲಿ ಹೋಗಿ ಕೂತ್ಕೊಳ್ತೀರಾ, ಅದು ಡಸಂಟ್ ಮೇಕ್ ಎನಿ ಡಿಫರೆನ್ಸ್. ಬಟ್ ಈಗ ನೀವು ಎಸ್ಪೆಷಲಿ ಈಗ ನೀವು US ಸ್ಕೂಲ್ ಸಿಸ್ಟಮ್ ಅಲ್ಲಿ ನೋಡಿದ್ರೆ ಅಂಡ್ ಲಾಟ್ ಆಫ್ ಯುರೋಪಿಯನ್ ಕಂಟ್ರೀಸ್ ಆಲ್ಸೋ ಮ್ಯೂಸಿಕ್ ಇಸ್ ಕಂಪಲ್ಸರಿ. ಎಲ್ಲರೂ ಒಂದು ಇನ್ಸ್ಟ್ರೂಮೆಂಟ್ ಇಲ್ಲ ಸಿಂಗಿಂಗ್ ಏನಾದರೂ ಒಂದು ಕಲೀಲೇಬೇಕು. ಸೊ ನೀವು ಅಲ್ಲಿ ಯಾವುದಾದ್ರೂ ಒಂದು ಹೈಸ್ಕೂಲ್ ಸ್ಟೂಡೆಂಟ್ಸ್ ಹತ್ರ ಹೋಗಿ ಕೇಳಿ, ದೇ ವಿಲ್ ನೋ ಅಟ್ ಲೀಸ್ಟ್ ಸಮ್ ಇನ್ಸ್ಟ್ರೂಮೆಂಟ್. ಸೊ ಅವಾಗ ಅವ್ರು ಆಮೇಲೆ ವೆದರ್ ದೇ ಬಿಕಮ್ ಅ ಗ್ರೇಟ್ ಮ್ಯೂಸಿಷಿಯನ್ ಆರ್ ನಾಟ್ ಇಸ್ ನಾಟ್ ಇಂಪಾರ್ಟೆಂಟ್. ಏನ್ ಇಂಪಾರ್ಟೆಂಟ್ ಮ್ಯೂಸಿಕ್ ಕಲಿಯುವಾಗ ಏನು ಸ್ಕಿಲ್ಸ್ ಡೆವಲಪ್ ಮಾಡ್ತೇವೆ, ಆ ಒಂದು ಅಪ್ರಿಸಿಯೇಷನ್ ಫಾರ್ ಎಸ್ಥೆಟಿಕ್ಸ್ ಅಂಡ್ ಆರ್ಟ್. ಈವನ್ ನಾವು ಹೇಳ್ತೇವೆ ಬ್ರೈನ್ ಅಲ್ಲಿ ಒನ್ ಸೈಡ್ ಆಫ್ ದ ಬ್ರೈನ್ ಇಸ್ ಮೋರ್ ಅಬೌಟ್ ಕ್ರಿಟಿಕಲ್ ಥಿಂಕಿಂಗ್, ಇನ್ನೊಂದು ಸೈಡ್ ಇಸ್ ಮೋರ್ ಅಬೌಟ್ ಕ್ರಿಯೇಟಿವ್ ಥಿಂಕಿಂಗ್ ಅಂತ ಹೇಳ್ತೇವೆ. ಸೊ ಆ ಕ್ರಿಯೇಟಿವಿಟಿ ಏನಿದೆ ಅದನ್ನ ಡೆವಲಪ್ ಮಾಡ್ತೇವೆ. ಸೊ ದಟ್ ಹ್ಯಾಸ್ ಟು ಬಿಕಮ್ ಅ ಪಾರ್ಟ್ ಆಫ್ ದಿ ಕರಿಕ್ಯುಲಮ್. ಸೊ ಅದಕ್ಕೆ ಕೋಟಾ ಕೊಡೋದು ಮಾತ್ರ ಅಲ್ಲ, ದಟ್ ಈಸ್ ಆಫ್ ಕೋರ್ಸ್ ಲೆಫ್ಟ್ ಟು ದ ಸ್ಟೇಟ್ ಗವರ್ಮೆಂಟ್ಸ್. ಬಟ್ ಪಾಲಿಸಿಯಲ್ಲಿ ಏನ್ ಹೇಳ್ತದೆ ಅಂದ್ರೆ ಕರಿಕ್ಯುಲರ್ ಮತ್ತೆ ಎಕ್ಸ್ಟ್ರಾ ಕರಿಕ್ಯುಲರ್ ಬೇರೆ ಬೇರೆ ಇರಬಾರ್ದು, ಅದು ಒಂದೇ ಆಗಿರ್ಬೇಕು. ಅಂಡ್ ಎಲ್ರಿಗೂ ಒಂದೊಂದು ಸ್ಕಿಲ್ ಇರ್ಬೇಕು. ಆವಾಗ ರಾಮರಾವ್ ಅವ್ರು ಹೇಳಿದ್ರು ಕುಕಿಂಗ್ ಕೂಡ ಕಲಿಸಬಹುದಲ್ಲ ಅಂತ. ಡೆಫಿನೆಟ್ಲಿ ಇಫ್ ಯಾವ್ದಾದ್ರು ಇನ್ಸ್ಟಿಟ್ಯೂಷನ್ ಆಫರ್ ಮಾಡ್ತಾ ಇದ್ರೆ, ಆಫ್ಕೋರ್ಸ್ ಎಲ್ಲ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಆಫರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಪ್ರಾಕ್ಟಿಕಲಿ ನೀವು ಎಲ್ಲಿಂದ ಅಷ್ಟು ಟೀಚರ್ಸ್ ತರ್ತೀರಿ ಅಂತ. ಈಗ ಸ್ಕೂಲ್ ಕಾಂಪ್ಲೆಕ್ಸ್ ಅಂತ ಏನು ಡೆವಲಪ್ ಮಾಡಿದ್ದಾರೆ, ಅದರಲ್ಲಿ ಕೆಲವು ಸ್ಕೂಲ್ಸ್ ಮೇ ಬಿ ಟೀಚರ್ಸ್ ಅನ್ನ ಶೇರ್ ಮಾಡಬಹುದು, ವಾರಕ್ಕೆ 2 ದಿನ ಈ ಸ್ಕೂಲಲ್ಲಿ, ವಾರಕ್ಕೆ 2 ದಿನ ಆ ಸ್ಕೂಲಲ್ಲಿ. ಬಟ್ ಪ್ರಾಕ್ಟಿಕಲಿ ಎಲ್ಲ ಕಡೆ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಬಟ್ ಯಾವ್ಯಾವ ಸ್ಕೂಲ್ಸ್ಗೆ ಇಂಟ್ರೆಸ್ಟ್ ಇದೆ ಆ ಸ್ಕೂಲ್ಸ್ ಡೆಫಿನೆಟ್ಲಿ ಈ ಬೇರೆ ಬೇರೆ ಕುಕಿಂಗ್ ಇರ್ಬೋದು, ಫ್ಯಾಷನ್ ಡಿಸೈನ್ ಆಫರ್ ಮಾಡಿದ್ರೆ ಡೆಫಿನೆಟ್ಲಿ ಇನ್ ಬೈ ದ ಕಾಂಪಿಟೇಟಿವ್ ನೇಚರ್ ಆಫ್ ದಿ ಮಾರ್ಕೆಟ್ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ವಿಲ್ ಕಮ್ ದೇರ್. ಸೊ ಯಾವುದು ಕಂಪಲ್ಸರಿ ಮಾಡ್ಬೇಕಂತ ಇಲ್ಲ. ಇನ್ಫ್ಯಾಕ್ಟ್ ಈಗ ನಾನು ನಮ್ಮ ಸ್ಕೂಲಲ್ಲಿ ಯಾವ್ದಾದ್ರು ಒಂದು ಕ್ರಿಯೇಟ್ ಮಾಡಿದ್ರೆ ಸ್ಟೂಡೆಂಟ್ಸ್ ಬರ್ಬೋದು. ಸೊ ದಟ್ ಈಸ್ ದ ಬೇಸಿಕ್ ಐಡಿಯಾ. ಸೊ ಅದರಲ್ಲಿ ಈಗ ಏನಾಗ್ತದೆ ಅಂದ್ರೆ, ಈಗ ಕುಕ್ಕಿಂಗ್ ಅವ್ರು ಹೇಳಿದ್ರು ಹೆಂಗಸರು ಕೊರೋನಾ ಇದ್ದ ಈಗ ಕುಕ್ಕಿಂಗ್ ಬರೋದಿಲ್ಲ. ಬಟ್ ಹೆಂಗಸರು ಮಾತ್ರ ಅಲ್ಲ, ಎಲ್ಲರೂ ಕಲಿಬೇಕು ಕುಕ್ಕಿಂಗ್. ಯಾಕೆ ಹೆಂಗಸರು ಮಾತ್ರ? ನಾನು ಕುಕ್ ಮಾಡ್ತೇನೆ. ಸೊ ಇಟ್ಸ್ ಅ ಲೈಫ್ ಸ್ಕಿಲ್. ಈಗ ಒಬ್ಬರೇ ಇದ್ದ ಮೇಲೆ ದೇ ಹ್ಯಾವ್ ಟು ಲರ್ನ್ ಟು ಡೂ ದಟ್. ಅದೇ ಎಜುಕೇಶನ್ ಮುಖ್ಯ ಸಿಸ್ಟಮ್ ಜನರೇಟಿಂಗ್ ಇಂಟ್ರೆಸ್ಟ್. ಒಮ್ಮೆ ಅವನಿಗೆ ಇಂಟ್ರೆಸ್ಟ್ ಬಂದ್ರೆ ಆಟೋಮೆಟಿಕ್ ಕಲಿತಾನೆ. ನಮ್ಮ ಎಲ್ಲ ಬಂದು ನೀವು ಸ್ಕೂಲಲ್ಲಿ ಕಲಿಸ್ಬೇಕಂತಿಲ್ಲ. ಸ್ಕೂಲಲ್ಲಿ ಏನು ಮಾಡಬೇಕು, ಇಸ್ ಮೈಂಡ್ ಶುಡ್ ಬಿ ಫರ್ಟೈಲ್ ಫಾರ್ ಇನೋವೇಷನ್. ನಮ್ಮ ಇವ್ರು ಹೇಳಿದಾಗ ಯುರೋಪಿಯನ್ ಸ್ಕೂಲಲ್ಲಿ ಒಂದು ಪ್ರೈಮರಿ ಹೈಸ್ಕೂಲಿಗೆ ಬರುವಾಗ ಅವರು ದೇ ಹ್ಯಾವ್ ಟು ಪ್ರಿಪೇರ್ ಸಮಥಿಂಗ್ ಅಂಡ್ ಸೆಲ್ ಇಟ್ ಇನ್ ದಿ ಸ್ಕೂಲ್ ಕ್ಯಾಂಪಸ್. ಸೆಲ್ಲಿಂಗ್ ಸ್ಕಿಲ್ ಅಂತ. ಸೊ ಒನ್ ದೇ ಅಕ್ವೈರ್ ಎ ಸ್ಕಿಲ್ ದಟ್ ಕ್ಯಾನ್ ಬಿ ಫಾರ್ ಎನಿಥಿಂಗ್. When he become a teacher, he can sell his ideas. When he become a businessman, he can sell his product. ಹಾಗೆ even broad base, given opportunity to learn lot of skills in the new education system. Okay. So ಒಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ, ನಮಸ್ಕಾರ. ನಾನು ಪ್ರಕಾಶ್ ಕಲ್ಬಾವಿ ಅಂತ, ಮಂಗಳೂರು CI ಇದು ಚಾಪ್ಟರ್ ಇದ್ದು ಪ್ರೆಸಿಡೆಂಟ್ ಮಾತಾಡೋದು, ಚೇರ್ಮನ್ ಮಾತಾಡೋದು. ಓಕೆ, ಪ್ರಕಾಶ್ ಕಲ್ಬಾವಿ, ನಿಮ್ಮ ಪ್ರಶ್ನೆ ಕೇಳಿ. ಎಜುಕೇಶನ್ ಪಾಲಿಸಿ ಬಗ್ಗೆ ನೀವು ಡಿಸ್ಕಷನ್ ಮಾಡ್ತಾ ಇದ್ದೀರಲ್ವಾ? ಎಸ್. ಅದರಲ್ಲಿ ಒಂದು ನನಗೆ ಪ್ರಶ್ನೆ ಏನಂತ ಹೇಳಿದ್ರೆ, ಇವತ್ತು ಇಷ್ಟು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗ್ಬೋದು ಎಲ್ಲರೂ ಹೊರಗೆ ಬರ್ತಾ ಇದ್ದಾರೆ. ಬಟ್ ದೇ ಆರ್ ನಾಟ್ ಎಂಪ್ಲಾಯಬಲಿ ರೆಡಿ, ಅಂದ್ರೆ ಎಂಪ್ಲಾಯ್ಮೆಂಟ್ ಗೆ ಅವರು ರೆಡಿ ಆಗಿರುವುದಿಲ್ಲ. ಒನ್ ಆಫ್ ದ ಬಿಗ್ಗೆಸ್ಟ್ ಚಾಲೆಂಜ್ ದೇರ್ ಈಸ್ ಇಂಡಸ್ಟ್ರಿ ಅಕಾಡೆಮಿಯ ಒಂದು ಇಂಟರಾಕ್ಷನ್ ಏನಾಗಬೇಕು ಅದು ಇಲ್ಲ. ಸೊ ಆದ್ರಿಂದ ಅಕಾಡೆಮಿಯಕ್ಕೂ ಇಂಡಸ್ಟ್ರಿಗೂ ಏನ್ ಬೇಕು ಅಂತ ಹೇಳುವಂತ ಒಂದು ಪ್ರಶ್ನೆ ಅಲ್ಲಿ ಮಕ್ಕಳಿಗೆ ಅಲ್ಲಿ ಸಿಲೆಬಸ್ ರೂಪದಲ್ಲಿ ಆಗ್ಲಿ ಅಥವಾ ಇಂಟರ್ನ್ಶಿಪ್ ರೂಪದಲ್ಲಿ ಆಗ್ಲಿ ಅದು ಸಿಗ್ತಾ ಇಲ್ಲ. ಆದ್ರಿಂದ ಈ ಹೊಸ ಎಜುಕೇಶನ್ ಪಾಲಿಸಿ ಬಂದ್ರೂ ಕೂಡ ದ ಬಿಗ್ ರೆಸ್ಪಾನ್ಸಿಬಿಲಿಟಿ ಫಾರ್ ದ ಇನ್ಸ್ಟಿಟ್ಯೂಷನ್ ಇಸ್ ಟು ಸಿ ಹೌ ದೇ ಕ್ಯಾನ್ ಎಸ್ಟಾಬ್ಲಿಷ್ ಲಿಂಕೇಜಸ್ ವಿತ್ ದ ಇಂಡಸ್ಟ್ರಿ ಅಸೋಸಿಯೇಷನ್ಸ್ ಆಗ್ಬೋದು, ಟ್ರೇಡ್ ಬಾಡೀಸ್ ಇರ್ಬೋದು, ಅಂಡ್ ಹೌ ಟು ಸಿ ವಾಟ್ ಇಸ್ ದ ಕರೆಂಟ್ ರಿಕ್ವೈರ್ಮೆಂಟ್ ಆಫ್ ಎವ್ರಿಥಿಂಗ್ ಅಂಡ್ ಹೌ ಟು ಇನ್ಕಾರ್ಪೊರೇಟ್ that into the curriculum so that students when they come out they are in reality, in tune with reality ಅಂತ ಹೇಳುವಂತ ಒಂದು ಪ್ರಶ್ನೆ ನೀವು ಕೇಳಿ, ಅದು ಹೇಗೆ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಅನ್ನು ವಿಲ್ ಓವರ್ಕಮ್ ದೀಸ್ ಇಶ್ಯೂಸ್ ಅಂತ ಹೇಳುವಂತದ್ದು ದೇ ಶುಡ್ ಇನ್ಕಾರ್ಪೊರೇಟ್ ಇನ್ ಟು ದಿಸ್ ಪಾಲಿಸಿ. ಇದು ಕಲ್ಬಾವರ್ ಇದೊಂದು ಏಜ್ ಓಲ್ಡ್ ಇಶ್ಯೂ. ಇದು ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಮೊದಲು ಎಜುಕೇಶನ್ ಡೈರೆಕ್ಟ್ ಆಗಿ ಎಂಪ್ಲಾಯ್ಮೆಂಟ್ ಇತ್ತು. ಅವರು ಇವರನ್ನು ತಗೊಂಡು 1 ವರ್ಷ ಟ್ರೈನ್ ಮಾಡ್ತಾ ಇದ್ರು. ಬಟ್ ಈಗ ಏನಾಗಿದೆ ಅಂತ ಹೇಳಿದ್ರೆ, ದೇ ವಾಂಟ್ ಎ ಫಸ್ಟ್ ಡೇ ಪ್ರೊಡಕ್ಟಿವ್ ಕ್ಯಾಂಡಿಡೇಟ್ ಬೇಕು ಹೇಳ್ತಾರೆ. ನನಗೆ ಟ್ರೈನಿಂಗ್ ಮಾಡಲಿಕ್ಕೆಲ್ಲ ಟೈಮ್ ಇಲ್ಲ. ಸೊ ಐ ವಾಂಟ್ ಸಮ್ಮನ್ ಹೂ ಇಸ್ ಪ್ರೊಡಕ್ಟಿವ್ ಫ್ರಮ್ ದಿ ವೆರಿ ಫಸ್ಟ್ ಡೇ. ಈ ಕಾಲೇಜ್ನವರು ವಾಟ್ ದಿ ಟೀಚ್ ಇಸ್ ನಾಟ್ ರೆಲೆವೆಂಟ್ ಟು ದಿ ಇಂಡಸ್ಟ್ರಿ. ಹಾಗಾಗಿ ಲಾರ್ಜ್ ನಂಬರ್ ಆಫ್ ಪೀಪಲ್ ಆರ್ ಬಿಕಮಿಂಗ್
unemployed. No, but the industry should not get a feeling that it is only it's a training ground for the new students that are coming in for employment. So now ಏನಾಗುತ್ತೆ, 1 ವರ್ಷ ಅವರಿಗೆ ಟ್ರೈನಿಂಗ್ ಕೊಟ್ಟು ಅವರು ಅಲ್ಲಿಂದ ಮತ್ತೆ ಫರ್ದರ್ ದೇ ವಿಲ್ ಟೇಕ್ ದ ನೆಕ್ಸ್ಟ್ ಸ್ಟೆಪ್ ಫಾರ್ವರ್ಡ್. ಕರಿಕ್ಯುಲಮ್ ನಲ್ಲಿ ಈಗ ಫಾರ್ ಎಕ್ಸಾಂಪಲ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಅಂತ ಹೇಳಿ ತಗೊಳ್ಳಿ, ದೇರ್ ಆರ್ ಫುಡ್ ಪ್ರೊಸೆಸಿಂಗ್ ಕೋರ್ಸಸ್ ಇನ್ ಮ್ಯಾಂಗ್ಳೂರ್ ನಾವು. ಬಟ್ ದ ಬೇಸ್ ವಾಟ್ ವಿಲ್, ಈಗ ಅದು ಏಜ್ ಓಲ್ಡ್ ಕರಿಕ್ಯುಲಮ್ ನಲ್ಲಿ ಇದ್ದಾರೆ, ರಿಕ್ವೈರ್ಮೆಂಟ್ ಇದು ಬೇಸ್. ನಾನು ಹೇಳ್ತಿರೋದು FSSAI ಆಗಿರ್ಬೋದು ಅಥವಾ ಯಾವುದೇ ಒಂದು ಅದರದ್ದು ಬೇಸ್ ನಾಲೆಜ್ ಅಟ್ ಲೀಸ್ಟ್ ಇದ್ರೆ it becomes easy for us to create value out of this educational system and the student community. ಅದೇ ನಮ್ಮಲ್ಲಿ ದಟ್ ಇಸ್ ಎ ಬೇಸಿಕ್ ಡಿಫೆಕ್ಟ್. ನಮ್ಮಲ್ಲಿ ಹೇಳ್ತಾರಲ್ಲ, ವಾಟ್ ಯು ಹಿಯರ್ ಯು ಫರ್ಗೆಟ್ ಅಂತ, ವಾಟ್ ಯು ಸಿ ಯು ಅಂಡರ್ಸ್ಟ್ಯಾಂಡ್, ವಾಟ್ ಯು ಡೂ ಯು ಲರ್ನ್ ಅಂತೇಳಿ. ಹಾಗಾಗಿ ಎಕ್ಸ್ಪೋಜರ್ ಟು ಪ್ರಾಕ್ಟೀಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಸ್ಪೆಷಲಿ ನಮ್ಮ ಮ್ಯಾನೇಜ್ಮೆಂಟ್ MBA ಇಲ್ಲ. ಸೊ ವಿ ನೀಡ್ ಟು ಗಿವ್ ದೆಮ್ ಎ ಲಾಟ್ ಆಫ್ ಇಂಡಸ್ಟ್ರಿ ಎಕ್ಸ್ಪೋಜರ್, ಬಟ್ ಅದು ಆಗ್ತಾ ಇಲ್ಲ. ಬಟ್ ನ್ಯೂ ಎಜುಕೇಶನ್ ಪಾಲಿಸಿಯಲ್ಲಿ ಅದು ಕಂಪಲ್ಸರಿ ಅವರಿಗೆ. ಸೊ ಮೇ ಬಿ a change in the syllabus ಮಾಡಬೇಕಾಗ್ತದೆ. ಪ್ಲಸ್ internships have to be very very effective. ಈಗ ಇನ್ಫ್ಯಾಕ್ಟ್ they have started right from school system. ಈಗ ಇದರಲ್ಲಿ ಏನಿದೆ ಅಂದ್ರೆ 6th standard ಇಂದ internship ಇರ್ತದೆ. 10 bagless days ಅಂತ ಕೊಟ್ಟಿದ್ದಾರೆ, ವೇರ್ ಮಕ್ಕಳು ಅಲ್ಲಿಂದ ಲೋಕಲ್ ಇಂಡಸ್ಟ್ರೀಸ್ ಇರಲಿ, ಆರ್ಟಿಸನ್ಸ್, ಕ್ರಾಫ್ಟ್ಸ್ಮೆನ್ ಯಾರು ಇರ್ಬೋದು, ದೇ ಕ್ಯಾನ್ ಸ್ಟಾರ್ಟ್ ಅಂಡ್ ಇನ್ ಅ ಸೇಫ್ ಮ್ಯಾನರ್. ಆ ಏಜಿಗೆ ಯಾವ್ದು ಅಪ್ರೋಪ್ರಿಯೇಟ್ ಇದೆ ಅಲ್ಲಿ ಹೋಗಿ ಒಂದು ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಏನಿದೆ ಅದು ಮಾಡಿದ ಕೂಡಲೇ ಅಂಡ್ ದಟ್ ಇಂಟರ್ನ್ಶಿಪ್ ಕಲ್ಚರ್ ಡೆವಲಪ್ ಆಗ್ತದೆ. ಇಟ್ ಮೇ ನಾಟ್ ಬಿ ಅ ವೆರಿ ಸೀರಿಯಸ್ ಇಂಟರ್ನ್ಶಿಪ್ ಕಂಪೇರ್ಡ್ ಟು ನಾವು ಇಂಜಿನಿಯರಿಂಗ್ ಅಲ್ಲಿ ಏನ್ ಮಾಡ್ತೇವೆ, ಬಟ್ ಆ ಕಲ್ಚರ್ ಡೆವಲಪ್ ಆದ್ಮೇಲೆ ಡೆಫಿನೆಟ್ಲಿ ಇಂಜಿನಿಯರಿಂಗ್ ಹೋದಾಗ ನಾವು ಇನ್ಫ್ಯಾಕ್ಟ್ ಈಗ ನನ್ನ ಎಕ್ಸ್ಪೀರಿಯನ್ಸ್ ಏನಿತ್ತಂದ್ರೆ ಕಾಲೇಜಲ್ಲಿ ಡೆಫಿನೆಟ್ಲಿ ಏನು ಕಲಿತೇವೆ ಅದಕ್ಕಿಂತ ಜಾಸ್ತಿ ನಾವು ಆ 2 or 3 months ಆಫ್ ಇಂಟರ್ನ್ಶಿಪ್ ಏನು ಮಾಡ್ತೇವೆ, ವಿ ಲರ್ನ್ ಅ ಲಾಟ್ ಮೋರ್. ಯಾಕಂದ್ರೆ ಒಂದು ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಇರ್ಬೋದು, ಅಂಡ್ ದಟ್ ಇಸ್ ವೆರಿ ಡೆವಲಪ್ ದ ಸ್ಕಿಲ್ಸ್. ನಾವು 85% ಆಫ್ ಇಂಜಿನಿಯರ್ಸ್ ಹೂ ಕಮ್ ಔಟ್ ಆರ್ ನಾಟ್ ಎಂಪ್ಲಾಯಬಲ್. They are not unemployed, they are not employable because they lack the skills. ಆ ಸ್ಕಿಲ್ಸ್ ಡೆವಲಪ್ ಮಾಡಬೇಕಾದ್ರೆ ಅವರು ಇಂಡಸ್ಟ್ರಿ ಜೊತೆ ಇಂಟ್ರಾಕ್ಷನ್ ಇರಬೇಕು, ಅವರ ನಾಲೆಜ್ ಅನ್ನು ಹೇಗೆ ಕರೆಂಟ್ ಡೇ ಅಂಡ್ ಏಜಿಗೆ ಅಪ್ಲೈ ಮಾಡ್ಬೋದು ಅಂತ. ಈಗ ನಾವು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕರೆಯುವಾಗ ಯಾವುದೋ ಒಂದು 60s ಅಲ್ಲಿದ್ದ ಮೆಷಿನ್ ಹೇಗೆ ಆಪರೇಟ್ ಮಾಡೋದು ಇಲ್ಲ, ಅದರದ್ದು ಕಾನ್ಸೆಪ್ಟ್ಸ್ ಡೆಫಿನೆಟ್ಲಿ ಫಂಡಮೆಂಟಲ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಬಟ್ ಅದನ್ನು ನಾವು ಕರೆಂಟ್ ಡೇ ಅಂಡ್ ಏಜಿಗೆ ಹೇಗೆ ಅಪ್ಲೈ ಮಾಡ್ಬೋದು. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ಮೆಷಿನ್ ಲರ್ನಿಂಗ್ ಇದೆ, ಬಿಗ್ ಡೇಟಾ, ಅದೆಲ್ಲ ಹೇಗೆ ರೆಲೆವೆಂಟ್. ಈಗ ರೀಸೆಂಟ್ಲಿ ಮೋದಿ ಅವರು ಒಂದು ಹೆಲ್ತ್ ಐಡಿ ಅಂತ ಅನೌನ್ಸ್ ಮಾಡಿದ್ರು ಇಂಡಿಪೆಂಡೆನ್ಸ್ ಡೇಗೆ. ಇಟ್ ಈಸ್ ಅ ಕ್ಲಿಯರ್ ಅಪ್ಲಿಕೇಶನ್ ಆಫ್ ಬಿಗ್ ಡೇಟಾ. ನಮಗೆ ಫಾರ್ ಪೀಪಲ್ ಆರ್ ನಾಟ್ ಇನ್ ದ ಫೀಲ್ಡ್ ಅವ್ರಿಗೆ ಅರ್ಥ ಆಗ್ಲಿಕ್ಕಿಲ್ಲ, ಬಟ್ ಬಿಗ್ ಡೇಟಾ ಅಂದರೆ ನೀವು ಕೋಟಿಗಟ್ಟಲೆ ಜನರ ಹೆಲ್ತ್ ಇನ್ಫಾರ್ಮೇಶನ್ ಅನ್ನ ಕಂಪ್ಲೀಟ್ ಆಗಿ ಹೇಗೆ ಶೇರ್ ಮಾಡ್ತೀರಿ ಇನ್ ಅ ವೆರಿ ಪ್ರೈವೇಟ್ ಅಂಡ್ ಪರ್ಸನಲೈಸ್ಡ್ ವೇ, ಸೆಕ್ಯೂರ್ ವೇ. ಈಗ ಆಧಾರ್ ಇನ್ಫಾರ್ಮೇಶನ್ ಇದ್ದಾಗ ದಟ್ ಇಸ್ ಆಲ್ಸೋ ಬಿಗ್ ಡೇಟಾ ಪ್ರಾಜೆಕ್ಟ್. ಸೊ ಅದನ್ನ ಹೇಗೆ ಮಾಡ್ತೇವೆ ಅಂತದ್ದು ಇಟ್ಸ್ ಅ ಬಿಗ್ ಟಾಸ್ಕ್, ಇಟ್ಸ್ ಅ ಚಾಲೆಂಜಿಂಗ್ ಟಾಸ್ಕ್, ಬಟ್ ನಾವು ಅದನ್ನ ಚಾಲೆಂಜ್ ಆಗಿ ತಗೊಂಡು ಮಾಡ್ತಾ ಇದ್ದೇವೆ. ಆ ಸ್ಕಿಲ್ಸ್ ಮಾಡ್ಲಿಕ್ಕೆ ಯು ಡೆಫಿನೆಟ್ಲಿ ನೀಡ್ ವೆರಿ ಗುಡ್ ಇಂಜಿನಿಯರ್ಸ್, ವೆರಿ ಗುಡ್ ಸೋಷಿಯಲ್ ಸೈನ್ಸ್ ಪೀಪಲ್, ರಿಸರ್ಚರ್ಸ್, ನಾಟ್ ಜಸ್ಟ್ ಇಂಜಿನಿಯರ್ಸ್. ಸೊ ಅದನ್ನು ನಾವು ಹೇಗೆ ಮಾಡ್ತೇವೆ ಅಂತ ಇದು ಮಾಡಲಿಕ್ಕೆ ಯು ನೀಡ್ ದೀಸ್ ಪೀಪಲ್ ಹೂ ಆರ್ ಸ್ಕಿಲ್ಡ್. ಆ ಸ್ಕಿಲ್ ಡೆವಲಪ್ ಮಾಡೋದು ಇಟ್ ಹ್ಯಾಸ್ ಟು ಸ್ಟಾರ್ಟ್ ಫ್ರಮ್ ದ ಫೌಂಡೇಶನಲ್ ಸ್ಟೇಜ್. ಸಡನ್ ಆಗಿ ನಾನು 5 ವರ್ಷದಲ್ಲಿ ಐ ವಿಲ್ ಪ್ರೊವೈಡ್ ಆಲ್ ಸ್ಕಿಲ್ಡ್ ಇಂಜಿನಿಯರ್ಸ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇಟ್ಸ್ ನಾಟ್ ಪಾಸಿಬಲ್. ಅದೇ ಎಕ್ಸ್ಪೋಜರ್ ಟು ಪ್ರಾಕ್ಟೀಸ್ ಅಂತ ಹೇಳ್ತೇವೆ ನಾವು. ದಟ್ 2 things will happen. One is that they also develop a value of doing certain things. ನಮ್ಮಲ್ಲಿ ಒಂದು ಯುರೋಪಲ್ಲಿ ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ ಪ್ರಾಕ್ಟೀಸ್ ದಿ ಜಾಯ್ ಆಫ್ ಗಿವಿಂಗ್ ಅಂತ. ಅವ್ರೇನು ಮಾಡ್ತಾರೆ, ಒನ್ಸ್ ಇನ್ ಅ ಮಂತ್ ವಿ ಟೇಕ್ ಸ್ಟೂಡೆಂಟ್ ಟು ದಿ ಆರ್ಫನೇಜ್ ಹೋಮ್. ಸೊ ಡೂ ವಾಟ್ ಎವರ್ ಯು ಹ್ಯಾವ್ ವಿ ಶೇರ್ ವಿತ್ ದೆಮ್, ಸ್ಪೆಂಡ್ ಟೈಮ್ ವಿತ್ ದೆಮ್ ಅಂತ. There is an experiment also. So there are 2 sections. One section of student every week they taken to cinema. Other section student taken to orphanage and spend their time with them. After 30 years their behavior is mapped. Student is to go to orphanage every week for 3 years. They are leading a very comfortable life, healthy life, because they are enjoying the joy of giving. Other fellows who are going to cinema every week, they enjoyed the cinema seeing. At 30 years life, the life was very miserable. They forgot what they learned in the school also. So most important in the primary education is take them to paddy field, understand how cultivation is done. So carpenter, gardener, came to a musical school where how it is done.
ಮತ್ತೆ ಅಷ್ಟೇ ಅಲ್ಲ, ಈಗ ನೀವು ಉಳಿದೆಲ್ಲ ಜಾಬ್ ಸ್ಕಿಲ್ಸ್ ಬಿಡಿ, ಈಗ ಮನೆಯಲ್ಲಿ ಏನಾದ್ರು ಒಂದು ಪ್ಲಂಬಿಂಗ್ ಫಿಕ್ಸ್ ಮಾಡ್ಬೇಕಾದ್ರೆ ನಮ್ಗೆ ಎಷ್ಟು ಜನರಿಗೆ ಪೈಪ್ ಫಿಕ್ಸ್ ಮಾಡ್ಲಿಕ್ಕೆ ಗೊತ್ತಿರೋದಿಲ್ಲ. ಬೇಸಿಕ್ ಈಗ ಅಮೆರಿಕದಲ್ಲಿ ನೀವು ಪ್ಲಂಬರ್ ಅನ್ನು ಕರೆದ್ರೆ ಯು ವಿಲ್ ಎಂಡ್ ಅಪ್ ಸ್ಪೆಂಡಿಂಗ್ half of your month salary on that. They are very expensive because those skills are so much in demand. So ಈಗ ಇಲ್ಲಿ ಸೊ ಅದಕ್ಕೆ ಜನರು ಏನ್ ಮಾಡ್ತಾರೆ, ಅವರೇ ಮಾಡ್ತಾರೆ. ಹೇರ್ ಕಟ್ ಕೂಡ ಅವರೇ ಮಾಡ್ತಾರೆ. ಈಗ ಕೊರೋನಾ ವೈರಸ್ ಟೈಮಲ್ಲಿ ತುಂಬಾ ಜನರು ಹೇರ್ ಕಟ್ ಮಾಡ್ಲಿಕ್ಕೆ ಕಲ್ತರು. ಓಕೆ, ಹೇರ್ ಕಟ್ ಅವರೇ ಮಾಡ್ತಾರೆ, ಗಾರ್ಡನಿಂಗ್ ಅವರೇ ಮಾಡ್ತಾರೆ, ಪ್ಲಂಬಿಂಗ್ ಇರ್ಲಿ, ಕಾರ್ಪೆಂಟ್ರಿ ಇರ್ಲಿ, ಎಲೆಕ್ಟ್ರಿಕ್ ವರ್ಕ್ ಇರ್ಲಿ, ಎಲ್ಲ ಮಾಡ್ತಾರೆ. ದೀಸ್ ಮೇ ಸೀಮ್ ಆಸ್ ಟ್ರಿವಿಯಲ್ ಟಾಸ್ಕ್, ಬಟ್ ನಮ್ಗೆ ಎಷ್ಟು ಜನರಿಗೆ ಗೊತ್ತಿದೆ ಇದು ಮಾಡ್ಲಿಕ್ಕೆ. ಸೊ ಯು ನೀಡ್ ಟು ಬಿ ಅ ಜಾಕ್ ಆಫ್ ಆಲ್ ಅನ್ನುವಂಥದ್ದು ಎಲ್ಲ ವಿಷಯಗಳು ನಿಮಗೆ ತಿಳಿದಿರಬೇಕು. 100 hours ವೀಕ್ಲಿ ಇದ್ರೆ only 30 hours per classroom learning. 30 hours you must go to practice. ಇದು ಕಂಪಲ್ಸರಿ. 30 hours ಸೆಲ್ಫ್ ಲರ್ನಿಂಗ್ ಲೈಬ್ರರಿ ಹೇಳ್ತೇವೆ. ಈ 1/3 ಅನ್ನು ಡಿವೈಡ್ ಮಾಡಿಕೊಂಡು ನೀವು ಇಡೀ ಸ್ಕೂಲ್ ಬ್ಯಾಗ್ ತಗೊಂಡು ಹೋಗಿ ಕೆಲವನ್ನು ಅಲ್ಲಿ ಇಡೀ ಇದನ್ನ ರೀಡ್ ರಿಮೆಂಬರ್ ರೈಟ್ ಅಂತ ಮಾಡಿದಾಗ ಅವನ ತಲೆಯೆಲ್ಲ ಹಾಳಾಗಿ ಈಸ್ ನಾಟ್ ಬಿಕಮ್ ಗುಡ್ ಹ್ಯೂಮನ್ ಬೀಯಿಂಗ್. ಅದಕ್ಕೇನು ಹೇಳ್ತಾರೆ ಅವರು, ಇವು 1/3 ಓನ್ಲಿ ದಿ ಸಿಲೆಬಸ್ ಇಸ್ taught in the class. 1/3 you go to the field and show the demonstration to them. When they see what is taught in the class, then the learning becomes complete. ಅಂದ್ರೆ ಸ್ಕೂಲ್ಸ್ ಅಲ್ಲಿ ಮಾಸ್ಟರ್ ಇನ್ಸ್ಟ್ರಕ್ಟರ್ಸ್ ಅಂತ ಇರಬೇಕು, ಲೋಕಲ್ ಕ್ರಾಫ್ಟ್ಸ್ಮನ್. ಸ್ವೀಕರಿಸೋಣ. ಹಲೋ. ಹಲೋ. ಎಸ್, ನಮಸ್ತೆ ಸರ್, ನಿಮ್ಮ ಹೆಸರು ಹೇಳಿ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. And good morning to resource person also. Good morning. I am Ramkrishna Acharya from Brahmavar. One small doubt is there. Yes sir. At present, after 10th completed, means we are selected a different combination like a science or a commerce or arts. But a new education policy, what type of, how to take this one, like a science or a commerce or arts? Okay, so how to choose the stream is your question after 12th. ಈಗ 10th ಆದಮೇಲೆ ಫಸ್ಟ್ ಆಫ್ ಆಲ್ ಕೆಲವು ಜನರಿಗೆ ಒಂದು ಕ್ಲಾರಿಫಿಕೇಶನ್ ಅಂತ ಕೊಡ್ತೇನೆ. ಅಂದ್ರೆ ಈ ಎಜುಕೇಶನ್ ಪಾಲಿಸಿ ಬರೋ ಮುಂಚೆ ಸ್ವಲ್ಪ ರೂಮರ್ಸ್ ಇತ್ತು ಪಾಲಿಸಿ ಬಗ್ಗೆ. ಆವಾಗ ಜನರು ಹೇಳ್ತಾ ಇದ್ರು ಎಲ್ಲ ಸ್ಕೂಲ್ಸ್ ಅವ್ರು 9, 10, 11, 12 ಎಲ್ಲ ಸ್ಟಾರ್ಟ್ ಮಾಡಬೇಕು ಅಂತ, ಯಾಕಂದ್ರೆ ಇದು 4 years ಆಗ್ತದೆ ಅಂತ. ಇಟ್ ಇಸ್ ನಾಟ್ ದ ಕೇಸ್. ಇಟ್ ಇಸ್ ಓನ್ಲಿ ಅ ಚೇಂಜ್ ಇನ್ ದ ಕರಿಕ್ಯುಲಮ್. ಫಿಸಿಕಲಿ ಯಾವುದೂ ಚೇಂಜ್ ಇರೋದಿಲ್ಲ. ಇನ್ಫ್ಯಾಕ್ಟ್ ಪಾಲಿಸಿ ಕ್ಲಿಯರ್ಲಿ ಏನು ಹೇಳ್ತಾ ಅಂದ್ರೆ 10th ಆದ್ಮೇಲೆ ದೇ ಹ್ಯಾವ್ ದ ಆಪ್ಷನ್ ಆಫ್ ಎಕ್ಸಿಟಿಂಗ್ ಅಂಡ್ ರೀ ಎಂಟ್ರಿಂಗ್ ಇನ್ ಅ ಡಿಫರೆಂಟ್ ಸ್ಟ್ರೀಮ್ ಆರ್ ಕಾಲೇಜ್ ಆರ್ ಇವನ್ ಅ ಸ್ಪೆಷಲೈಸ್ಡ್ ಸ್ಕೂಲ್ ಅಂತ ಹೇಳ್ತಾರೆ, ಆ ವರ್ಡ್ ಯೂಸ್ ಮಾಡ್ತಾರೆ. ಈಗ 10th ಆದಮೇಲೆ ಆ ಸ್ಟ್ರೀಮ್ಸ್ ಇದು ಡಿವಿಷನ್ ತೆಗಿತಾರೆ. ಈಗ 10th ವರೆಗೆ ಏನು ನಮಗೆ ಸ್ಟ್ರೀಮ್ಸ್ ಇಲ್ಲ, ಎಲ್ಲ ಕಲಿಬೇಕು. 3 ಲ್ಯಾಂಗ್ವೇಜ್, ಸೈನ್ಸ್, ಮ್ಯಾಥ್ಸ್, ಸೋಷಿಯಲ್ ಸೈನ್ಸ್ ಕಲಿಬೇಕು. ಈಗ ಫ್ರಾಮ್ ಸ್ಕೂಲ್ ಲೆವೆಲ್ ಇಟ್ ಸೆಲ್ಫ್, ಬೇಸಿಕ್ ಸ್ಕೂಲ್ ಲೆವೆಲ್ ಇಟ್ ಸೆಲ್ಫ್ ಅವರು ಆಪ್ಷನ್ಸ್ ಕೊಡ್ತಾರೆ, ನೀವು ಈ ಬೇರೆ ಬೇರೆ ಸಬ್ಜೆಕ್ಟ್ಸ್ ಅನ್ನು ಕಲಿಬಹುದು ಅಂತ. 10th ಆದಮೇಲೆ ಆ ಸ್ಟ್ರೀಮ್ಸ್ ಅನ್ನು ತೆಗೆದು ನೀವು ಯಾವ ಸ್ಕೂಲಿಗೆ ಜಾಯಿನ್ ಆಗ್ತೀರಿ, ಸ್ಕೂಲ್ ಆರ್ ಕಾಲೇಜ್, ಐ ಆಮ್ ರೆಫರಿಂಗ್ ಟು 11, 12 ಜಾಯಿನ್ ಆಗ್ತೀರಿ, ಯು ಕ್ಯಾನ್ ಜಾಯಿನ್ ಟು ಎನಿ ಸ್ಕೂಲ್ ಆರ್ ಕಾಲೇಜ್ ದಟ್ ಆಫರ್ಸ್ ದ ಕೋರ್ಸಸ್ ದಟ್ ಯು ವಾಂಟ್ ಟು ಟೇಕ್. ಸ್ಟ್ರೀಮ್ ಇರಬೇಕಂತ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನು ಹೋಗಿ ನನಗೆ ಸೈನ್ಸೇ ಕಲಿಬೇಕು, ಸೊ ನಾನು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ತಗೊಳ್ತೇನೆ ಫಾರ್ ಎಕ್ಸಾಂಪಲ್, ನಾನು ತಗೋಬಹುದು. ಬಟ್ PCMB ಸ್ಟ್ರೀಮ್ ಅಂತ ಇರೋದಿಲ್ಲ. ಸೊ ಮೇ ಬಿ ನಾನು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಮತ್ತೆ ಇನ್ನೊಂದು ಸಬ್ಜೆಕ್ಟ್ ಇನ್ಸ್ಟೆಡ್ ಆಫ್ ಬಯಾಲಜಿ ಐ ಕ್ಯಾನ್ ಟೇಕ್ ಪ್ರಾಬ್ಲಿ ಸಮ್ ಮ್ಯೂಸಿಕ್ ಆರ್ ಯುನೋ ಫ್ಯಾಷನ್ ಡಿಸೈನಿಂಗ್ ಆರ್ ಮಿನಿಮಮ್ ನಂಬರ್ ಆಫ್ ಸಬ್ಜೆಕ್ಟ್ಸ್ ಅಂತ ಏನಾದರೂ ಇರುತ್ತೆ ಅದರಲ್ಲಿ. ಸೊ ಮಿನಿಮಮ್ ಸಬ್ಜೆಕ್ಟ್ಸ್ ಆಫ್ ಕೋರ್ಸ್ ದಟ್ ವಿಲ್ ಬಿ ಡಿಸೈಡೆಡ್ ಬೈ ದ ಸ್ಟೇಟ್ ಗವರ್ನಮೆಂಟ್. ಕ್ರೆಡಿಟ್ ಸಿಸ್ಟಮ್ ಹೇಳ್ತೇವೆ ನಾವು. ಸೊ ನಮ್ಮಲ್ಲಿ ಈಗ MBA ಮಾಡಬೇಕಾದ್ರೆ 100 ಕ್ರೆಡಿಟ್ ಬೇಕು. ಓಕೆ, 100 ಕ್ರೆಡಿಟ್ ಅಲ್ಲಿ ಒಂದು 50 ಕ್ರೆಡಿಟ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಕಲಿಬೇಕು. ಉಳಿದ 50 ಅನ್ನ ನಾನು ಮ್ಯೂಸಿಕ್ ಕಲಿಬಹುದು, ಆರ್ಟ್ ಕಲಿಬಹುದು, ಪ್ಲಂಬಿಂಗ್ ಕಲಿಬಹುದು. ಕ್ರೆಡಿಟ್ ಸಿಸ್ಟಮ್ ಇಸ್ ನೀವು ಪಾಸ್ ಆಗಬೇಕಾದ್ರೆ ಮಿನಿಮಮ್ ಇಷ್ಟು ಕ್ರೆಡಿಟ್ಸ್ ಇರಬೇಕು. ಅದಕ್ಕಿಂತ ಜಾಸ್ತಿ ಮಾಡಬೇಕಾದ್ರೆ ಮಾಡಬಹುದು. ಯು ಕ್ಯಾನ್ ಟೇಕ್ ಅಡಿಷನಲ್ ಸಬ್ಜೆಕ್ಟ್ಸ್. ನೀವು ಕಡಿಮೆ ಸಬ್ಜೆಕ್ಟ್ಸ್ ತಗೊಂಡು ಜಾಸ್ತಿ ಕ್ರೆಡಿಟ್ಸ್ ಇದ್ದ ಕೋರ್ಸಸ್ ತಗೋಬಹುದು ಕೆಲವೊಮ್ಮೆ. ಸೊ ಫಾರ್ ಎಕ್ಸಾಂಪಲ್ ಈಗ ನಾನು ಅವ್ರು ಏನ್ ಹೇಳ್ತಾರೆ ಅಂದ್ರೆ 2 levels ಆಫ್ ಸಬ್ಜೆಕ್ಟ್ಸ್. ಫಾರ್ ಎಕ್ಸಾಂಪಲ್ ಈಗ ಆಲ್ರೆಡಿ ಇದೆ ಬೇಸಿಕ್ ಮ್ಯಾಥ್ಸ್ ಮತ್ತು ಅಡ್ವಾನ್ಸ್ಡ್ ಮ್ಯಾಥ್ಸ್, ಬೇಸಿಕ್ ಫಿಸಿಕ್ಸ್, ಅಡ್ವಾನ್ಸ್ ಫಿಸಿಕ್ಸ್ ಇರಬಹುದು. ಸೊ ಐ ಕ್ಯಾನ್ ಚೂಸ್ ನಂಗೆ ಯಾವ್ದು ಬೇಕು. ಫಾರ್ ಎಕ್ಸಾಂಪಲ್ ನಾನು ಒಬ್ಬ ಡಾಕ್ಟರ್ ಆಗ್ಬೇಕಂತ ಎಣಿಸ್ಕೊಂಡ್ರೆ ನಂಗೆ ಅಡ್ವಾನ್ಸ್ಡ್ ಮ್ಯಾಥಮೆಟಿಕ್ಸ್ ಇಸ್ ನಾಟ್ ನೆಸೆಸರಿ, ಬೇಸಿಕ್ ಮ್ಯಾಥ್ಸ್ ಬೇಕು. ಯಾಕಂದ್ರೆ ಬೇಸಿಕ್ ಇಲ್ಲಾಂದ್ರೆ ನಂಗೆ ಫಿಸಿಕ್ಸ್, ಕೆಮಿಸ್ಟ್ರಿ ಕಲಿಲಿಕ್ಕೆ ಆಗುದಿಲ್ಲ. ಸೊ ನಾನು ಅಡ್ವಾನ್ಸ್ಡ್ ಬಯಾಲಜಿ ತಗೊಳ್ತೇನೆ, ಅಡ್ವಾನ್ಸ್ಡ್ ಕೆಮಿಸ್ಟ್ರಿ, ಬೇಸಿಕ್ಸ್ ಫಿಸಿಕ್ಸ್, ಬೇಸಿಕ್ಸ್ ಮ್ಯಾಥ್ಸ್. ಮತ್ತೆ ಬೇಕಾದ್ರೆ ಕ್ರೆಡಿಟ್ಸ್ ಕಂಪ್ಲೀಟ್ ಮಾಡ್ಲಿಕ್ಕೆ ಐ ಕ್ಯಾನ್ ಟೇಕ್ ಅಪ್ ಸಮ್ ಅದರ್ ನಾನ್ ಸೈನ್ಸ್ ಸಬ್ಜೆಕ್ಟ್ಸ್ ಆಲ್ಸೋ. ಸೊ ಸ್ಟ್ರೀಮ್ ಅಂತ ಇರೋದಿಲ್ಲ. ಬೇಕಾದ್ರೆ ನಂಗೆ ಅದ್ರ ಜೊತೆ ಅಕೌಂಟಿಂಗ್ ಕಲಿಬೇಕಾದ್ರೆ
I can choose that, or if I want to study business studies, ಅದನ್ನು ತಗೋಬಹುದು along with science or arts streams. ಅದೀಗ ನೋಡಿ ಸ್ಟ್ರಕ್ಚರ್ ನಮ್ಮಲ್ಲಿ 800 ಯೂನಿವರ್ಸಿಟಿ ಇದೆ ನಮ್ಮಲ್ಲಿ ಈಗ. ಅದನ್ನೆಲ್ಲ ಕಮ್ಮಿ ಮಾಡಿ ಮೂರು ಯೂನಿವರ್ಸಿಟಿ ತರ ಮಾಡ್ತಾರೆ. ಒಂದು ಓನ್ಲಿ ಟೀಚಿಂಗ್ ಯೂನಿವರ್ಸಿಟೀಸ್, ಒಂದು ರಿಸರ್ಚ್ ಯೂನಿವರ್ಸಿಟೀಸ್, ಇನ್ನೊಂದು ಅಟಾನಮಸ್ ಯೂನಿವರ್ಸಿಟೀಸ್ ಅಂತ ಇರುಳಿದಾಗೆ. ಅಲ್ಲಿ ಎಲ್ಲ ಇನ್ನು ಕೆಫೆಟರಿ ಅಪ್ರೋಚ್, ನಿಮ್ಗೆ ಯಾವ ಬೇಕಾದ್ರೂ ತಗೊಳ್ಬೋದು ಅಲ್ಲಿ. ನಾನು ಸ್ವಲ್ಪ ಸೈನ್ಸ್ ತಗೊಳ್ತೇನೆ, ಸ್ವಲ್ಪ ಆರ್ಟ್ಸ್ ತಗೊಳ್ತೇನೆ. ಸೊ ಇನ್ನು ಕ್ಯಾಂಟೀನಿಗೆ ಹೋದ್ರೆ ನಿಮಗೆ lot of very multidisciplinary approach is available. Autonomous college alli you get a multidisciplinary, so it's like a buffet. Nimge bekadadanu choose whatever you take and complete 100 credit if you want to PG. Yes, okay. 70 credit if you want to become a graduate. But of course you may still have colleges that are offering only science. That's possible. It is possible. ಕೆಲವು ಸ್ಪೆಷಲೈಸ್ಡ್ ಇರ್ತದೆ, ನಮಗೆ ಈ ಸ್ಟೂಡೆಂಟ್ಸ್ ಮಾತ್ರ ಬಂದ್ರೆ ಸಾಕು ಅಂತ ಹೇಳ್ತಾರೆ autonomous college. So definitely you can do that. Even school level ಅಲ್ಲಿ, when I say school, up to 12th is school. School 11th and 12th ಅಲ್ಲಿ ನಮಗೆ ಸೈನ್ಸ್ ಮಾತ್ರ ಬೇಕು or only arts ಬೇಕು, ಡೆಫಿನೆಟ್ಲಿ ಅದು ಮಾಡಬಹುದು. ಮಕ್ಕಳಿಗೆ ಅದರಲ್ಲಿ ಆ ಟೈಮ್ ಅಲ್ಲಿ ಅದಕ್ಕೆ ಡಿಮಾಂಡ್ ಇಲ್ಲದಿದ್ರೆ ಇಟ್ಸ್ ಅ ಮಾರ್ಕೆಟ್ ಫೋರ್ಸಸ್ ಅಟ್ ದ ಎಂಡ್. ಸಪ್ಲೈ ಅಂಡ್ ಡಿಮಾಂಡ್ ಹ್ಯಾಸ್ ಟು ಮ್ಯಾಚ್. ಓಕೆ, ಸೊ ಈವನ್ ಇಫ್ ಇಟ್ ಇಸ್ ಅ ಸಿಂಗಲ್ ಡಿಸಿಪ್ಲಿನ್ಡ್ ಕಾಲೇಜ್ ಆಲ್ಸೋ, ನೀವು ಬೇರೆ ಇಫ್ ದ ಸ್ಟೂಡೆಂಟ್ಸ್ ವಿಶ್ ಒಂದು ವರ್ಷ ಇಲ್ಲಿ ಮಾಡ್ತೀನಿ, ಸೆಕೆಂಡ್ ಇಯರ್ ಬೇಕಾದ್ರೆ ಮಾಡ್ತೀನಿ ನಾನು. I take 1 year, I take a 1 year separate course I get 1 year certificate ಮಾಡಿ. The course is credit is accumulated. I go to a college Y and accumulate some more credit. I take off for 1 year, then I come to another college and get it. Okay, ಒಂದು ಕರೆ ಇದೆ ಸರ್, ಸ್ವೀಕರಿಸೋಣ. ಹಲೋ ಹಲೋ ಹಲೋ, ನಮಸ್ತೆ ಸರ್, ನಿಮ್ಮ ಹೆಸರು ಹೇಳಿ. ಹಲೋ ಹಲೋ ಹಲೋ, ಐ ಕಾಂಟ್ ಹಿಯರ್. ಸರ್, can you hear me? Now I can hear. Yeah, ನಿಮ್ಮ ಪ್ರಶ್ನೆ, you can ask your question sir. I can't hear clearly. ಹೇಳಿ, ಕ್ವೆಶ್ಚನ್ ಹೇಳಿ ನಿಮ್ದು. ನಿಮ್ಮ ಕ್ವೆಶ್ಚನ್ ಕೇಳಿ ಸರ್. Question is that regarding the new education policy. What is world education policy and new education policy? Is there is any useful? Suppose if you say new education today, after 3 years that will be an old education policy. Okay. Yes. So there should be a standard, and it should be, I mean, that professional oriented, because even doctor also I mean, that to be trained. If COVID comes, they will not aware of these things, what is the drugs and all those things. Even pharmaceutical field also, they are new. Okay, okay. So continuous improvements should be done to the education and policy. I will tell you one thing, in pharmacy education, the policy was 1948, that has been never changed. And the 50% of the profession in retail pharmacy, and the retail pharmacy people will not connected with the I mean, that manufacturer or university. Okay, okay. Our experts will answer you, sir. Yeah. Okay. That is why I am telling that the policy should be convenient for the profession, and it is new policy or old policy. Okay. So we've already discussed. ಅದಕ್ಕೆ ಒಂದು ಅವ್ರು ಹೇಳ್ತಿರೋದು, ಈ ಪ್ರೊಫೆಷನಲ್ ಬಾಡೀಸ್ ಅಂತ ಮಾಡ್ತಾರೆ, CA ಇದ್ದಾಗೆ, ನಮ್ಮ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಇದ್ದಾಗೆ. So once you become a member of a professional body, there is something called continuous CLP and the continuous learning program. Yes. They must take a proficiency test. That is done for teachers also now. New education policy. Continuous professional development. Teachers has to take my professional competency test. So if I failed in that, if it happens in Europe, I think now. So at a frequent intervals, a professor should take an entrance test to check his whether level of knowledge. Okay, so he also has to improvise. Teacher eligibility test anta ಮಾಡ್ತಾರೆ, entry level ಅಲ್ಲಿ ಅದು, and which will be conducted by NTA, which is National Testing Agency. So our teachers have to pass through that test with the 4-year integrated B.Ed minimum ಇರಬೇಕು. ಮತ್ತೆ ಅಷ್ಟೇ ಅಲ್ಲ, ಟೀಚರ್ಸ್ ಇದು ಏನು ಪ್ರಮೋಷನ್ ಮತ್ತೆ ಇದಿದೆ, salary raises, continuation also, it is based on, not based on number of years of experience or number of years of tenure or service. It is based on continuous professional development ಅಂತ ಹೇಳ್ತಾರೆ. One continuous performance assessment, ಮತ್ತೆ
ಎವ್ರಿ ಇಯರ್ minimum 50 hours of continuous professional development courses ತಗೊಳ್ಬೇಕು. So it may be online certificate courses or regular workshops ಇರಬಹುದು. So there will be courses held by the different bodies. Continuous professional development minimum 50 hours ತಗೊಳ್ಳೇಬೇಕು. And ಯಾವ ಟೀಚರ್ಸ್ ಜಾಸ್ತಿ ಈ CPD hours ಏನು ಜಾಸ್ತಿ ಆಗ್ತದೆ ಅವ್ರದ್ದು ಪ್ರಮೋಷನ್ ಜಾಸ್ತಿ ಆಗುತ್ತೆ. ಪ್ರಿನ್ಸಿಪಲ್ಸ್ಗೂ ಕಂಟಿನ್ಯೂಸ್ ಪ್ರೊಫೆಷನಲ್ ಡೆವಲಪ್ಮೆಂಟ್ ಆನ್ ಮ್ಯಾನೇಜ್ಮೆಂಟ್ ಇರ್ತದೆ, ಆನ್ ಅಡ್ಮಿನಿಸ್ಟ್ರೇಷನ್ ಆಫ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್. ಅವ್ರಿಗೂ ಮಿನಿಮಮ್ 50 hours ರಿಕ್ವೈರ್ಮೆಂಟ್ ಪರ್ ಇಯರ್ ಇದೆ. ಸೊ ದಟ್ ವೇ ದೇ ಸ್ಟೇ ರೆಲೆವೆಂಟ್ ಟು ದ ಸೊಸೈಟಿ ಟುಡೇ. ಒನ್ಸ್ ಟೀಚರ್ಸ್ ಆರ್ ರೆಲೆವೆಂಟ್, ದೇರ್ ಸ್ಟೂಡೆಂಟ್ಸ್ ವಿಲ್ ಆಲ್ಸೋ ಬಿಕಮ್ ರೆಲೆವೆಂಟ್. ಅಷ್ಟೇ ಅಲ್ಲ, ವಾಟ್ ದೇ ಹ್ಯಾವ್ ಅ ಪ್ಲಾನ್ ಇಸ್, ಈ ಪ್ರಮೋಷನ್ ಇಂದ ಇವಾಗ ಏನಾಗ್ತಾ ಇದೆ, ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಇಲ್ಲ ಥರ್ಡ್ ಸ್ಟ್ಯಾಂಡರ್ಡ್ ಕಲಿಸುವ ಟೀಚರ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆದ ಕೂಡಲೇ ಅವರನ್ನು ಫಿಫ್ತ್ ಸ್ಟ್ಯಾಂಡರ್ಡ್ಗೆ ಪ್ರಮೋಟ್ ಮಾಡ್ತಾರೆ, ಹೈಸ್ಕೂಲಿಗೆ ಪ್ರಮೋಟ್ ಮಾಡ್ತಾರೆ, ಆಸ್ ಇಫ್ ಹೈಸ್ಕೂಲ್ ಇಸ್ ಬೆಟರ್ ದೆನ್ ಫೌಂಡೇಶನಲ್. ಸೊ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ನೋ ಸ್ಟೇಜ್ ಆಫ್ ಎಜುಕೇಶನ್ ಇಸ್ ಬೆಟರ್ ದೆನ್ ದಿ ಅದರ್. ಸರ್, ಒಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ, ನನ್ನ ಹೆಸರು ದೀಕ್ಷಾ ಅಂತ. ನಮಸ್ತೆ ದೀಕ್ಷಾ, ನಿಮ್ಮ ಪ್ರಶ್ನೆ ಕೇಳಿ. ಇದು ಓಲ್ಡ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಲೈಕ್ ಎಂಪ್ಲಾಯ್ಮೆಂಟ್ ಜನರೇಷನ್ ಗೆ ಈವನ್ ದೋ ವಿ ಆರ್ ಕ್ವಾಲಿಫೈಡ್ ವಿತ್ 35% ಆಫ್ ಮಾರ್ಕ್ಸ್, ನಮ್ಗೆ 70% ಸಿಗೋ ತನಕ ವಿಲ್ ನಾಟ್ ಗೆಟ್ ಎನಿ ಜಾಬ್. ಸೊ ನ್ಯೂ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಕೂಡ ಗ್ರೇಡಿಂಗ್ ಸಿಸ್ಟಮ್ ಇಷ್ಟೇ ಇಂಪಾರ್ಟೆನ್ಸ್ ಉಂಟಾ? ಇಫ್ ನಾಟ್, ಹೌ ಇಸ್ ಇಟ್ ಚೇಂಜ್? ಇಫ್ ಎಸ್, ಹೇಗೆ ಗ್ರೇಡಿಂಗ್ ಮಾಡ್ತಾರೆ ನ್ಯೂ ಎಜುಕೇಶನ್ ಸಿಸ್ಟಮ್ ಅಲ್ಲಿ? ನಾವು ಇದಾಗಲೇ ಇದರ ಬಗ್ಗೆ ಮಾತಾಡಿದ್ವಿ. ನೀವು ಸ್ಕೋರ್ ಕಾರ್ಡ್ಸ್ ಅಂಡ್ ಹೌ ಇಟ್ ವಿಲ್ ಬಿ more skill based rather than marks based. So definitely marks ಬೇಕು, ಯಾಕಂದ್ರೆ ಅಕಾಡೆಮಿಕ್ ಎಸ್ಪೆಷಲಿ ನಿಮ್ಮ ಕೋರ್ ಕಾನ್ಸೆಪ್ಟ್ಸ್ ಎಷ್ಟು ಕಲ್ತಿದ್ದೀರಂತ. ಸೊ ಎಕ್ಸಾಮ್ಸ್ ಕೂಡ ಚೇಂಜ್ ಆಗುತ್ತೆ. ಎಕ್ಸಾಮ್ಸ್ ವಿಲ್ ನಾಟ್ ಟೆಸ್ಟ್ ಯುವರ್ ರೋಟ್ ಮೆಮರೈಸೇಷನ್ ಸ್ಕಿಲ್ಸ್. ಎಕ್ಸಾಮ್ಸ್ ಏನ್ ಮಾಡ್ತದೆ, ಇಟ್ ವಿಲ್ ಟೆಸ್ಟ್ ಯುವರ್ ಸ್ಕಿಲ್ಸ್. ಸೊ ನಿಮ್ಮ ಸ್ಕಿಲ್ಸ್ ನೀವು ಡೆವಲಪ್ ಮಾಡಿದ್ರೆ ನೀವು ಡೆಫಿನೆಟ್ಲಿ ಆ ಸ್ಕಿಲ್ಸ್ ಕೂಡ ನೀವು ಯು ಕ್ಯಾನ್ ಶೋ ಯುವರ್ ಎಂಪ್ಲಾಯರ್, ಸೇಯಿಂಗ್ ದಟ್ ನೋಡಿ, ಇಟ್ಸ್ ನಾಟ್ ಜಸ್ಟ್ ಮೈ ಮಾರ್ಕ್ಸ್ ಯಾಕೆ ನಂದು ಕಡಿಮೆ ಇದೆ, ಯಾಕಂದ್ರೆ ಐ ಹ್ಯಾವ್ ಆಲ್ ದೀಸ್ ಅದರ್ ಸ್ಕಿಲ್ಸ್. ನೌ ಇಫ್ ದಟ್ ಸ್ಕಿಲ್ಸ್ ಆರ್ ರೆಲೆವೆಂಟ್ ಟು ದ ಜಾಬ್, ಡೆಫಿನೆಟ್ಲಿ ಇಟ್ಸ್ ಅ ಪ್ಲಸ್ ಪಾಯಿಂಟ್. ಇನ್ಫ್ಯಾಕ್ಟ್ ಆಲ್ರೆಡಿ ಇವಾಗ ಫೇಸ್ಬುಕ್ ಕಂಪನಿ ಹ್ಯಾಸ್ ಅನೌನ್ಸ್ ದಟ್ ಅವರು ಡಿಗ್ರಿಯನ್ನು ಕನ್ಸಿಡರ್ ಮಾಡೋದಿಲ್ಲ, ಸ್ಕಿಲ್ಸ್ ಅನ್ನ ಕನ್ಸಿಡರ್ ಮಾಡ್ತಾರೆ. ಸೊ ಈವನ್ ಇಫ್ ಐ ಗೆಟ್ ಅ ಆರ್ಟ್ಸ್ ಗ್ರಾಜುಯೇಟ್ ಹೂ ಇಸ್ ಪ್ರೊಫಿಷಿಯಂಟ್ ಇನ್ ದ ಸ್ಕಿಲ್ಸ್ ದಟ್ ಆರ್ ನೀಡೆಡ್ ಫಾರ್ ದ ಜಾಬ್, ದೇ ವಿಲ್ ಹೈರ್ ಹಿಮ್ ವಿತ್ ದ ಸೇಮ್ ಸ್ಯಾಲರಿ ಆಸ್ ಅ ಇಂಜಿನಿಯರಿಂಗ್ ಗ್ರಾಜುಯೇಟ್. ಸೊ ದಟ್ ಇಸ್ ದ ಡಿಫರೆನ್ಸ್. ಈಗ ನಮಗೆ ಈಗ ಈ ಹೊಸ ಎಜುಕೇಶನ್ ಪಾಲಿಸಿ ಬಂದಿದೆ ನಮ್ಮಲ್ಲಿ ಭಾರತದಲ್ಲಿ, ಎಸ್ಪೆಷಲಿ ಅಂದ್ರೆ ಸಡನ್ ಆಗಿ ಎಲ್ಲ ಇಂಪ್ಲಿಮೆಂಟ್ ಮಾಡಿ ಬಿಡ್ತಾರೆ, ನಮಗೆ ಟೈಮ್ ಸಿಗೋದಿಲ್ಲ ಅದನ್ನ ವೆದರ್ ಯು ಹ್ಯಾವ್ ಟು ವಾಂಟ್ ಇಟ್ ಆರ್ ನಾಟ್. ಸೊ ಇಸ್ ದಿಸ್ ಅ ಸಡನ್ ಇಂಪ್ಲಿಮೆಂಟೇಷನ್? ಏನಾಗಿದೆ ನ್ಯೂ ಎಜುಕೇಶನ್ ಪಾಲಿಸಿ? ಅಟ್ಲೀಸ್ಟ್ ಈಗ ಸ್ಕೂಲ್ ಲೆವೆಲ್ ಅಲ್ಲಿ ನಾನು ಹೇಳ್ತೇನೆ, ಹೈಯರ್ ಎಜುಕೇಶನ್ ಸರ್ ಹೇಳ್ತಾರೆ, ಸ್ಕೂಲ್ ಲೆವೆಲ್ ಅಲ್ಲಿ ಇಟ್ಸ್ ಅ ಫೇಸ್ಡ್ ಇಂಪ್ಲಿಮೆಂಟೇಷನ್. ಏನಂದ್ರೆ ಫಸ್ಟ್ ಇಂಪ್ಲಿಮೆಂಟೇಷನ್ ಅಲ್ಲಿ ವಿತ್ ಕರಿಕ್ಯುಲಮ್ ಈ ವರ್ಷನೇ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ 2020 ಲಾಸ್ಟ್ ಮಾಡಿ 2005 ಅಲ್ಲಿ 15 ವರ್ಷ ಆಯ್ತು. ಸರ್, ಒಂದು ಕರೆ ಇದೆ, ಇದರ ಬಗ್ಗೆ ಮಾತಾಡೋಣ. ಹಲೋ, ನಮಸ್ಕಾರ. ನಮಸ್ತೆ ಸರ್, ನಿಮ್ಮ ಹೆಸರು ಹೇಳಿ. ಒಳ್ಳೆ ಪ್ರೋಗ್ರಾಮ್ ಮಾಡ್ತಾ ಇದ್ದೀರಿ, ಧನ್ಯವಾದಗಳು. ಮೊತ್ತ ಮೊದಲನಾಗಿ ಇಬ್ಬರ ಅತಿಥಿಗಳಿಗೆ ನಾನು ಶುಭಾಶಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಬ್ರು ನಮ್ಮ AP ಆಚಾರ್ ಸರ್, ಅವರು ಉಡುಪಿಯ ಪ್ರಪ್ರಥಮ AICC ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಮಾಡಿದ್ದಾರೆ. ಮತ್ತೊಬ್ರು ನಮ್ಮ ಅಂಕುಶ್ ನಾಯಕ್ ಅವರು, ನಿನ್ನೆ ಅವರ ಇನ್ಸ್ಟಿಟ್ಯೂಷನ್ ಅಲ್ಲಿ 6 ರ್ಯಾಂಕ್ ಬಂದಿದೆ. ಇಬ್ಬರಿಗೂ ಭಾರಿ ಶುಭಾಶಯಗಳು ಹೇಳ್ತಾ ಇದ್ದೇನೆ. ನಮಸ್ಕಾರ. ನಮಸ್ಕಾರ ಸರ್, ನಾನು ಯೋಗೀಶ್ ಪೈ ಅಂತ. ಯೋಗೀಶ್ ಪೈ ಅವರೇ, ಪ್ರಶ್ನೆ ಕೇಳಿ ಸರ್. ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ನನ್ನ ಒಬ್ಬ ಮಗನಿಗೆ 5 ವರ್ಷ, ಅವನಿಗೀಗ ನೆಕ್ಸ್ಟ್ ಈ ಹೊಸ ಇದರ ಪ್ರಕಾರ, ಹೊಸ ನೀತಿ ಬಂದಿದೆ ಅದರ ಪ್ರಕಾರ ಯಾವುದಕ್ಕೆ ನಾನು ಅವರನ್ನು ಸೇರಿಸಬೇಕು? ವೆದರ್ CBSE ಇಲ್ಲ ಸ್ಟೇಟಾ ಇಲ್ಲ ಈಗಿನ ಇದು ಯಾವುದಕ್ಕೆ ಹೊಂದಿಕೊಳ್ತದೆ ಅಂತ ಹೇಳಿ ಅದರದೊಂದು ಸಮಗ್ರ ಮಾಹಿತಿ ಬೇಕಿತ್ತು ನನಗೆ. ಯೋಗೇಶ್ ಪೈ ಅವರೇ, ಆಸ್ ಅ ಕನ್ಸರ್ನ್ ಪೇರೆಂಟ್ ಆಗಿ ಎಲ್ಲರಿಗೂ ಅದೇ ಕನ್ಫ್ಯೂಷನ್. ಅದೇ ಈಗ ಇಂಪ್ಲಿಮೆಂಟೇಷನ್ ಬಗ್ಗೆ ಮಾತನಾಡ್ತಾ ಇದ್ದೇವೆ, ದಟ್ ಇಸ್ ರೆಲೆವೆಂಟ್ ಟು ದಿಸ್. ಯಾಕಂದ್ರೆ ಇಂಪ್ಲಿಮೆಂಟೇಷನ್ ಎಜುಕೇಷನ್ ಇಸ್ ಅ ಕನ್ಕರೆಂಟ್ ಸಬ್ಜೆಕ್ಟ್. ಈಗ ನಮ್ಮ ಫೆಡರಲ್ ಸ್ಟ್ರಕ್ಚರಲ್ಲಿ ಕೆಲವೊಂದು ಸೆಂಟ್ರಲ್ ಗೌರ್ಮೆಂಟ್ ಅವರು ಇದು ಮಾಡ್ತಾರೆ, ಕೆಲವೊಂದು ಸ್ಟೇಟ್ ಗೌರ್ಮೆಂಟ್ ಅವ್ರು ಮಾಡ್ತಾರೆ. ಎಜುಕೇಷನ್ ಎರಡೂ ಇದರಲ್ಲಿದೆ. ಸೊ ಪಾಲಿಸಿ ಸೆಂಟ್ರಲ್ ಗೌರ್ಮೆಂಟ್ ಮಾಡಿದೆ, ಇಂಪ್ಲಿಮೆಂಟೇಷನ್ ಈಗ ಬೋತ್ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ಸ್ ಹ್ಯಾವ್ ಟು ಡು. ಈಗ ಸ್ಕೂಲ್ ಎಜುಕೇಷನ್ ಲೆವೆಲಲ್ಲಿ ಎಸ್ಪೆಷಲಿ ಸ್ಟೇಟ್ ಗೌರ್ಮೆಂಟ್ ಕಂಟ್ರೋಲ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಸ್ಟೇಟ್ಸ್ ಅಪೋಸ್ ಮಾಡಿದರೆ
ಇಟ್ ಮೇ ಗೆಟ್ ಡಿಲೇಡ್ ಇನ್ ಇಂಪ್ಲಿಮೆಂಟೇಷನ್. ಈಗ ಕೆಲವೊಂದು ಸ್ಟೇಟ್ಸ್ ತಮಿಳ್ನಾಡು, ವೆಸ್ಟ್ ಬೆಂಗಾಲ್ ಎಲ್ಲ ಅಪೋಸ್ ಮಾಡ್ತಾರೆ. ಈವನ್ 3 ಲ್ಯಾಂಗ್ವೇಜ್ ಪಾಲಿಸಿ ಇನ್ನೂ ತಮಿಳ್ನಾಡಲ್ಲಿ ಇಂಪ್ಲಿಮೆಂಟ್ ಮಾಡಲಿಲ್ಲ, ಹಿಂದಿ ಅಪೋಸಿಷನ್ ಇದ್ದಿದ್ದರಿಂದ. ಬಟ್ ಮೇ ಬಿ ಇದರಲ್ಲಿ ಗೊತ್ತಿಲ್ಲ, ಇಟ್ ಡಿಪೆಂಡ್ಸ್ ಆನ್ ಪೊಲಿಟಿಕಲ್ ವಿಲ್ ಅಟ್ ದ ಎಂಡ್. ಸೊ ಡೆಫಿನೆಟ್ಲಿ CBSE ಬೋರ್ಡಲ್ಲಿ ಇಂಪ್ಲಿಮೆಂಟೇಷನ್ ಫಸ್ಟ್ ಇರ್ತದೆ, ಬಿಕಾಸ್ ಇಟ್ಸ್ ಅ ಸೆಂಟ್ರಲ್ ಗವರ್ಮೆಂಟ್ ಕಂಟ್ರೋಲ್ಡ್ ಬೋರ್ಡ್. ಸೊ ಡೆಫಿನೆಟ್ಲಿ CBSE ಸ್ಕೂಲ್ಸಲ್ಲಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬೇಗ ಇಂಪ್ಲಿಮೆಂಟ್ ಆಗ್ತದೆ. ವೆರಸ್ ಸ್ಟೇಟ್ಸಲ್ಲಿ ಪ್ರಾಬಬ್ಲಿ ಎಲ್ಲಿ ಸೇಮ್ ಪಾರ್ಟಿ ಗವರ್ಮೆಂಟ್ ಇದೆ, ಇಟ್ ವಿಲ್ ಬಿ ಇಂಪ್ಲಿಮೆಂಟೆಡ್ ಫಾಸ್ಟರ್ ಜನರಲಿ. ಯಾವ ಸ್ಟೇಟ್ಸಲ್ಲಿ ಅಪೋಸಿಷನ್ ಇದೆ, ದೇ ಮೇ implement little late, but definitely over a period of maybe next 5-10 years it may get implemented. ಈಗ ಇಂಪ್ಲಿಮೆಂಟೇಷನ್ ಅಲ್ಲಿ ಸೊ ಡೆಫಿನೆಟ್ಲಿ ಐ ವುಡ್ ರೆಕಮೆಂಡ್ ನೀವು ಹೋಗ್ತಾ ಇದ್ದೀರಾ CBSE ಹೋಗ್ಬೋದು, ಬೆಟರ್ ಅಂತದ್ದು. ಬಿಕಾಸ್ ಫಾಸ್ಟರ್ ನಿಮಗೆ ಇದ್ರದ್ದು ಬೆನಿಫಿಟ್ ಸಿಗ್ತದೆ. ಬಟ್ ನಾವು ಇಂಪ್ಲಿಮೆಂಟೇಷನ್ ಬಗ್ಗೆ ಮಾತನಾಡ್ತಾ ಇದ್ವಿ. ಸೊ ಇನಿಷಿಯಲಿ ಅವ್ರ ಕರಿಕ್ಯುಲಮ್ ಚೇಂಜ್ ಮಾಡ್ತಾರೆ, ದಟ್ ಈಸ್ ಅವ್ರ ಕರಿಕ್ಯುಲಮ್ ರೆಡ್ಯೂಸ್ ಮಾಡಿ ಸಿಲೆಬಸ್ ಅನ್ನ ಓನ್ಲಿ ಕೋರ್ ಕಾನ್ಸೆಪ್ಟ್ಸ್ ಮಾತ್ರ ಇನ್ಕ್ಲೂಡ್ ಮಾಡ್ತಾರೆ. ಸರ್ ಹೇಳಿದಾಗೆ ಉಳಿದದನ್ನು ಔಟ್ಸೈಡ್ ದ ಕ್ಲಾಸ್ ರೂಮ್ ಯು ಹ್ಯಾವ್ ಟು ಲರ್ನ್. ಎಲ್ಲ ಟೆಕ್ಸ್ಟ್ ಬುಕ್ ಇಂದ ಕಲೀಲಿಕ್ಕೆ ಆಗುದಿಲ್ಲ, ಸೊ ಟೆಕ್ಸ್ಟ್ ಬುಕ್ ವೇಟ್ ಕೂಡ ಕಡಿಮೆ ಆಗುತ್ತೆ. ಸೆಕೆಂಡ್ ಥಿಂಗ್ ಇಸ್ ಟೀಚರ್ಸ್ ಕರಿಕ್ಯುಲಮ್ ಡೆವಲಪ್ ಮಾಡ್ತಾರೆ, ದಟ್ ಈಸ್ ನೆಕ್ಸ್ಟ್ ಇಯರ್ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಫಾರ್ ಟೀಚರ್ ಎಜುಕೇಶನ್ 2021 ಅಲ್ಲಿ. ಆಮೇಲೆ ಅಸೆಸ್ಮೆಂಟ್ ಪ್ಯಾಟರ್ನ್ ಚೇಂಜ್ ಮಾಡ್ತಾರೆ, ದಟ್ ಈಸ್ 2023-2024 ಅಲ್ಲಿ. ಸೊ ಅವರು 2000 ದಟ್ ಈಸ್ ವಿದಿನ್ ನೆಕ್ಸ್ಟ್ 4 years ಎಕ್ಸಾಮ್ ಸಿಸ್ಟಮ್ ನಾನು ಏನು ಹೇಳಿದೆ, ಇಟ್ ವಿಲ್ ಡೆವಲಪ್ ಮೋರ್ ಆಫ್ ಟೆಸ್ಟಿಂಗ್ ಓನ್ಲಿ ಕೋರ್ ಕಾನ್ಸೆಪ್ಟ್ಸ್ ಅಂಡ್ ಮೋರ್ ಆಫ್ ಸ್ಕಿಲ್ಸ್ ಅಂತ. ಮತ್ತೆ ಡೆಫಿನೆಟ್ಲಿ ಸ್ಲೋಲಿ ಚೇಂಜ್ ಮಾಡಿ ಬೈ 2030 ದ ಟಾರ್ಗೆಟ್ ಇಸ್ ಫುಲ್ ಇಂಪ್ಲಿಮೆಂಟೇಷನ್ ಆಫ್ ಇದು ಪಾಲಿಸಿ ಏನಿದೆ ಅಂತ 2030 ಅಲ್ಲಿ ಕಂಪ್ಲೀಟ್ ಆಗಿ ಇಂಪ್ಲಿಮೆಂಟ್. ಸೊ ಇನ್ನೊಂದು 10 ವರ್ಷ ಟೈಮ್ ಕೊಟ್ಟಿದ್ದಾರೆ. ಇಟ್ಸ್ ನಾಟ್ ಲೈಕ್ ಇವತ್ತು ಮಧ್ಯರಾತ್ರಿಯಿಂದ ಚೇಂಜ್ ಆಗುತ್ತೆ ಅಂತ ಇರೋದಿಲ್ಲ. ಇಟ್ ಕ್ಯಾನಾಟ್ ಬಿ ಡನ್ ಆಲ್ಸೋ. ಓಕೆ, ನಾವು ಈ ಪಾಲಿಸಿ ಫ್ರೇಮ್ ಮಾಡಲಿಕ್ಕೆ ಇಸ್ ಇಟ್ ಲೈಕ್ ಸಡನ್ಲಿ ಒಂದು ಪಾಲಿಸಿ ಯಾರೋ ಒಂದು ಜಸ್ಟ್ ದ ಕಮಿಟಿ ಹ್ಯಾಸ್ ಡಿಸೈಡೆಡ್ ಆನ್ ದ ಪಾಲಿಸಿ ಹಾಗೂ ಇಂಪ್ಲಿಮೆಂಟ್ ಮಾಡಿದ್ರು, ಅವರು ವೆದರ್ ದಿ ಒಪಿನಿಯನ್ಸ್ ಆಫ್ ಮೆನಿ ಎಜುಕೇಷನಲಿಸ್ಟ್ ಇರ್ಬೋದು, ಇಕಾನಮಿಸ್ಟ್ ಇರ್ಬೋದು, ಅವರ ಒಪಿನಿಯನ್ಸ್ ಎಲ್ಲ ತೆಗೆದು ಈ ಫ್ರೇಮ್ ವರ್ಕ್ ಅನ್ನ ಮಾಡಿದ್ದಾರೆ. ಹೇಗೆ ಇದು? ಇದು 2019 ಪಾಲಿಸಿ ಡಾಕ್ಯುಮೆಂಟ್ ಅನ್ನು ಪಬ್ಲಿಕ್ ಡೊಮೇನ್ ಬಂದಿದೆ. ಇದು ಲಾಟ್ ಆಫ್ ಡಿಸ್ಕಷನ್ಸ್, ಲಾಟ್ ಆಫ್ ಸೆಮಿನಾರ್ಸ್, ವರ್ಕ್ಶಾಪ್ ಎಲ್ಲ ಆಗಿದೆ ಬೇಕಾದಷ್ಟು. ಮತ್ತೆ ಇದು ನಮಗೆ ಇದು ಬೇಕಾ ಬೇಡ ಒಂದು ಚಾಯ್ಸ್ ಅಲ್ಲ, ಇದು ಕಂಪಲ್ಸರಿ. ನಾವು ಎವ್ರಿಥಿಂಗ್ ಇಸ್ ಚೇಂಜಿಂಗ್. ಅದರಲ್ಲಿ ಎಕಾನಮಿ ಚೇಂಜ್ ಆದಾಗೆ ನಮ್ಮ ಜಾಬ್ ಚೇಂಜ್ ಆಗುತ್ತೆ, ಎಂಪ್ಲಾಯ್ಮೆಂಟ್ ಚೇಂಜ್ ಆಗ್ತದೆ. ಎಂಪ್ಲಾಯ್ಮೆಂಟ್ ಚೇಂಜ್ ಆದಾಗ ನಮ್ದು ಎಜುಕೇಶನ್ ಚೇಂಜ್ ಆಗಲೇಬೇಕು, ಒಂದು ಲಿಂಕ್ ಇದೆ ಅದು. ನಮ್ಮಲ್ಲಿ ಡಿಜಿಟಲ್ ಎಕಾನಮಿ ಅಂತ ಹೇಳ್ತೇವೆ, ಗ್ಲೋಬಲ್ ಎಕಾನಮಿ ಹೇಳ್ತೇವೆ. ಕೈಂಡ್ಸ್ ಆಫ್ ಜಾಬ್ಸ್ ಕಮಿಂಗ್ ಆರ್ ಕಂಪ್ಲೀಟ್ಲಿ ಚೇಂಜ್ಡ್. ಹಾಗಿರುವಾಗ ನಮಗೆ ಎಜುಕೇಶನ್ ಚೇಂಜ್ ಆಗಲೇಬೇಕು. ಚೇಂಜ್ ಆಗದಿದ್ರೆ ವಿಲ್ ಫಾಲ್ ಬಿಹೈಂಡ್ ಅಷ್ಟೇ. ಅಂಡ್ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಪಾಲಿಸೀಸ್ ದಟ್ ವಾಸ್ ಡನ್ ಇನ್ ಅ ಕನ್ಸಲ್ಟೇಟಿವ್ ಮ್ಯಾನರ್. ಅಂದ್ರೆ ಅವ್ರು ಪಬ್ಲಿಕ್ ಡೊಮೇನಿಗೆ ಹಾಕೊಂಡು ಎಕ್ಸ್ಪರ್ಟ್ ಒಪಿನಿಯನ್ ಪ್ಲಸ್ ಪಬ್ಲಿಕ್ ಜನರದ್ದು ಸ್ಟೇಟ್ ಒಪಿನಿಯನ್ ತಗೊಂಡಿದ್ದಾರೆ. ಅಫ್ಕೋರ್ಸ್ ಸಮ್ ಸ್ಟೇಟ್ಸ್ ಆರ್ ಟೆಲ್ಲಿಂಗ್ ದಟ್ ನಮ್ಮ ಒಪಿನಿಯನ್ ಕನ್ಸಿಡರ್ ಮಾಡಲಿಲ್ಲ ಅಂತ. ಬಟ್ ಅಗೇನ್ ಐ ಫೀಲ್ ಅದು ಸ್ವಲ್ಪ ಪೊಲಿಟಿಕಲಿ ಮೋಟಿವೇಟೆಡ್ ಇರ್ಬೋದು, ಗೊತ್ತಿಲ್ಲ. ಬಟ್ ತುಂಬಾ ಕನ್ಸಲ್ಟೇಷನ್ ಮಾಡಿದ್ದಾರೆ. ಇಟ್ ಹ್ಯಾಸ್ ಬಿನ್ ಡನ್ ಕೀಪಿಂಗ್ ಇನ್ ಮೈಂಡ್. ಇನ್ಫ್ಯಾಕ್ಟ್ ಇದರಲ್ಲಿ ಆ ಪಾಲಿಸಿ ನೀವು ಕ್ಲಿಯರ್ ಆಗಿ ನೋಡಿದ್ರೆ ಇಟ್ ಈವನ್ ಕ್ರಿಟಿಸೈಸಸ್ ದ ಸೆಂಟ್ರಲ್ ಸ್ಟ್ರಕ್ಚರ್ ಆಫ್ ದ ಸ್ಕೂಲ್ ಎಜುಕೇಶನ್ ಆಲ್ಸೋ. ನಮ್ಮ ಮಿನಿಸ್ಟ್ರಿ ಆಫ್ HRD ತುಂಬಾ ಜಾಸ್ತಿನೇ ಕಾನ್ಸಂಟ್ರೇಷನ್ ಆಫ್ ಪವರ್ ಇದೆ ಅಂತ ಹೇಳ್ತಾ ಇದೆ. ಸೊ ಅದನ್ನ ಹೇಗೆ ಡಿಸೆಂಟ್ರಲೈಸ್ ಮಾಡಬಹುದು, ಆ ಪವರ್ ಅನ್ನು ಹೇಗೆ ಸ್ವಲ್ಪ ಆಟೋನಮಿ ಕೊಟ್ಟು ಅದನ್ನು ಗವರ್ನೆನ್ಸ್ ಮಾಡಬಹುದು, ಮೋರ್ ಟ್ರಾನ್ಸ್ಪರೆಂಟ್ ಸೆಲ್ಫ್ ರೆಗ್ಯುಲೇಷನ್ ಮಾಡಬಹುದು, ಅದೆಲ್ಲ ಪಾಲಿಸಿ ಹಸ್ ಗಿವನ್. ಸೊ ಇಟ್ ಇಸ್ ನಾಟ್ ದಟ್ ಯಾವುದೋ ಒಂದು ಪಾರ್ಟಿ ಲೈನ್ ಅನ್ನು ಇದು ಮಾಡ್ಲಿಕ್ಕೆ ಮಾಡಿಲ್ಲ. ಇನ್ಫ್ಯಾಕ್ಟ್ ನಾವೆಲ್ಲ ಪೊಲಿಟಿಕಲ್ ಎಜೆಂಡನೆಲ್ಲ ಸೈಡಿಗೆ ಇಟ್ಕೊಂಡು ನಾವು ಆ ಪಾಲಿಸಿಯನ್ನು ನಾವು ಆಕ್ಚುಯಲ್ ಅದರ ಮೆರಿಟ್ಸ್ and demerits ಡಿಸ್ಕಸ್ ಮಾಡಿದ್ರೆ ಇಟ್ ವಿಲ್ ಬಿ ಮೋರ್ ಕನ್ಸ್ಟ್ರಕ್ಟಿವ್. ಅಂಕುಶ್ ಅವರು, ಇವಾಗ ನೀವು ಹೊರಗಡೆ ಅಂದ್ರೆ ಅಬ್ರಾಡ್ ಅಲ್ಲಿ ಕಲ್ತು ಬಂದಿದ್ದೀರಾ. ಸೊ ಇನ್ ಬ್ರೀಫ್ ನೀವು ಹೇಳೋದಾದ್ರೆ abroad system of education and our new system of education, are we coming in lines or still there's a lot of gap in it? ಅವಾಗ ಸರ್ ಹೇಳಿದ್ರು, ನಾನು ಹೋಗಿ ಬಂದೆ. ಸೊ ಸಮಟೈಮ್ಸ್ ಡೆಫಿನೆಟ್ಲಿ ತುಂಬಾ ಜನರು ವಾಪಸ್ ಬರೋದೇ ಇಲ್ಲ. ದ ರೀಸನ್ ಐ ವೆಂಟ್ ಅಂಡ್ ಕೇಮ್ ಇಸ್ ಐ ವಾಂಟೆಡ್ ಟು ಗೆಟ್ ಅ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಆಫ್ ವಾಟ್ ಇಟ್ ಇಸ್ ಟು ಲರ್ನ್ ಔಟ್ಸೈಡ್. ಇನ್ನೊಂದೇನಂದ್ರೆ ನಾವು ಅಲ್ಲಿದ್ದು ಇಲ್ಲಿ ಇಂಪೋಸ್ ಮಾಡೋದಲ್ಲ, ಅಲ್ಲಿ ಏನು ಒಳ್ಳೇದಿದೆ ಅದನ್ನ ನಾವು ಇಲ್ಲಿ ತರಬೇಕು. ಯಾವುದು ನಾಟ್ ರೆಲೆವೆಂಟ್ ಟು ಅಸ್ ವಿ ಶುಡ್ ಕೀಪ್ ಇಟ್ ದೇರ್ ಇಟ್ ಸೆಲ್ಫ್. ಅದೇ ನಮ್ಮ ಸಿಸ್ಟಮ್ ಅಲ್ಲಿ ಏನು ಒಳ್ಳೇದಿದೆ, ಫಾರ್ ಎಕ್ಸಾಂಪಲ್ ಇಂಡಿಯನ್ಸ್ ಆರ್ ವೆರಿ ಗುಡ್ ಎಟ್ ಮ್ಯಾಥಮೆಟಿಕಲ್ ಸ್ಕಿಲ್ಸ್ ಅಂಡ್ ಫಂಡಮೆಂಟಲ್ ಸ್ಕಿಲ್ಸ್, ವೆರಾಸ್ ಅವರಿಗೆ ಫಂಡಮೆಂಟಲ್ ಸ್ಕಿಲ್ಸ್ ಅಷ್ಟು ಗೊತ್ತಿರೋದಿಲ್ಲ, ಬಟ್ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಸ್ಕಿಲ್ಸ್ ಜಾಸ್ತಿ ಗೊತ್ತಿರ್ತದೆ US ಅಲ್ಲಿ. ಸೊ ನಾನು ಈಗ ತುಂಬಾ ಸ್ಟೂಡೆಂಟ್ಸ್ ಇಲ್ಲಿಂದ ಫಾರಿನಿಗೆ ಹೋಗ್ತಾರೆ. ಹಲೋ ಹಲೋ ಮೇಡಮ್, ನಮಸ್ಕಾರ. ನಮಸ್ತೆ ಸರ್, ನಿಮ್ಮ ಪ್ರಶ್ನೆ? ಕರುಣಾಕರ ಬಳಕರು ಮಾತಾಡೋದು. ನಿಮ್ಮ ಪ್ರಶ್ನೆ ಕೇಳಿ. ಸೆಕೆಂಡ್ PUC ಸ್ಟೂಡೆಂಟ್ಸಿಗೆ ಈ ಹೊಸ ಸಿಲೆಬಸ್ ಅಲ್ಲಿ ಅಥವಾ ಹೊಸ ಎಜುಕೇಶನ್ ಪಾಲಿಸಿಯಲ್ಲಿ ಲ್ಯಾಂಗ್ವೇಜ್ಗೆ ಹೇಗೆ ಇಂಪಾರ್ಟೆನ್ಸ್ ಕೊಡೋದು?
ಅದ್ರ ಬಗ್ಗೆ ನಮಗೆ ಸ್ವಲ್ಪ ಕ್ಲಾರಿಫಿಕೇಶನ್ ಕೊಟ್ಟರೆ ಒಳ್ಳೆಯದು ಸರ್. ಓಕೆ, ಸೊ ಸೆಕೆಂಡ್ PU ಸ್ಟೂಡೆಂಟ್ಸಿಗೆ ಲ್ಯಾಂಗ್ವೇಜ್ ಸೆಕೆಂಡ್ PUC ಸ್ಟೂಡೆಂಟ್ಸಿಗೆ ದ ಸೇಮ್ ಇಂಪಾರ್ಟೆನ್ಸ್ ಟು ಲ್ಯಾಂಗ್ವೇಜ್ ಆಸ್ ಸ್ಕೂಲ್ ಸಿಸ್ಟಮ್ ಇಂದನೇ ಹೇಗೆ ಬರ್ತದೆ, ಬೇಸಿಕ್ ಸ್ಕೂಲ್ ಸಿಸ್ಟಮ್ ಅದೇ ಕಂಟಿನ್ಯೂ ಆಗ್ತದೆ. ಸೊ ಲ್ಯಾಂಗ್ವೇಜಸ್ಗೆ ವಿಲ್ ಬಿ ಗಿವನ್ ಈಕ್ವಲ್ ವೇಟೇಜ್ ಆಸ್ ಎನಿ ಅದರ್ ಸಬ್ಜೆಕ್ಟ್ಸ್. ಸೊ ಲ್ಯಾಂಗ್ವೇಜಸ್ ಇಸ್ ನಾಟ್ ಸಿಂಪ್ಲಿ ಒಂದು ಆಪ್ಷನಲ್ ಸಬ್ಜೆಕ್ಟ್ ಥರ ಅಲ್ಲ. ಲ್ಯಾಂಗ್ವೇಜಸ್ ಅಲ್ಲಿ ನೀವು ಯು ಹ್ಯಾವ್ ಟು ಗೋ ಇನ್ ಡೆಪ್ತ್. ಅದರ ಲಿಟ್ರೇಚರ್ ಏನಿರ್ಬೋದು, ಯಾಕಂದರೆ ಈಗ ಫೈನಲಿ ಏನಾಗ್ತದೆ ಅಂದರೆ ಈಗ ಯಾಕೆ ಈಗ ಎಸ್ಪೆಷಲಿ ಸೈನ್ಸಲ್ಲಿ ಏನಾಗ್ತಾ ಇದೆ, ಯಾಕೆ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸಲ್ಲಿ ಸ್ವಲ್ಪ ಜಾಸ್ತಿನೇ ಫೋಕಸ್ ಇದೆ ಅಂದರೆ ಯಾಕಂದರೆ ಎಂಟ್ರೆನ್ಸ್ ಎಕ್ಸಾಮ್ ಬರೀಬೇಕು ಅಂತ. ಎಂಟ್ರೆನ್ಸ್ ಎಕ್ಸಾಮ್ ವಿಲ್ ಟೆಸ್ಟ್ ಓನ್ಲಿ ನೀವು ಫಿಸಿಕ್ಸಲ್ಲಿ ಏನು ಕಲ್ತಿದ್ದೀರಿ, ಕೆಮಿಸ್ಟ್ರಿ ಬಯಾಲಜಿಯಲ್ಲಿ ಏನು ಕಲ್ತಿದ್ದೀರಿ ಅಂತ. ಬಟ್ ಇವಾಗ ಏನು ಮಾಡ್ತಾ ಇದೆ ಅಂದರೆ NTA ಅವರು ಹೊಸ ಒಂದು ಕಾಮನ್ ಅಡ್ಮಿಷನ್ ಟೆಸ್ಟ್ ಕ್ರಿಯೇಟ್ ಮಾಡ್ತಾರೆ. ಅದರಲ್ಲಿ ಏನಾಗ್ತದೆ ಅಂದರೆ it will test your general aptitude and it may include even language skills. ಯಾಕಂದ್ರೆ ಈಗ it looks like it is pretty much based on ಈಗ ಅಮೆರಿಕಾದಲ್ಲಿ SAT ಸಿಸ್ಟಮ್ ಇದೆ. ಇನ್ಫ್ಯಾಕ್ಟ್ MHRD ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಅವರು ಹೇಳಿದ್ರು ಇದು. ಸೊ ಇಟ್ಸ್ ಬೇಸ್ಡ್ ಆನ್ ಅಲ್ಲಿ SAT ಅಂತ ಎಕ್ಸಾಮ್ ಇದೆ, ಸ್ಕಾಲಾಸ್ಟಿಕ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ. ಸೊ ಎಂಟ್ರೆನ್ಸ್ ಎಕ್ಸಾಮ್ ಏನ್ ಮಾಡ್ತಾರೆ, ಒಂದು ಕಾಮನ್ ನೀವು ಯಾವುದೇ ಫೀಲ್ಡಿಗೆ ಹೋಗ್ಲಿಕ್ಕೆ ಇರಲಿ ಆ ಒಂದು ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಬರೀಬೇಕು, ಪ್ಲಸ್ ಸಬ್ಜೆಕ್ಟ್ ಸ್ಪೆಸಿಫಿಕ್ ಟೆಸ್ಟ್ ಕೂಡ ಇರುತ್ತೆ. ಸೊ ಈ ನಾನೀಗ ಒಂದು ಮೆಡಿಕಲ್ ಡಿಗ್ರಿಗೆ ಹೋಗ್ಬೇಕಾದ್ರೆ ನಾನು ಅದು ಕಾಮನ್ ಅಡ್ಮಿಷನ್ ಟೆಸ್ಟ್ ಬರೀಲೇಬೇಕು, ಪ್ಲಸ್ ಮೇ ಬಿ ಬಯಾಲಜಿ ಕೆಮಿಸ್ಟ್ರಿ ಆ ಯೂನಿವರ್ಸಿಟಿ ಏನು ರೆಕಮೆಂಡ್ ಮಾಡ್ತದೆ ಅದನ್ನು ನಾನು ತಗೊಳ್ಬೇಕಾಗ್ತದೆ. ಸೊ ಆವಾಗ ಏನಾಗ್ತದೆ ಅಂದ್ರೆ ಆ ಕಾಮನ್ ಅಡ್ಮಿಷನ್ ಟೆಸ್ಟ್ಗೆ ಐ ಮೇ ಹ್ಯಾವ್ ಟು ಸ್ಟಡಿ ದೋಸ್ ಲ್ಯಾಂಗ್ವೇಜಸ್ ಆಲ್ಸೋ. ಮತ್ತೆ ಬೋರ್ಡ್ ಎಕ್ಸಾಮ್ ಸ್ಟೇಕ್ಸ್ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಸೊ ಅದರಿಂದ ಆ ಸಬ್ಜೆಕ್ಟ್ಸ್ ಯಾವುದು ಕೋರ್ ಸಬ್ಜೆಕ್ಟ್ಸ್ ಇರ್ತದೆ ಅದನ್ನು ನಾನು ತುಂಬಾ ಜಾಸ್ತಿ ಬೈ ಹಾರ್ಟ್ ಮಾಡ್ಕೊಂಡು ಲಾಸ್ಟಿಗೆ ಲ್ಯಾಂಗ್ವೇಜಸ್ ಅನ್ನು ಮರ್ತು ಬಿಡ್ತಾರೆ ಮಕ್ಕಳು. ಅದಾಗಬಾರ್ದು. ಸೊ ಡೆಫಿನೆಟ್ಲಿ ದಿಸ್ ಪಾಲಿಸಿ ಗಿವ್ಸ್ ಮೋರ್ ಇಂಪಾರ್ಟೆನ್ಸ್. ಅಷ್ಟೇ ಅಲ್ಲ, ಚೈಲ್ಡ್ಹುಡ್ ಇಂದ ಅದೇ ಸಿಸ್ಟಮ್ ಅಲ್ಲಿ ಇರುವಾಗ ಡೆಫಿನೆಟ್ಲಿ ಪ್ರೊಫಿಷಿಯನ್ಸಿ ಲೆವೆಲ್ ಜಾಸ್ತಿ ಆಗ್ತದೆ, ಪ್ಲಸ್ ವಿ ಗೇನ್ ಲಿಟಲ್ ಮೋರ್ ಕಾಂಪಿಟೆನ್ಸ್. ಸೊ ಇಬ್ಬರಿಗೂ ಅಂದ್ರೆ ಇಷ್ಟು ಹೊತ್ತು ನಾವು ಈ ನ್ಯೂ ಎಜುಕೇಶನ್ ಪಾಲಿಸಿ ಬಗ್ಗೆ ಮಾತಾಡಿದ್ವಿ. ಕರ್ನಾಟಕ ಬ್ಯಾಂಕ್ ಹಾಗೂ ನಮ್ಮ ಕುಡ್ಲ ವತಿಯಿಂದ ಅನಂತ ಧನ್ಯವಾದಗಳು. ಒಂದು ಉತ್ತಮವಾದಂತಹ ಚರ್ಚೆ ಏರ್ಪಾಟಾಯಿತು. ಧನ್ಯವಾದಗಳು ಸರ್. ವೀಕ್ಷಕರೇ, ನ್ಯೂ ಎಜುಕೇಶನ್ ಪಾಲಿಸಿ ಬಗ್ಗೆ ಒಂದು ಸಮಗ್ರ ಮಾಹಿತಿಯನ್ನು ನಮ್ಮ ತಜ್ಞರಿಂದ ಕೇಳ್ಕೊಂಡ್ರಿ. ಸೊ ಇನ್ನೊಂದು ವಾರ ಹೊಸ ಅತಿಥಿ ಹಾಗೂ ಹೊಸ ವಿಷಯದೊಂದಿಗೆ ಬರ್ತೇವೆ. ಅಲ್ಲಿವರೆಗೆ ಸ್ಟೇ ಟ್ಯೂನ್ಡ್.